ನಾನು ನಿಮ್ ಪ್ರೀತಿಯ ರೂಪಿಕಾ ಮಾತಾಡ್ತಾ ಇದ್ದೀನಿ. ಅಪೂರ್ವ ಡಿ ಸಾಗರ್ ಆಗಿದ್ ಹೇಗೆ, ಅದರಿಂದ ರೂಪಿಕಾಗಿ ಮಾರ್ಪಾಟ ಆಗಿದ್ ಹೇಗೆ. ನಾನು ಹುಟ್ಟಿದ್ದು ಬೆಂಗಳೂರು ಬೃಂದಾವನ್ ಹಾಸ್ಪಿಟಲ್ ಅಲ್ಲಿ, ಕಲಾವಿದ್ರ ಕುಟುಂಬದಲ್ಲಿ ಹುಟ್ಟಿರೋದೇ ನನ್ನ ಸೌಭಾಗ್ಯ. ನನಗೀಗ್ಲೂ ಜ್ಞಾಪಕ ಇದೆ, ನನ್ನ ತಾಯಿ ಎಷ್ಟೋ ಕಡೆ ಒಂದು 250 ರೂಪಾಯಿ 300 ರೂಪಾಯಿ ಕೂಡ ಸಾಲ ಮಾಡ್ಕೊಂಡು ನನಗೆ ಕಾಂಪಿಟೇಷನ್ಸ್ಗೆ ಕಳಿಸಿದ್ದಾರೆ. ಸ್ಕೂಲ್ ಯೂನಿಫಾರ್ಮ್ ಅಲ್ಲಿ ನಾನು ಹೋಗಿ ಪರ್ಫಾರ್ಮೆನ್ಸ್ ಮಾಡಿದ್ದೀನಿ. ಇನಿಷಿಯಲ್ ಡೇಸ್ ಅಲ್ಲಿ ಕಾಸ್ಟ್ಯೂಮ್ಸ್ ತಗೊಳಕ್ಕೂ ನಮ್ಗೆ ತುಂಬಾನೇ ಕಷ್ಟ ಇರ್ತಿತ್ತು. ನನ್ನ ಫಸ್ಟ್ ಸ್ಯಾಲ್ರಿ ಪರ್ ಡೇ 300 ರೂಪಾಯಿ ನಾನು ಸಂಪಾದನೆ ಮಾಡಿದ್ದು. ತೀರ್ಥ ಸಾಧು ಕೋಕಿಲ ಸರ್ ಡೈರೆಕ್ಷನ್ ಅಲ್ಲಿ, ಹಾಗೆ ಸುದೀಪ್ ಅವ್ರು ಆಕ್ಟ್ ಮಾಡಿರುವಂತಹ ತೀರ್ಥದಲ್ಲಿ ಕೂಡ ಆಕ್ಟ್ ಮಾಡುವಂತ ಒಂದು ಗುಡ್ ಆಪರ್ಚುನಿಟಿ. ಹೋಗಿ ಕೂತಿದ್ದೀನಿ, ನಾರಾಯಣ್ ಸರ್ ಟವಲ್ ಹಾಕೊಂಡು ನೀಟಾಗಿ ಒಂಥರ ಆ ಡೈರೆಕ್ಷನ್ ಗತ್ತಲ್ಲೇನೆ ಬಂದ್ರು, ನೀನೇ ಹೀರೋಯಿನ್ ಅಂತಂದ್ರು. ಇಷ್ಟೇ. ತಂದೆನ 4 ತಿಂಗಳಾಯ್ತು ಕಳ್ಕೊಂಡು. ನಾನು ಅವತ್ತಿಂದ ನಾನು ನಾರಾಯಣ್ ಸರ್ನ ಅಪ್ಪ ಅಂತ ಕರಿತಾ ಇದ್ದೀನಿ. ತಂದೆ ಹೋದ್ಮೇಲೆ ತುಂಬಾ ಸಡನ್ ಆಗಿ ನಾವು ಅವ್ರನ್ನ ಕಳ್ಕೊಂಡ್ಬಿಟ್ವಿ. 5 ವರ್ಷದ ಹಿಂದೆ ನನ್ನ ಡ್ಯಾನ್ಸ್ ಸ್ಟುಡಿಯೋನ ಒಂದು ಓಪನ್ ಮಾಡಿದೀವಿ. ಬರೀ ಸ್ಟುಡಿಯೋ ಓಪನ್ ಆಗಿದೆ, ಫೌಂಡರ್ ನಾನಿದ್ದೀನಿ ಅಷ್ಟೇ. ಅದ್ ಯಾವ ಧೈರ್ಯದ ಮೇಲೆ ನಾನು ಕ್ಲಾಸ್ ಓಪನ್ ಮಾಡಿದೀನಿ ಗೊತ್ತಿಲ್ಲ. I think this was a non-stop interview for the first time. ಎಲ್ರಿಗೂ ನಮಸ್ಕಾರ. ನಾನು ನಿಮ್ ಪ್ರೀತಿಯ ರೂಪಿಕಾ ಮಾತಾಡ್ತಾ ಇದ್ದೀನಿ. ರೂಪಿಕಾ ಆಗಕ್ಕಿಂತ ಮುಂಚೆ ಅದರದೇ ಆದಂತಹ ಒಂದು ಸ್ಥಾನ ಇದೆ, ಅಂದ್ರೆ ಅಪೂರ್ವ ಡಿ ಸಾಗರ್. ಅಪೂರ್ವ ಡಿ ಸಾಗರ್ದ ಒಂದಷ್ಟು ಕತೆ ನಂತರ ರೂಪಿಕಾ ಜರ್ನಿ ಸ್ಟಾರ್ಟ್ ಆಯ್ತು ಅಂತ ಹೇಳಿದ್ರೆ ತಪ್ಪಾಗಲ್ಲ. ಅಪೂರ್ವ ಡಿ ಸಾಗರ್ ಆಗಿದ್ ಹೇಗೆ, ಅದರಿಂದ ರೂಪಿಕಾಗಿ ಮಾರ್ಪಾಟ ಆಗಿದ್ ಹೇಗೆ ಅಂತ ಒಂದು ಹೇಳ್ಕೊಡುವಂತ ಒಂದು ಅದ್ಭುತವಾದಂತಹ ವೇದಿಕೆ. ಇವತ್ತು ನೀವು ಕನ್ನಡ ಪಿಕ್ಚರ್ ಅಲ್ಲಿ ನಾನು ಒಂದಷ್ಟು ವಿಷಯಗಳನ್ನ ಶೇರ್ ಮಾಡ್ಕೊಳಕ್ಕೆ ಇಷ್ಟಪಡ್ತಾ ಇದ್ದೀನಿ. ನಾನು ಹುಟ್ಟಿದ್ದು ಬೆಂಗಳೂರು ಬೃಂದಾವನ್ ಹಾಸ್ಪಿಟಲ್ ಅಲ್ಲಿ. ಆಗಸ್ಟ್ 22, 1994 ಅಲ್ಲಿ ನಾನು ಬಾರ್ನ್ ಆಗಿದ್ದು. ತುಂಬಾನೇ ಒಂದು ಟೆನ್ಷನ್, ನಾನು ಹುಟ್ಟಾರೆ ನಮ್ಮ ಅಮ್ಮಂಗೆ ಟೆನ್ಷನ್ ಕೊಟ್ಟಿದ್ದು, ಇಡೀ ಪ್ರಪಂಚಕ್ಕೆ ಟೆನ್ಷನ್ ಕೊಟ್ಟಿದ್ದು ಅಂತ ಹೇಳ್ಬೋದು. ಅದಕ್ಕೆ ಡಾಕ್ಟರ್ ನನ್ನ ಟೆನ್ಷನ್ ಬೇಬಿ ಅಂತಾನೆ ಹೆಸರಿಟ್ಟಿದ್ದು. ಯಾಕೆ ಅಂತ ಹೇಳಿದ್ರೆ ನನಗಿಂತ ಮುಂಚೆ ಅಮ್ಮನಿಗೆ ಆಲ್ರೆಡಿ ಒಂದು ಗಂಡ್ ಮಗು ಇತ್ತು. ಗಂಡ್ ಮಗು ಆದ್ಮೇಲೆ ಒಂದು ಹೆಣ್ಮಗು ಕೂಡ ಇತ್ತು. ನಾವು ಅವ್ರನ್ನ 11 ತಿಂಗಳಲ್ಲೇ ನನ್ನ ಅಕ್ಕನ ನಾವು ಕಳ್ಕೊಂಡ್ವಿ. ಹಾರ್ಟ್ ಅಲ್ಲಿ ಹೋಲ್ ಆಗಿರೋದ್ರಿಂದನೇ ನಾವು ಅವ್ರನ್ನ, ಅವಾಗೆಲ್ಲ ಅಷ್ಟೊಂದು ಟೆಕ್ನಾಲಜಿ ಜಾಸ್ತಿ ಇಲ್ದೇ ಇರೋದಕ್ ಕಾರಣ ಡಾಕ್ಟರ್ ಮಂಜುನಾಥ್ ಸರ್ ಅದನ್ನ ಟ್ರೀಟ್ ಮಾಡ್ತಾ ಇದ್ರು. ಇನ್ನು ಒಂದ್ ವರ್ಷ ಆಗ್ಲಮ್ಮ, ಅದಾದ್ಮೇಲೆ ಆಪರೇಟ್ ಮಾಡಬಹುದು ಅಂತ ಹೇಳಿ ತುಂಬಾ ಆಸೆಯಿಂದ ಆಗಿದ್ ಮಗು, ಹೆಣ್ಣು ಮಗು. ನಾವು 11 ತಿಂಗಳಲ್ಲೇ ನಮ್ಮ ಅಪ್ಪನ ಕೈಯಲ್ಲಿ ಅದು ನಮ್ಮನ್ನೆಲ್ಲ ಬಿಟ್ಟು ದೇವ್ರ ಹತ್ರ ಸೇರ್ಕೊಳ್ತು ಅಂತ ಹೇಳ್ಬೋದು. ಅದಾಗಿ ಫ್ಯಾಮಿಲಿಯಿಂದ ಈಗ್ಲೇ ಏನಕ್ಕೆ ಇನ್ನೊಂದ್ ಮಗು ಬೇಡ, ಯಾಕಂದ್ರೆ ಇವಾಗಿನ್ನ ಒಂದಷ್ಟು ಡಿಸ್ಟರ್ಬೆನ್ಸ್ ಲೈಫ್ ಅಲ್ಲಿ ಆಗಿ ನೀವು ಹೊರಗಡೆ ಬರ್ತಾ ಇದೀರಾ ಅಂತ ಹೇಳಿದಾಗ, ಇಲ್ಲ ನನಗೆ ಒಂದ್ ಹೆಣ್ಮಗು ಆಗ್ಲೇಬೇಕು ಅಂತ ಹೇಳಿ ನನ್ನ ತಂದೆ ತಾಯಿ ಪಣ ತೊಟ್ಟು ಅಂಡ್ ಒಂದಷ್ಟು ಹರಕೆಗಳನ್ನ ಹೊತ್ಕೊಂಡು ಒಂಥರ ನಾನು ಐ ಥಿಂಕ್ ಐ ಆಮ್ ಬ್ಲೆಸ್ಡ್ ಅಂತ ಹೇಳ್ಬೋದು. ಬಿಕಾಸ್ ಆ ಡೇಟ್ ಕೂಡ ಅಷ್ಟೇ, ಮೆಗಾಸ್ಟಾರ್ ಚಿರಂಜೀವಿ ಅವ್ರು ಹುಟ್ಟಿದ ದಿನ ಆಗಸ್ಟ್ 22. ಸೊ ನನಗೂ ಎಲ್ಲೋ ಒಂದು ಖುಷಿ ಏನಂತ ಹೇಳಿದ್ರೆ, ಕಲಾರಂಗಕ್ಕೂ ಕೂಡ ನನ್ಗೆ ಬರಕ್ಕೆ ಒಂದು ಅವಕಾಶ, ಆ ಒಂದು ದಾರಿನಲ್ಲಿ ಕೂಡ ನಾನು ಇನ್ಸ್ಪಿರೇಷನ್ ಆಗಿ ತಗೊಳ್ತೀನಿ. ಆಸ್ ಅ ಡ್ಯಾನ್ಸರ್, ಆಸ್ ಅನ್ ಆಕ್ಟರ್, ನಾನು ಕೂಡ ಭರತನಾಟ್ಯ ಅಥವಾ ನಾನು ಒಂದು ಡ್ಯಾನ್ಸರ್ ಆಗಿ, ಒಂದು ಆಕ್ಟರ್ ಆಗಿ ಅವ್ರನ್ನೂ ಒಂದು ಇನ್ಸ್ಪಿರೇಷನ್ ಆಗಿ ತಗೊಳಕ್ಕೆ ಇಷ್ಟಪಡ್ತೀನಿ. ಸೊ ಆಗಸ್ಟ್ 22, ಸೊ 1994 ಅಲ್ಲಿ ನಾನು ಈ ಒಂದು ಭೂಮಿಗೆ ಬಂದಂತಹ ಒಂದು ನನಗೆ ಅದ್ಭುತವಾದಂತಹ ಒಂದು ದಿನ. ನಮ್ಮದು ಒಂದು ತುಂಬಾ ಸಾಧಾರಣವಾದಂತಹ ಒಂದು ಕುಟುಂಬ. ಯಾವುದೇ ಫಿಲ್ಮ್ ಬ್ಯಾಕ್ ಗ್ರೌಂಡ್ ಇಲ್ದೆ, ಯಾವುದೇ ಫಿನಾನ್ಷಿಯಲ್ ಬ್ಯಾಕ್ ಗ್ರೌಂಡ್ ಇಲ್ದೆ, ತುಂಬಾ ಒಂದು ನಾರ್ಮಲ್ ಲೈಫ್ ಲೀಡ್ ಮಾಡ್ತಿದ್ದಂತಹ ಒಂದು ಅದ್ಭುತವಾದಂತಹ ಸುಸಂಸ್ಕೃತವಾದಂತಹ ಕಲಾವಿದ್ರ ಕುಟುಂಬದಲ್ಲಿ ಹುಟ್ಟಿರೋದೇ ನನ್ನ ಸೌಭಾಗ್ಯ ಅಂತ ಹೇಳಕ್ ಇಷ್ಟಪಡ್ತೀನಿ. ನನ್ನ ತಾತ 3 ವರ್ಷದಿಂದ ಹೋದ್ರು. ಹಿ ವಾಸ್ 97. ಅವರು ಕೂಡ ಒಂದು ಹಿರಿಯ ಕಲಾವಿದ್ರು, ಅಂದ್ರೆ ಹಿ ವಾಸ್ ಅ ಪೇಂಟರ್. ನ್ಯಾಷನಲ್ ಲೆವೆಲ್ ವರ್ಗೂ ಅವರು ಒಂದು ಆರ್ಟಿಸ್ಟ್ ಆಗಿ, ಪೇಂಟರ್ ಆಗಿ ಒಂದಷ್ಟು ಜನಕ್ಕೆ ಪೇಂಟಿಂಗ್ ನ ಕೂಡ ಅವರೊಂದು ವಿದ್ಯಾಭ್ಯಾಸನ ದಾರಿ ಎರೆದಿದ್ರು. ಅಂಡ್ ಅವರು VISL ಅಲ್ಲಿ ಅಕೌಂಟೆಂಟ್ ಆಗಿ ಕೂಡ ಕೆಲಸ ಮಾಡ್ತಾ ಇದ್ರು. ನಮ್ಮ ಅಜ್ಜಿ ಕೂಡ ಸಿಂಗರ್ ಆಗಿದ್ರು, ಟೀಚರ್ ಆಗಿದ್ರು. 5 ಜನ ಮಕ್ಕಳಿಗೆ, ಅಂದ್ರೆ 3 ಜನ ಹೆಣ್ಮಕ್ಳು, 2 ಗಂಡು ಮಕ್ಕಳಿಗೆ ಎಲ್ಲಾ ಕಲೆನ ಅವರು ಕಲಿಸ್ಕೊಟ್ಟಿದ್ರು. ನನ್ನ ತಾಯಿ ಕೂಡ ವೋಕಲಿಸ್ಟು, ವೀಣೆ ಪ್ಲೇಯರು, ಹಾಗೆ ಡ್ಯಾನ್ಸರು. ನನ್ನ ಚಿಕ್ಕಮ್ಮ ಸಿಂಗರು, ನನ್ನ ಈ ಕಡೆ ಬಂದ್ರೆ ಮಾವಂದ್ರ ಪೇಂಟರು, ಡ್ಯಾನ್ಸರು, ಎಲ್ಲ. ಅಂದ್ರೆ ಒಂಥರ ಹೇಳ್ಬೇಕಂದ್ರೆ ಯಾವ್ದಾದ್ರು ಒಂದು ಪ್ರೊಫೆಷನಲ್ ನಾವು
ಇವೆಂಟ್ ಕೊಡ್ಬೇಕಂತ ಹೇಳಿದ್ರೆ ನಮ್ಮ ಒಂದು ಕುಟುಂಬದಿಂದಾನೇ ಶಾಸ್ತ್ರೋಕ್ತವಾಗಿ ಒಂದು 2 ರಿಂದ 3 ಅವರ್ ಒಂದು ಫ್ಯಾಮಿಲಿ ಪ್ಯಾಕ್ಡ್ ನಾವು ಪರ್ಫಾರ್ಮೆನ್ಸ್ ಕೊಡ್ಬೋದು. ಅದಕ್ಕೆ ಹೇಳ್ತಾ ಇರ್ತೀನಿ, ಯಾವತ್ತಿದ್ರು ಕಲಾವಿದ್ರ ಕುಟುಂಬದಲ್ಲಿ ಹುಟ್ಟಿದ್ದೆ ನನ್ನ ಹೆಮ್ಮೆ, ನನ್ನ ಸೌಭಾಗ್ಯ. ಅದಕ್ಕೋಸ್ಕರ ಕಲಾವಿದೆ ಆಗಕ್ಕೆ ನನ್ಗೊಂದು ದಾರಿ ಆಯ್ತು ಅಂತ ಹೇಳ್ಬೋದು. ತಾಯಿಗೆ ಬೆಂಗಳೂರು, ಅವರು ಭದ್ರಾವತಿಲಿ ಇದ್ದುದು. ಸೊ ಬೆಂಗಳೂರಿಗೆ ಬಂದ್ರು. ಬೆಂಗಳೂರಿಗೆ ಬಂದ್ಮೇಲೆ ಒಂದಷ್ಟು ಅವ್ರಿಗೆ ಕಾಲ ಡ್ಯಾನ್ಸ್ ಮಾಡಕ್ಕೆ ಅವಕಾಶ ಆಯ್ತು, ಎಲ್ಲ ಆಯ್ತು. ಬಟ್ ಸಮಯಾನುಸಾರ ಅವರು ಕೆಲಸ ಮಾಡ್ಲೇಬೇಕಾಗಿತ್ತು ಜೀವನ ನಡ್ಸಕ್ಕೆ. ಮದ್ವೆ ಆದ್ಮೇಲೆ ಜೀವನ ನಡ್ಸಕ್ಕೆ ಕೆಲಸ ಮಾಡ್ಲೇಬೇಕಾಗಿತ್ತು. ಅವ್ರಿಗೆ ಇನ್ನೊಂದು ಅದೃಷ್ಟ, ಗೌರ್ಮೆಂಟ್ ಕೆಲಸ ಆಗಿದ್ರಿಂದ ತಂದೆ ತಾಯಿ ಇಬ್ರು ಗೌರ್ಮೆಂಟ್ ಎಂಪ್ಲಾಯಿ. ಅಂದ್ರೆ ತಂದೆ ವಿಧಾನಸೌಧದಲ್ಲಿ ಟೈಪಿಸ್ಟ್ ಆಗಿ ಕೆಲಸ ಮಾಡ್ತಾ ಇದ್ರು, ಹಾಗೆ ತಾಯಿ ಕಿದ್ವಾಯ್ ಕ್ಯಾನ್ಸರ್ ಹಾಸ್ಪಿಟಲ್ ಅಲ್ಲಿ ಒಂದು ಅದ್ಭುತವಾದಂತಹ ಸೇವೆ ಮಾಡ್ತಾ ಇದ್ರು. ಆ ಒಂದು ಒಳ್ಳೆ ಕೆಲಸ ಸಿಕ್ಕಿರೋದ್ರಿಂದ ಅವ್ರ ಕಲೆನ ಅವ್ರ ಮುಂದುವರ್ಸಕ್ ಸಾಧ್ಯ ಆಗಿಲ್ಲ. ಸೊ ನನ್ನಿಂದ ಆದ್ರೂ ಅದನ್ನ ಮುಂದುವರ್ಸ್ಕೊಂಡು ಹೋಗ್ಲಿ ಅಂತ. ಅಂಡ್ ಎಸ್ಪೆಷಲಿ ನನಗೆ ತುಂಬಾ ಅಚಾನಕ್ ಆಗಿ ನಾನು ಡ್ಯಾನ್ಸ್ ಕ್ಲಾಸಿಗೆ ಸೇರಿದ್ದು. ಹೇಗೆ ಅಂತ ಹೇಳಿದ್ರೆ, ನನಗೆ 1 ಅವರ್ 3:30 ನನ್ನ ಸ್ಕೂಲ್ ಬಿಡ್ತಿತ್ತು, 4:15 ಅಮ್ಮ ಮನೆಗ್ ಬರೋರು. ನಾನೇನಾದ್ರು ಆ 1 ಅವರ್ ಮುಂಚೆ ಮನೆಗ್ ಬಂದ್ರೆ ಮನೆಯಾಗಿರಿಸ್ತಿರ್ಲಿಲ್ಲ. ಅಷ್ಟು ಒಂದು ದಾಂಧಲೆ ಮಾಡ್ತಿದ್ದೆ, ಹಠ ಮಾಡ್ತಿದ್ದೆ, ಮನೆ ಎಲ್ಲ ಕಿತ್ತಾಗಿರ್ತಿದ್ದೆ. ಅಷ್ಟು ಸ್ಟಾರ್ಟಿಂಗ್ ಇಂದ ತರ್ಲೆ. ಅಂಡ್ ನಮ್ಮ ಅಣ್ಣನ ಜೊತೆ ಬೇಕು ಅಂತ ಕಾಲ್ ಕೆರ್ಕೊಂಡು ಜಗಳಕ್ಕೆ ಹೋಗ್ತಾ ಇದ್ದಂತ ಒಂದು ಜಗಳಗಂಟಿ ಅಂತ ಹೇಳಿದ್ರು ತಪ್ಪಾಗಲ್ಲ. ಅಂಡ್ ನಮ್ಮ ಅಣ್ಣ ಸಿಕ್ಕಾಪಟ್ಟೆ ಸೈಲೆಂಟ್ ಆಗಿದ್ದ. ನಾನು ಏನ್ ಮಾಡಿದ್ರು ಪಾಪ ಮಾಡಿಸ್ಕೊಳ್ತಿದ್ದ, ಹೊಡಿಸ್ಕೊತಿದ್ದ, ಜಗಳ ಆಡ್ತಿದ್ವಿ. ಸೊ ಈ 3:30 to 4:30 ಆ ಮ್ಯಾನೇಜಿಂಗ್ ಟೈಮ್ಗೋಸ್ಕರ ನನ್ನ ಸ್ಕೂಲ್ ಪಕ್ಕದಲ್ಲೇ ಇದ್ದಂತಹ ನನ್ನ ಒಂದು ಡ್ಯಾನ್ಸ್ ಕ್ಲಾಸ್ಗೆ ನಾನು ಆ ಒಂದು ತುಂಬಾ ಅರ್ಲಿ ಸ್ಟೇಜ್, ಮೇ ಬಿ 7-8 ಇಯರ್ಸ್ ಮಟ್ಟಿಗೆ ನನ್ನ ಸೇರ್ಸಿದ್ರು. ಅಲ್ಲಿ ಇನಿಷಿಯಲಿ ಭರತನಾಟ್ಯಂ ಅಂತ ಹೇಳಿದ್ರೆ ಖಂಡಿತವಾಗ್ಲೂ ಆ ಒಂದು ಕಲೆಗೆ ನನ್ ದೊಡ್ಡ ಗೌರವ ಇದೆ. ಆದ್ರೆ ಸ್ಟಾರ್ಟಿಂಗು ತಟ್ಟಿಸ್ತಾರೆ, ತುಂಬಾ ಜೋರಾಗಿ ನಾವು ಕಾಲ್ ತಟ್ತಾ ಇರ್ಬೇಕಾಗತ್ತೆ, ಮತ್ತೆ ಒಂದಷ್ಟು ಅರಮಂಡಿ ಕೂತ್ಕೋಬೇಕಾಗತ್ತೆ, ಕಷ್ಟ ಆಗತ್ತೆ. ಮತ್ತೆ ಇಷ್ಟೇ ಚೌಕಟ್ಟಲ್ಲಿ ನಾವು ಡ್ಯಾನ್ಸ್ ಮಾಡ್ಬೇಕಾಗತ್ತೆ, ಮತ್ತೆ ಹಸ್ತ ಮುದ್ರಕ್ಕೆ ಹೀಗೆ ಇಟ್ಕೊಳ್ಬೇಕಾಗತ್ತೆ. ಒಂದಷ್ಟು ಆ ಒಂದು ಸ್ಟಾರ್ಟಿಂಗ್ ಕಮರ್ಷಿಯಲ್ ಎಲಿಮೆಂಟ್ಸ್ ಇರಲ್ವಲ್ಲ, ಒಂಥರ ಅಟ್ರಾಕ್ಟ್ ಹೋಗಿದ ತಕ್ಷಣ ನಾವು ಧಾಮ್ ಧೂಮ್ ಅಂತ ಡ್ಯಾನ್ಸ್ ಎಲ್ಲ ಮಾಡ್ಸಲ್ವಲ್ಲ. ಹೋಗ್ತಾ ಹೋಗ್ತಾ ತುಂಬಾನೇ ನನ್ಗೊಂಥರ, ನಾನು ಹೋಗಲ್ಲ ಕ್ಲಾಸ್ಗೆ, ನನ್ಗೆ ಕಾಲ್ ನೋವತ್ತೆ, ನನಗೆ ಜ್ವರ ಬರುತ್ತೆ, ಹಂಗೆ ಹಿಂಗೆ ಅಂತ 1000 ರೀಸನ್ಸ್ ಹೇಳ್ಕೊಂಡು ಕ್ಲಾಸ್ಗಳಿಗೆ ತಪ್ಪಿಸ್ಕೊತಾ ಇದ್ದೆ. ಆದ್ರೆ ನನಗೆ ತಾಯಿ ಬಿಡ್ಲಿಲ್ಲ. ನನಗೆ ನೀನ್ ಹೋಗ್ಲೇಬೇಕು, ನೀನ್ ಭರತನಾಟ್ಯಂ ಕಲಿಲೇಬೇಕು ಅಂತ ಹೇಳಿ ತುಂಬಾ ಮೋಟಿವೇಟ್ ಮಾಡಿ ನನ್ನನ್ನ ಹತ್ರೂ ಪರವಾಗಿಲ್ಲ, ಬಿಸ್ಲಲ್ಲಿ ನಿಂತ್ರೂ ಪರವಾಗಿಲ್ಲ, ಅವಳು ಕಲಿತಾ ಇದ್ರು ಪರವಾಗಿಲ್ಲ ಅಂತ ಹೇಳಿ ಅಟ್ಲೀಸ್ಟ್ ಕ್ಲಾಸ್ಗೆ ಹೋದ್ರೆ ಆ ಒಂದು ಇನ್ಸ್ಪಿರೇಷನ್ ಬರುತ್ತೆ, ಹೋಗ್ತಾ ಹೋಗ್ತಾ ನೆಕ್ಸ್ಟ್ ದಿನದಲ್ಲಿ ಅವಳಿಗೊಂದು ಏನೋ ಇಂಟ್ರೆಸ್ಟ್ ಬರುತ್ತೆ ಅಂತ ಹೇಳಿ ಫೋರ್ಸ್ಫುಲಿ ನನಗೆ ಭರತನಾಟ್ಯಂಗೆ ನನಗೆ ಇನಿಷಿಯಲ್ ಡೇಸ್ ಅಲ್ಲಿ ಸೇರ್ಸಿದ್ರು. ಅದೇ ನನಗೆ ಜೀವ ಆಯ್ತು, ಜೀವನ ಆಯ್ತು. ಸೊ ಈ ಒಂದು ಕ್ಷಣದಲ್ಲಿ ನಾನು ಕಲಾದೇವಿಗೆ, ಹಾಗೆ ನಟರಾಜನ್ಗೆ, ಸರಸ್ವತಿಗೆ, ಮುಖ್ಯವಾಗಿ ಸರಸ್ವತಿ ರೂಪದಲ್ಲಿರೋ ನನ್ನ ತಾಯಿಗೆ ನಾನು ಧನ್ಯವಾದ ಹೇಳಕ್ಕೆ ಇಷ್ಟಪಡ್ತಾ ಇದೀನಿ. ಶಿ ಇಸ್ ಡೆಫಿನೆಟ್ಲಿ ಅನ್ ಇನ್ಸ್ಪಿರೇಷನ್ ಟು ಮೀ ಅಂತ ಹೇಳ್ಬೋದು. ಎಷ್ಟೇ ಏನೇ ಜಗಳ ಆಡ್ಬೋದು, ಎಷ್ಟೇನೇ ನಮ್ಮಲ್ಲಿ ಒಂದು ಮನಸ್ತಾಪಗಳು ಬರ್ಬೋದು, ಒಂದು ಮಾತು ಬರ್ಬೋದು, ಆದ್ರೆ ಆ ಮೊದಲಿಗೆ ಆ ಒಂದು ಹೆಜ್ಜೆನಿಟ್ಟು ಅಥವಾ ದಾರಿ ತೋರಿಸಿದಂತ ಒಂದು, ಐ ಥಿಂಕ್ ನನ್ನ ಒಂದು ಲೈಫ್ ನ ಮೋಸ್ಟ್ ಮೆಮೊರೇಬಲ್ ಆರ್ ನನ್ನ ಮೋಸ್ಟ್ ಡಿಸರ್ವಿಂಗ್ ಪರ್ಸನಾಲಿಟಿ, ನನ್ನ ಸೂಪರ್ ಸ್ಟಾರ್ ಅಂದ್ರೆ ನನ್ನ ತಾಯಿ ಅಂತಾನು ಹೇಳಕ್ಕೆ ಇಷ್ಟಪಡ್ತೀನಿ. ಸೊ ಅವಾಗ ಒಂದು ಡ್ಯಾನ್ಸ್ ಪ್ರೋಗ್ರಾಮ್ಗಳನ್ನ ಕಲಿತಾ 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 ಹೇಗಾಯ್ತು ಅಂತ ಹೇಳಿದ್ರೆ, ಸೆಲ್ಫ್ ಮೇಡ್ ಪರ್ಸನಾಲಿಟಿ. ನಾನು ಇದನ್ನ ಐ ಥಿಂಕ್ ನಾನು ದುರಹಂಕಾರದಿಂದ ಅಥವಾ ಇನ್ನೇನೋ ಒಂದು ಹೇಳ್ಕೊಳ್ತಿಲ್ಲ. ನಾನೇ ಕಲಿತಾ ಬರ್ತಾ ಇದ್ದೆ. ಒಂದಷ್ಟು ಡ್ಯಾನ್ಸ್ಗಳನ್ನ ನೋಡ್ತಾ ಇದ್ದೆ, ಒಂದಷ್ಟು ಪರ್ಫಾರ್ಮೆನ್ಸ್ ಕರ್ಕೊಂಡು ಹೋಗೋರು, ಒಂದಷ್ಟು ವೇದಿಕೆಗಳಿಗೆ ನನ್ನನ್ನ ಅವಕಾಶ ಮಾಡಿಕೊಟ್ರು. ನನ್ನೊಂದು ಚಿಕ್ಕ ಚೇತಕ್ ಸ್ಟೋರಿ ಇದೆ. ನನ್ನ ತಂದೆ ಹತ್ರ ಚೇತಕ್ ಗಾಡಿ ಇತ್ತು. ಆ ಚೇತಕ್ ಗಾಡಿ ಎಷ್ಟೆಲ್ಲ ನಮಗ್ ಸರ್ವಿಸ್ ಕೊಟ್ಟಿದೆ ಅಂತ ಹೇಳಿದ್ರೆ ನಾನು ಎಲ್ಲಾ ಯೂಶಲಿ ಇಂಟರ್ವ್ಯೂಸ್ ಅಲ್ಲಿ ಶೇರ್ ಮಾಡ್ಕೊಳಕ್ ಇಷ್ಟಪಡ್ತೀನಿ. ನನ್ನ ತಂದೆ ತಾಯಿ ಇಬ್ರು ಕೂಡ ಗವರ್ಮೆಂಟ್ ಎಂಪ್ಲಾಯಿ ಆಗಿದ್ರು ಕೂಡ ಎಷ್ಟು ಸ್ಯಾಕ್ರಿಫೈಸ್ ಮಾಡ್ತಾರೆ ಅಂಡ್ ಒಂದು ಬೆಳವಣಿಗೆಗೆ ಎಷ್ಟೆಲ್ಲ ಅವ್ರು ಪ್ರೋತ್ಸಾಹ ಮಾಡ್ತಾರೆ ಅನ್ನೋದು ತುಂಬಾನೇ ಮ್ಯಾಟರ್ ಆಗುತ್ತೆ. ಸೊ ನನಗೆ ಎಲ್ಲೆಲ್ಲಿ ಕಾಂಪಿಟೇಷನ್ಸ್ ಆಗತ್ತೆ ಬೆಂಗಳೂರಲ್ಲಿ, ಎಲ್ಲೆಲ್ಲಿ ನಾವು ಹೋಗಿ ಕರ್ಕೊಂಡು ಹೋಗ್ಬೋದು ಅಂತ ಹೇಳಿ ನನ್ನ ತಂದೆ ಪಾಂಪ್ಲೆಟ್ಸ್ ಗಳನ್ನ ತಗೊಂಡ್ಬರೋರು. ನನ್ನ ತಾಯಿ ಕೆಲಸ ಮುಗಿಸ್ಕೊಂಡು ಬಂದಿದ ತಕ್ಷಣ ಅವಳಿಗೆ ಅಲ್ಲಿ ಏನು ಭರತನಾಟ್ಯಂ ಒಂದ್ ಕಡೆ, ನೆನಪಿರಲಿ ಇಂದು ಬಾನಿಗೆಲ್ಲ ಹಬ್ಬ ಒಂದ್ ಕಡೆ, ಫೋಕ್ ಡ್ಯಾನ್ಸ್ ಒಂದ್ ಕಡೆ, ಏಕಪಾತ್ರ ಅಭಿನಯ ಒಂದ್ ಕಡೆ, ಇಷ್ಟೆಲ್ಲ ಕಾಸ್ಟ್ಯೂಮ್ಸ್ ಗಳು, ಎಲ್ಲೆಲ್ಲಿ ಏನೇನ್ ಪರ್ಫಾರ್ಮೆನ್ಸ್ ಮಾಡಿಸ್ಬೇಕು ಅಂತ ಹೇಳಿ ಅವರೊಂದಷ್ಟು ಲಗೇಜ್ ನ ರೆಡಿ ಮಾಡೋರು. ಅಂಡ್ ನನ್ನ ಅಣ್ಣ ಕೂಡ CD ಎರ, ಅವಾಗೆಲ್ಲ ಕ್ಯಾಸೆಟ್ಸ್ ಎಲ್ಲ ಬರ್ತಾ ಇತ್ತು. ಇವಾಗಿನ ತರ ಯಾವ್ದು ಯೂಟ್ಯೂಬ್ ಆಗ್ಲಿ ಅಥವಾ ಪೆನ್ ಡ್ರೈವ್ ಆಗ್ಲಿ ಅಥವಾ ಇನ್ನೊಂದೇನೋ ಬರಲ್ಲ. ಸೊ ಅವಾಗೆಲ್ಲ ಒಂದು ಕ್ಯಾಸೆಟ್ಸ್ ಎರ ಇರ್ತಿತ್ತು. ಎಲ್ಲೆಲ್ಲಿ ಏನೇನ್ ಡ್ಯಾನ್ಸ್ ಮಾಡ್ಬೇಕು ಅಂತ ಅವ್ನು ಟೇಪ್ ರೆಕಾರ್ಡ್ ಹಾಕಿ
ಟ್ರೈನ್ ಟು ಫಾರ್ವರ್ಡ್ ಮಾಡಿ ಅವ್ನು ಅದನ್ನೆಲ್ಲ ರೆಡಿ ಮಾಡ್ತಾ ಇದ್ದ. ಸೊ ನಾನೆಲ್ಲ ರೆಡಿ ಆಗಿ ನಾವು 4 ಜನ ಒಂದು ಬಿಲ್ಡಿಂಗ್ ಬೆಳಿಬೇಕು ಅಥವಾ ಒಂದು ಬಿಲ್ಡಿಂಗ್ ನಿಂತ್ಕೊಳ್ಬೇಕು ಅಂತ ಹೇಳಿದ್ರೆ ಪಿಲ್ಲರ್ಸ್ ಎಷ್ಟು ಇಂಪಾರ್ಟೆಂಟ್ ಆಗತ್ತೋ ನನಗೂ ಕೂಡ ಇವರೆಲ್ಲ ದೊಡ್ಡ ಪಿಲ್ಲರ್ ಆಗಿ ನನಗೆ ನಿಂತ್ಕೊಂಡಿದ್ದಾರೆ ಅಂತ ಹೇಳಿದ್ರೆ ಖಂಡಿತವಾಗ್ಲೂ ತಪ್ಪಾಗಲ್ಲ. ಸೊ ಇಡೀ ಬೆಂಗಳೂರು ಯೂಶಲಿ ಮಕ್ಳಿಗೆ ಸ್ಯಾಟರ್ಡೇ ಸಂಡೇಸು ವೀಕೆಂಡ್ಸ್ ಎಲ್ಲ ಮಾಲ್ಗಳು ಕರ್ಕೊಂಡು ಹೋಗ್ತಾರೆ, ಲಾಲ್ಬಾಗ್ ಕರ್ಕೊಂಡು ಹೋಗ್ತಾರೆ, ಕಬ್ಬನ್ ಪಾರ್ಕ್ ಕರ್ಕೊಂಡು ಹೋಗ್ತಾರೆ. ಆದ್ರೆ ನನ್ನ ಜೀವನ ಐ ಆಮ್ ಸೋ ಬ್ಲೆಸ್ಡ್. ನಾನು ಅದ್ಯಾವತ್ತೂ ನಾನು ರಿಗ್ರೆಟ್ ಮಾಡಲ್ಲ. ನಾನು ಇಡೀ ಲೈಫ್ ಎಲ್ಲಿ ಕಳೆದಿದ್ದು ಅಂತ ಹೇಳಿದ್ರೆ ಎಡಿಎ ರಂಗಮಂದಿರ, ರವೀಂದ್ರ ಕಲಾಕ್ಷೇತ್ರ, ಟೌನ್ ಹಾಲು ಅಥವಾ ಇನ್ನೊಂದು ಯಾವ್ದೋ ಒಂದು ರಂಗಮಂದಿರ, ಇನ್ನೊಂದು ಯಾವ್ದೋ ಸ್ಟೇಜು, 24/7 ಎಲ್ಲಿರ್ತಾ ಇದ್ದೆ ಅಂದ್ರೆ ಸ್ಟೇಜ್ ಮೇಲೆ ಇರ್ತಾ ಇದ್ದೆ ನಾನು. ದಟ್ ವಾಸ್ ಮೈ ಚೈಲ್ಡ್ಹುಡ್ ಬೆಸ್ಟ್ ಎವರ್ ಡೇಸ್. ಸೊ ಆ ತರ ಒಂದಷ್ಟು ವೇದಿಕೆಗಳನ್ನ ಹತ್ತಿದಾಗ ನನಗೆ ಆಟೋಮ್ಯಾಟಿಕಲಿ ಸೆಲ್ಫ್ ಕಾನ್ಫಿಡೆನ್ಸ್ ಅಂತ ಬಂತು, ಸ್ಟೇಜ್ ಫಿಯರ್ ಅಂತ ಹೋಯ್ತು. ಒಂದ್ ಕಡೆ ಭರತನಾಟ್ಯಂ ಪರ್ಫಾರ್ಮೆನ್ಸ್ ಮಾಡ್ತಿದ್ದೆ, ಒಂದ್ ಕಡೆ ಫಿಲ್ಮ್ ಮಿಟ್ಸ್ ಮಾಡ್ತಾ ಇದ್ದೆ, ಫೋಕ್ ಡ್ಯಾನ್ಸ್ ಮಾಡ್ತಾ ಇದ್ದೆ, ಏಕಪಾತ್ರ ಬೇರೆದಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದೆ. ಈ ತರ ಎಲ್ಲ ಬೇರೆ ಹೋದಾಗ ಎಲ್ಲಿ ಹೋದ್ರುನು ಐ ಥಿಂಕ್ ಎಲ್ಲರ ಆಶೀರ್ವಾದದಿಂದ ಅಪೂರ್ವ ಡಿ ಸಾಗರ್ ಮೊದಲನೇ ಬಹುಮಾನ, ಡ್ಯಾನ್ಸ್ ಅಲ್ಲಿ ಫಸ್ಟ್, ಏಕಪಾತ್ರ ಅಭಿನಯದಲ್ಲಿ ಫಸ್ಟ್, ಫಿಲ್ಮ್ ಮಿಟ್ಸ್ ಅಲ್ಲಿ ಫಸ್ಟ್, ಸೊ ಫೋಕ್ ಡ್ಯಾನ್ಸ್ ಅಲ್ಲಿ ಫಸ್ಟ್, ಭರತನಾಟ್ಯದಲ್ಲಿ ಫಸ್ಟ್, ಈ ತರ ಎಲ್ಲಾ ಕಡೆ ಐ ಥಿಂಕ್ ಐ ವಾಸ್ ಸೋ ಫಾರ್ಚೂನ್. ಎಲ್ಲಿ ಹೋದ್ರು ಆ ಒಂದು ಫಸ್ಟ್ ಪ್ರೈಸ್ ನ ತಗೊಂಡು ನಾನು ಮನೆಗೆ ಬರ್ತಾ ಇದ್ದೆ. ಜೀವನ ಎಷ್ಟು ಒಂದು ಮಾರ್ಪಾಡಾಗತ್ತೆ ಅಂತ ಹೇಳಿದ್ರೆ, ಅವತ್ತು ನನಗಿನ್ನ ಜ್ಞಾಪಕ ಇದೆ, ಅದೇ ಒಂದು ವೇದಿಕೆಗಳಿಗೆ ನೆನಪಿರಲಿ ಪ್ರೇಮ್ ಅವರು ಗೆಸ್ಟ್ ಆಗಿ ಬರ್ತಾರೆ. ಅವ್ರು ಬಂದಾಗ ನಾನು ಇಂದುಬಾನಿಗೆಲ್ಲ ಹಬ್ಬ ಡ್ಯಾನ್ಸ್ ಮಾಡ್ತೀನಿ. ಅಂಡ್ ತಾರಮ್ಮ ಗೆಸ್ಟ್ ಆಗಿ ಬರ್ತಾರೆ, SP ಬಾಲಸುಬ್ರಹ್ಮಣ್ಯಂ ಸರ್ ಗೆಸ್ಟ್ ಆಗಿ ಬರ್ತಾರೆ. ಎಷ್ಟೊಂದು ಸೆಲೆಬ್ರಿಟಿಗಳು ಗೆಸ್ಟ್ ಆಗಿ ಬಂದಾಗ ನಾನು ಕ್ಯೂ ನಲ್ಲಿ ನಿಂತ್ಕೊಂಡು ಅವ್ರಗಳ ಜೊತೆ ಸೆಲ್ಫಿ ತಗೋಬೇಕು, ಫೋಟೋ ತಗೋಬೇಕು, ಆಟೋಗ್ರಾಫ್ ತಗೋಬೇಕು ಅಂತ ಕ್ಯೂ ನಲ್ಲಿ ನಿಂತ್ಕೊಂಡಂತಹ ದಿನ. ಆದ್ರೆ ಇಷ್ಟೆಲ್ಲ ಒಂದಷ್ಟು ಸ್ಟ್ರಗಲ್ಸ್ ನ, ಅಪ್ಸ್ ಅಂಡ್ ಡೌನ್ಸ್ ನ ಆದ್ಮೇಲೆ ನಾನು ಇನ್ನೊಬ್ರಿಗೆ ಫೋಟೋ ಕೊಟ್ಟು, ನಾನು ಇನ್ನೊಬ್ರಿಗೆ ಆಟೋಗ್ರಾಫ್ ಕೊಟ್ಟು, ಅಥವಾ ನಾನು ಇನ್ನೊಬ್ರ ಜೊತೆ ನನಗೆ ಒಂದು ಸೆಲೆಬ್ರಿಟಿ ಅಂತ ಒಂದು ಸ್ಥಾನ ಕೊಟ್ಟಿದ್ದೀರಲ್ಲ, ಅದಕ್ಕೆ ನಿಮ್ಮ ಮಡಲಿಗೆ ನಾನು ಈ ಒಂದು ನಮಸ್ಕಾರನ ಯಾವತ್ತಿದ್ರು ಅರ್ಪಿಸಕ್ಕೆ ನಾನು ಪ್ರಯತ್ನ ಪಡ್ತೀನಿ. ಬಿಕಾಸ್ ಅದನ್ನ ನೆನೆಸ್ಕೊಂಡ್ರೆ ಒಂಥರ ಎಮೋಷನಲ್ ಆಗತ್ತೆ. ಬಿಕಾಸ್ ಅವತ್ತು ಕ್ಯೂನಲ್ಲಿ ನಿಂತ್ಕೊಂಡಂತ ಹುಡುಗಿ ಇವತ್ತು ಒಂದಷ್ಟು ಜನಕ್ಕೆ ಎಲ್ಲೋ ಪಾಪ್ಯುಲಾರಿಟಿ ಅಂತ ಕೊಟ್ಟು, ಇಲ್ಲ ಇವಳು ಕಲಾವಿದೆ ಆಗಕ್ಕೆ ಯೋಗ್ಯತೆ ಇದೆ ಅಂತ ಹೇಳಿ ನನಗೊಂದು ಭಿಕ್ಷೆ ಕೊಟ್ಟಿದ್ರಲ್ಲ, ಅದಕ್ಕೆ ಥ್ಯಾಂಕ್ ಯು ಸೋ ವೆರಿ ಮಚ್. ಆದಷ್ಟು ಅದನ್ನ ನಾನು ಕಾಪಾಡ್ಕೊಂಡು ಹೋಗಕ್ಕೆ ನಾನು ಖಂಡಿತ ಪ್ರಯತ್ನ ಪಡ್ತೀನಿ ಅಂತ ಹೇಳ್ಬೋದು. ಹಾಗೆ ನನ್ನ ಜರ್ನಿ ಆಸ್ ಎ ಡ್ಯಾನ್ಸರ್ ನಡೀತಾ ಹೋಗ್ತಾ ಇತ್ತು. ತುಂಬಾ ಒಳ್ಳೊಳ್ಳೆ ಪ್ರೋಗ್ರಾಮ್ಸ್ ಗಳು ಸಿಗ್ತಾ ಇತ್ತು. ಅಂಡ್ ದಿನಕ್ಕೆ 4-5 ಕಡೆ ಕಾಂಪಿಟೇಷನ್ಸು, ಪರ್ಫಾರ್ಮೆನ್ಸು, ಐ ವಾಸ್ ಟೋಟಲಿ ಜಾಮ್ ಪ್ಯಾಕ್ಡ್. ಇದ್ರ ಜೊತೆಗೆ ನನ್ನ ಸ್ಕೂಲಿಂಗ್, ಎಲ್ಲರೂ ಯೋಚನೆ ಮಾಡ್ಬೋದು ಬರೀ ಡ್ಯಾನ್ಸು ಅಂತ ಇರ್ತದೆ, ಸ್ಕೂಲ್ ಎಲ್ಲಿ ಓದ್ತಾಳೆ, ಏನ್ ಇದ್ ಮಾಡ್ಬೋದು ಅಂತ ಹೇಳಿ. ಅದಕ್ಕೂ ಕೂಡ ನನಗೆ ಒಂದು ದಾರಿ ಆಗಿದ್ದು, ನಾನು ಪ್ರೈಮರಿ ಮಾಡಿದ್ದು BBUL ಜೈನ್ ವಿದ್ಯಾಲಯದಲ್ಲಿ. ಅದು ಕೂಡ ತುಂಬಾ ಒಳ್ಳೆ ನನಗೆ ಸಹಕಾರ ಕೊಟ್ರು. ಎಲ್ಲ ಟೀಚರ್ಸ್ ಆಗ್ಲಿ, ಪ್ರಿನ್ಸಿಪಲ್ಸ್ ಆಗ್ಲಿ, ಯಾವುದೇ ಒಂದು ನನಗೆ ಒಂದು ಅಟೆಂಡೆನ್ಸ್ ರಿಸ್ಟ್ರಿಕ್ಷನ್ಸ್ ಅಲ್ಲದೆ ಬೇರೆ ಸ್ಪೆಷಲ್ ಕ್ಲಾಸ್ಗಳು ತಗೊಂಡು, ಹಾಗೆ ನಾನು ಆಫ್ಟರ್ ಪ್ರೈಮರಿ ಹೈಸ್ಕೂಲ್ ಎಲ್ಲ ಮಾಡಿದ್ದು ನ್ಯಾಷನಲ್ ಹೈಸ್ಕೂಲ್ ಅಲ್ಲಿ. ಸೊ ನ್ಯಾಷನಲ್ ಹೈಸ್ಕೂಲ್ ಅಲ್ಲಿ ಹೋದಾಗ ಇನ್ನೊಂದು ಆಯಾಮನೆ ತಿರ್ಕೊಳ್ತೆ. ಯಾಕಂದ್ರೆ ಅಲ್ಲಿ ಹುಟ್ಟಿದಂತಹ ಕಲಾವಿದರು ಎಷ್ಟು, ರಮೇಶ್ ಅರವಿಂದ್ ಸರ್, ವಿನಾಯಕ್ ಜೋಶಿ ಅವರು, ನಿರಂಜನ್ ದೇಶಪಾಂಡೆ ಅವರು, MD ಪಲ್ಲವಿ ಅವರು, ಈ ತರ ಹೇಳ್ತಾ ಹೋಗ್ತದೆ. ಸಾಲಾಗಿ ಒಂದಷ್ಟು ಕಲಾವಿದರು ದಂಡು ಹುಟ್ಟಿಸಿದಂತ ಒಂದು ಜಾಗ ಅಂದ್ರೆ ನ್ಯಾಷನಲ್ ಹೈಸ್ಕೂಲ್ ಅಂತ ಹೇಳ್ಬೋದು. ಅಲ್ಲೂ ಕೂಡ ನನಗೆ ಸಿಕ್ಕಂತಹ ಪ್ರೋತ್ಸಾಹ ನನಗಿನ್ನ ಜ್ಞಾಪಕ ಇದೆ. 10th ಸ್ಟ್ಯಾಂಡರ್ಡ್ ನನಗೆ ಬೋರ್ಡ್ ಎಕ್ಸಾಮ್ ಅಲ್ಲಿ ಆ ಟೀಚರ್ ಹೆಸರು ತಗೊಳ್ಳೋದು ಬೇಡ, ಟೀಚರ್ ನನಗೊಂದು ಚಾಲೆಂಜ್ ಮಾಡಿದ್ರು. ಇಲ್ಲ, ಒಂದ್ ಸ್ವಲ್ಪ ನನಗೆ ಅವಾಗ ಕಾನ್ಸಂಟ್ರೇಟ್ ಮಾಡಕ್ಕೆ ಆಗ್ತಿರ್ಲಿಲ್ಲ. 1-2-3 ಸಬ್ಜೆಕ್ಟ್ ಅಲ್ಲಿ ಫೇಲ್ ಆಗಿದ್ದೆ. ಅವ್ರು ನನ್ಗೊಂದು ಚಾಲೆಂಜ್ ಮಾಡಿದ್ರು, ಯು ವಿಲ್ ಬಿ ಫೇಲ್ಯೂರ್, ನೀನ್ ನಿಜವಾಗ್ಲೂ ಈ ಸಲ 10th ಅಲ್ಲಿ ಫೇಲ್ ಆಗ್ತೆ, ನೀನ್ ಪಾಸ್ ಆಗಲ್ಲ ಅಂತ ಹೇಳಿ. ಮೇ ಬಿ 10th ಬೋರ್ಡ್ ಎಕ್ಸಾಮ್ಸ್ಗೆ 15 ದಿನ ಮಾತ್ರ ಬಾಕಿ ಇದೆ. ಆ 15 ದಿನ ನನಗೆ ಆ ಒಂದು ವರ್ಡ್ ನನ್ಗೆ ಯಾಕೋ ತುಂಬಾ ಟ್ರಿಗರ್ ಆಗಕ್ಕೆ ಸ್ಟಾರ್ಟ್ ಆಯ್ತು. ಡೇ ಅಂಡ್ ನೈಟ್ ನಾನು ಕೂತ್ಕೊಂಡು ಓದಕ್ ಶುರು ಮಾಡಿದೆ, ಬರೆಯಕ್ ಶುರು ಮಾಡಿದೆ. ಐ ಸ್ಟಾರ್ಟೆಡ್ ಟು ಪ್ರಾಕ್ಟಿಸ್ ಥಿಂಗ್ಸ್. ಅಂಡ್ ಅದೇ ಟೈಮಲ್ಲಿ ನನಗೆ DVN ಸರ್, ನನ್ನ ಮ್ಯಾಥ್ಸ್ ಟೀಚರ್ ಆಗಿದ್ದು, ದಿನ ಬಂದು ನನಗೆ ಒಂದಷ್ಟು ಟ್ಯೂಷನ್ಸ್ ನ ಮಾಡ್ಕೊಂಡು ಹೋಗೋರು. ಅದೆಲ್ಲ ಹೇಗಾಯ್ತು ಅಂದ್ರೆ, ನನಗೆ ಲಾಸ್ಟ್ ಅಲ್ಲಿ ನನಗೆ ನಾನು ಅದು ಹೇಳಿದ ಒಂಥರ ಅತಿಶಯೋಕ್ತಿ ಅನ್ನಿಸ್ಬೋದು, 75% ತಗೊಂಡು ವಿತಿನ್ ದ 15 days ಆಫ್ ಟೈಮ್ ಸ್ಪ್ಯಾನ್ ಅಲ್ಲಿ ನನಗೆ 75% ತಗೊಂಡು ಪಾಸ್ ಕೂಡ ಆದೆ. ಅಂಡ್ ಅವತ್ತಿನ ದಿನ ನಾನು ಫಸ್ಟ್ ಅಂದ್ರೆ ಇದನ್ನ ಹೇಳ್ಕೊಂಡು ಅವ್ರಿಗೇನೋ ನಾನು ತೋರ್ಪಡಿಕೆ ಮಾಡ್ಬೇಕು ಅಂತಲ್ಲ,
ಬಂದಿದ ತಕ್ಷಣ ಕೇಳಿದ್ರು, ಏನಮ್ಮ ಆಯ್ತು ನಿನ್ ರಿಸಲ್ಟ್, ಫೇಲ್ ತಾನೆ ಅಂತಂದ್ರು. ಸೆಕೆಂಡ್ ಅಟೆಂಪ್ಟಾ ಅಂತಂದ್ರು. ಖಂಡಿತ ಇಲ್ಲ ಸರ್, 75% ತಗೊಂಡು ಪಾಸ್ ಆಗಿದ್ದೀನಿ ಅಂತ ಹೇಳ್ದೆ. ನಾನು ಹೇಳೋದಿಷ್ಟೇ, ಏನೇ ಮಾಡಿದ್ರು ಪ್ರಯತ್ನ ಇರ್ಬೇಕು. ನಿಮಗೆ ಕಾನ್ಫಿಡೆನ್ಸ್ ಇದ್ರೆ ಖಂಡಿತವಾಗ್ಲೂ ಯಾವ ಒಂದು ಬ್ಯಾರಿಕೇಡ್ಸ್ ಬಂದ್ರು, ಏನೇ ಚಾಲೆಂಜಸ್ ಬಂದ್ರು ನೀವು ಸಾಧನೆ ಮಾಡಕ್ಕೆ ಸಾಧ್ಯ ಆಗತ್ತೆ. ಇಟ್ ಇಸ್ ವಿತ್ ಇನ್ ಯು ಅಂತ ಹೇಳಕ್ಕೆ ನಾನು ಖಂಡಿತವಾಗ್ಲೂ ಇಷ್ಟಪಡ್ತೀನಿ. ಸೊ ಹಂಗೆ ಡ್ಯಾನ್ಸರ್ ಆಗಿ ಒಂದಷ್ಟು ವರ್ಷಗಳು, ಒಂದಷ್ಟು ಅವಾರ್ಡ್ಸ್ಗಳು, ಒಂದು 5,000ಕ್ಕೂ ಅಧಿಕ ವೇದಿಕೆ ಕಾರ್ಯಕ್ರಮಗಳನ್ನ ಪ್ರಪಂಚದಾದ್ಯಂತ ಕೊಟ್ಟಿದ್ದೀನಿ. ಹಾಗೆ ಒಂದು 3,500 ಹೆಚ್ಚು ನನಗೊಂದು ಪ್ರಶಸ್ತಿಗಳು ಬಂದಿದೆ. ಅದರಲ್ಲಿ ಮುಖ್ಯವಾಗಿ ಆರ್ಯಭಟ್ಟ ಇಂಟರ್ನ್ಯಾಷನಲ್ ಅವಾರ್ಡ್ 2 ಸಲ ಬಂದಿದೆ. ಅಂಡ್ ಕರ್ನಾಟಕ ಗವರ್ಮೆಂಟ್ BBMP ಅವ್ರು ಕೊಡುವಂತಹ ನನಗೆ ಕೆಂಪೇಗೌಡ ಅವಾರ್ಡ್ ಬಂದಿದೆ. ಬಹುಮುಖ ಪ್ರತಿಭೆ ಅಂತ ನಮ್ಮ ಕರ್ನಾಟಕ ಸರ್ಕಾರದಿಂದ ಕೊಡುವಂತ ಒಂದು ಅವಾರ್ಡ್, ಬಹುಮುಖ ಪ್ರತಿಭೆ ಅವಾರ್ಡ್. ಅದು ಬಾಲ್ ಭವನ್ ಅಲ್ಲಿ ಮಾಡ್ತಾರೆ ಚಿಲ್ಡ್ರನ್ಸ್ ಡೇಗೆ. ಅದ್ರಕ್ಕೂ ಕೂಡ ನನ್ಗೆ ಬಹುಮುಖ ಪ್ರತಿಭೆ ಅವಾರ್ಡ್ ಬಂದಿದೆ. ಮತ್ತಷ್ಟು ಒಂದಷ್ಟು ಬೇರೆ ಬೇರೆ ಚಿತ್ರಸಂತೆ ಅವಾರ್ಡ್ಸ್, ಅದೆಲ್ಲ ಅವಾರ್ಡ್ಸ್ ಗಳು ಬರ್ತಾ ಹೋಗ್ತಾ ಇತ್ತು. ಇಂಡಸ್ಟ್ರಿಗೆ ಹೇಗೆ ನನಗೆ ಲಿಂಕ್ ಆಗಿದ್ದು ತುಂಬಾ ಜನಕ್ಕೆ ಗೊತ್ತಿಲ್ಲ. ಹಿಂಗೆ ನಾನು ಡ್ಯಾನ್ಸ್ ಪ್ರೋಗ್ರಾಮ್ಸ್ ಗಳು ಕೊಡ್ತಾ ಇದ್ದಾಗ ಒಂದಷ್ಟು ನಾಟಕ ತಂಡದಲ್ಲಿ ಕೆಲಸ ಮಾಡಿದ್ದೀನಿ. ಸ್ಟಾರ್ಟಿಂಗ್ ಇಂದಾನೇ ನನಗೆ ಸಿಕ್ಕಂತಹ ಒಂದು ಬಳುವಳಿ ಅಥವಾ ಒಂದು ಗೈಡೆನ್ಸ್ ಅಂತ ಹೇಳಿದ್ರೆ ಮಾಸ್ತರ್ ಹಿರಣ್ಣಯ್ಯ ಅಂಕಲ್ ಅವರ ಎಲ್ಲಾರು ಮಾಡುವುದು ಹೊಟ್ಟೆಗಾಗಿ. ಆ ಒಂದು ನಾಟಕದಲ್ಲಿ ಮಾಸ್ತರ್ ಹಿರಣ್ಣಯ್ಯ ಅಂಕಲ್ ಹಾಗೆ ಅವ್ರ ಮಗ ಬಾಬು ಹಿರಣ್ಣಯ್ಯ ಅಂಕಲ್ ಜೊತೆ ಪರ್ಫಾರ್ಮ್ ಮಾಡುವಂತ ನನ್ನ ಐ ಥಿಂಕ್ ಅದೃಷ್ಟ. ಹಾಗೆ ಪ್ರಭಾತ್ ಕಲಾವಿದ್ರು, ಸೂರ್ಯ ಕಲಾವಿದ್ರು, ಪ್ರಭಾತ್ ಇಂಟರ್ನ್ಯಾಷನಲ್, ಹಾಗೆ ನಲಿ ನಾಗರಾಜ್ ಅಂತ ಇಂಥ ದೊಡ್ಡ ದೊಡ್ಡ ರಂಗಕರ್ಮಿಗಳ ಜೊತೆ ಕೆಲಸ ಮಾಡುವಂತಹ ಒಂದು ನನ್ನ ಅದೃಷ್ಟ. ಬಿಕಾಸ್ ನಾವು ಸ್ಟಾರ್ಟಿಂಗ್ ಇಂದ ಏನ್ ಕಲಿತೀವಿ ಅದು ನನ್ನ ಫ್ಯೂಚರ್ ತುಂಬಾನೇ ಮ್ಯಾಟರ್ ಆಯ್ತು ನನಗೆ. ಕೆಂಪೇಗೌಡನ ಸಿರಿದೇವಿ ಅನ್ನೋ ಒಂದು ನಾಟಕನ ನಾನು ಕೆಂಪೇಗೌಡನ ಪಾತ್ರ ಮಾಡಿದ್ದೆ. ಸಕ್ಸಸ್ಫುಲಿ 25 ಶೋಸ್, ಹೌಸ್ಫುಲ್ ಶೋಸ್ ನ ನಾವು ಕೊಟ್ಟಿದೀವಿ. ಈ ರಂಗಭೂಮಿ ನನಗೆ ಏನ್ ಹೇಳ್ಕೊಡ್ತು, ಡ್ಯಾನ್ಸ್ ನನಗೆ ಒಂದು ನವರಸ ಹೇಳ್ಕೊಡ್ತು, ಸ್ಟೇಜ್ ಫಿಯರ್ ನ ಹೇಳ್ಕೊಡ್ತು, ಕ್ರಿಯೇಟಿವಿಟಿ, ಕೊರಿಯೋಗ್ರಫಿ ಮತ್ತೆ ಒಂದಷ್ಟು ಆಕ್ಟಿಂಗ್ ಸ್ಕಿಲ್ಸ್ ನ ಹೇಳ್ಕೊಟ್ಟಿದ್ರೆ, ನನಗೆ ರಂಗಭೂಮಿ ಜೀವನ ಶೈಲಿನ ಹೇಳ್ಕೊಟ್ಟಿದೆ ಅಂತ ಹೇಳ್ಬೋದು. ಯಾಕಂದ್ರೆ ರಂಗಭೂಮಿನಲ್ಲಿ ಪ್ರೊಡಕ್ಷನ್ ಅವರು ನಾವೇ ಆಗಿರ್ತೀವಿ, ಕಾಸ್ಟ್ಯೂಮ್ ಡಿಸೈನರ್ಸು ನಾವೇ ಆಗಿರ್ತೀವಿ, ಗುಡಿಸೋರು ನಾವೇ ಆಗಿರ್ತೀವಿ, ಸ್ಟಾರ್ಸು ನಾವೇ ಆಗಿರ್ತೀವಿ. ಸೊ ರಂಗಭೂಮಿ ಜೀವನ ಇಷ್ಟರಲ್ಲೇ ಇರುತ್ತೆ, ಆದ್ರೆ ನೀನ್ ತಗೊಂಡ್ ಹೋಗುವಂತ ಒಂದು ರೀತಿ ಬದಲಾಗತ್ತೆ. ಹಾಗೆ ನೀನ್ ಏನೇ ಪಾತ್ರ ಕೊಟ್ರು ಜೈ ಅನ್ನಿಸ್ಕೊಳ್ಬಹುದು. ಎಲ್ಲಿ ಅಂದ್ರೆ ನೀನು ರಂಗಭೂಮಿನ ಅಥವಾ ನಿನ್ನ ವೇದಿಕೆನ ಗೌರವ ಕೊಟ್ಟಾಗ ಮಾತ್ರ ಅನ್ನೋದನ್ನ ನಾನು ಕಲ್ತಿದ್ದೆ ನನ್ನ ವೇದಿಕೆ ಹಾಗೆ ರಂಗಭೂಮಿನಲ್ಲಿ ಅಂತ ಹೇಳ್ಕೊಳಕ್ಕೆ ತುಂಬಾನೇ ಹೆಮ್ಮೆ ಆಗತ್ತೆ. ಸೊ ಒಂದು ವಾಯ್ಸ್ ಮಾಡ್ಯುಲೇಷನ್ಸ್ ಆಗ್ಲಿ, ಬಿಕಾಸ್ ಇವಾಗಂದ್ರೆ ಐ ಥಿಂಕ್ ಡಬ್ಬಿಂಗ್ ಇರುತ್ತೆ, ಒಂದು ರೀಟೇಕ್ಸ್ ಮಾಡ್ಬೋದು ಅಥವಾ ಒಂದು ರೆಕಾರ್ಡಿಂಗ್ ಗೆ ನಾವು ಆಕ್ಟ್ ಮಾಡ್ಬೋದು. ಆದ್ರೆ ರಂಗಭೂಮಿನಲ್ಲಿ ನಾವ್ ಏನೇ ತಪ್ಪು ಒಪ್ಪು ಮಾಡಿದ್ರು ಅಲ್ಲೇ ತಿದ್ಕೊಳ್ಬೇಕಾದಂತಹ ಒಂದು ಪ್ರಮೇಯ, ಅಲ್ಲೇ ಅದನ್ನ ಇಂಪ್ರೂವೈಸ್ ಮಾಡ್ಕೊಂಡು ಸ್ಪಾಟ್ ಅಲ್ಲೇ ನಾವು ಅದನ್ನ ಜನಕ್ಕೆ ಕನೆಕ್ಟ್ ಆಗ್ಬೇಕು. ಸೊ ಇಷ್ಟೆಲ್ಲ ಚಾಲೆಂಜಸ್ ನ ಎಲ್ಲ ಎದುರಿಸಿ ಮುಂದಕ್ಕೆ ಹೋಗ್ತಾ ಇದ್ದಾಗ ಈ ಒಂದು ಮಧ್ಯದಲ್ಲಿ ಒಂದಷ್ಟು ಏರಿಳಿತಗಳು ಕೂಡ ನನ್ನ ಜೀವನದಲ್ಲಿ ಆಗತ್ತೆ. ಏನಂತ ಹೇಳಿದ್ರೆ ಆಸ್ ಯೂಶುವಲ್ ಇಷ್ಟೆಲ್ಲ ನಾನು ಕಾಂಪಿಟೇಷನ್ಸ್ ಪಾರ್ಟಿಸಿಪೇಟ್ ಮಾಡ್ತೀನಿ ಅಂತ ಹೇಳಿದ್ರೆ, ಫಿನಾನ್ಷಿಯಲಿ ಪರವಾಗಿಲ್ಲಪ್ಪ, ಸಖತ್ ಸ್ಟ್ರಾಂಗ್ ಆಗಿರ್ಬೋದು. ಯಾಕಂದ್ರೆ ಕಾಂಪಿಟೇಷನ್ಸ್ ಅಲ್ಲಿ ಎಂಟ್ರಿ ಫೀಸ್ಗಳು ಇಲ್ದೆ ಯಾವ್ದು ಕಾಂಪಿಟೇಷನ್ಸ್ ನ ನಡೆಸಲ್ಲ. ನನಗೀಗ್ಲೂ ಜ್ಞಾಪಕ ಇದೆ, ನನ್ನ ತಾಯಿ ಎಷ್ಟೋ ಕಡೆ ಒಂದು 250 ರೂಪಾಯಿ 300 ರೂಪಾಯಿ ಕೂಡ ಸಾಲ ಮಾಡ್ಕೊಂಡು ನನಗೆ ಕಾಂಪಿಟೇಷನ್ಸ್ಗೆ ಕಳಿಸಿದ್ದಾರೆ. ಯಾಕೆ ಅಂದ್ರೆ ಮಗಳಿಗೆ ಆ ಒಂದು ವೇದಿಕೆ ತಪ್ಪಬಾರ್ದು, ಆ ಒಂದು ವೇದಿಕೆ ತುಂಬಾನೇ ಅವಳಿಗೆ ಇಂಪಾರ್ಟೆಂಟ್ ಆಗತ್ತೆ ಅಂತ ಎಷ್ಟೋ ಕಡೆ ಅವ್ರ ಕೊಲೀಗ್ಸ್ ಇಂದ ಆಗ್ಲಿ ಇನ್ನೊಬ್ರಿಂದ ಆಗ್ಲಿ, ಇಲ್ಲ ನನ್ ಮಗಳು ಕಾಂಪಿಟೇಷನ್ಸ್ ಹೋಗ್ತಿಯಾಳೆ, ಒಂದ್ 500 ರೂಪಾಯಿ ಕೊಡಿ, ಅಂದ್ರೆ ಸ್ಯಾಲ್ರಿಡ್ ಆಗಿದ್ರು ಇಬ್ರು ಮಕ್ಕಳನ್ನ ನಿಭಾಯಿಸಿ, ಸಂಸಾರನ ನಿಭಾಯಿಸಿ, ಅಂಡ್ ಜೊತೆಗೆ ನನಗೆ ಕಲೆಗೂ ಸಪೋರ್ಟ್ ಮಾಡ್ಕೊಂಡು, ಅಂಡ್ ಎಷ್ಟೋ ಕಡೆ ಸ್ಕೂಲ್ ಯೂನಿಫಾರ್ಮ್ ಅಲ್ಲಿ ನಾನು ಹೋಗಿ ಪರ್ಫಾರ್ಮೆನ್ಸ್ ಮಾಡಿದ್ದೀನಿ. ಇನಿಷಿಯಲ್ ಡೇಸ್ ಅಲ್ಲಿ ಕಾಸ್ಟ್ಯೂಮ್ಸ್ ತಗೊಳಕ್ಕೂ ನಮ್ಗೆ ತುಂಬಾನೇ ಕಷ್ಟ ಇರ್ತಿತ್ತು, ಬಿಕಾಸ್ ವಿ ಆರ್ ನಾಟ್ ದಟ್ ವೆರಿ ಮಚ್ ಫಿನಾನ್ಷಿಯಲಿ ಸ್ಟ್ರಾಂಗ್ ದಟ್ ಟೈಮ್. ಸೊ ಆದ್ರೆ ಕಾಲಕ್ರಮೇಣ ಆ ಒಂದು ಡೆಡಿಕೇಶನ್ ಕೂಡ ಬಿಡದೆ ನನ್ನ ತಂದೆ ತಾಯಿ ಅಷ್ಟು ಸಪೋರ್ಟ್ ಮಾಡಿ ಮತ್ತೆ ಗುರು ಹಿರಿಯರ ಆಶೀರ್ವಾದದಿಂದ ನನ್ನ ಡ್ಯಾನ್ಸ್ ಪರ್ಫಾರ್ಮೆನ್ಸ್, ಯಾವುದೋ ಒಂದು ಪ್ರೋಗ್ರಾಮ್ ಅಲ್ಲಿ ನನ್ನ ಡ್ಯಾನ್ಸ್ ಪರ್ಫಾರ್ಮೆನ್ಸ್ ನ ನಮ್ಮ ಒಂದು ಮಿನಿಸ್ಟರ್ ರಾಮಚಂದ್ರೇಗೌಡ್ರ ಸರ್ ಬಂದು ನೋಡಿದ್ರು. ಅವಾಗ ನಾಳೆ ಮನೆಗ್ ಬಾರಪ್ಪ, ನಿಮ್ ಮಗಳನ್ನ ಅಪ್ಪ ಅಲ್ಲಿ ವಿಧಾನಸೌಧದಲ್ಲಿ ಕೆಲ್ಸ ಮಾಡ್ತಾ ಇದ್ರು ಎಷ್ಟು ಅವರು ಸಂಸ್ಕಾರದಲ್ಲಿ ಬದುಕಿದ್ರು ಅಂತ ಹೇಳಿದ್ರೆ
ಯಾವ್ದೇ ರೀತಿ ಒಂದು ಲಾಬಿಗಳಾಗ್ಲಿ ಅಥವಾ ಯಾವ್ದೇ ಒಂದು ಲಂಚ ತಗೊಳ್ಳೋದಾಗ್ಲಿ ಅಥವಾ ಇನ್ನೊಂದೇನೋ ಕೈ ಚಾಚೋದಾಗ್ಲಿ ಯಾವತ್ತೂ ಮಾಡಿರ್ಲಿಲ್ಲ. ಅದ ಇನ್ಫ್ಲೂಯೆನ್ಸ್ ಮೇಲೆ ಯಾವತ್ತೂ ಬದುಕದಂತಹ ಒಂದು ಜನ ಅಲ್ಲ. ಸೊ ಮನೆಗೆ ಕರ್ಕೊಂಬಾರಪ್ಪ ಮಗಳನ್ನ, ತುಂಬಾ ಚೆನ್ನಾಗಿ ಡ್ಯಾನ್ಸ್ ಮಾಡ್ತಾಳೆ ಅಂತ ಹೇಳಿ, ಯಾಕಂದ್ರೆ ಅವ್ರು ಅಲ್ಲ ಕೆಲ್ಸ ಮಾಡೋದ್ರಿಂದ ಅಪ್ಪನ ಗುರ್ತು ಹಿಡಿದ್ರು. ನೆಕ್ಸ್ಟ್ ಡೇ ಹೋದ್ವಿ ಮನೆಗೆ, ಸರಿ ಬಯೋಡೇಟಾ ಕೊಡಿ ಅಂತ ಹೇಳಿದ್ರು. ಬಯೋಡೇಟಾನ್ ಕೊಟ್ವಿ, ರೆಸ್ಯೂಮ್ ಎಲ್ಲ ಕೊಟ್ವಿ. ತಿರ್ಗಾ ಇನ್ನೊಂದ್ ವಾರ ಆದ್ಮೇಲೆ ನಮ್ಗೆ ಆಫೀಸ್ ಕಡೆಯಿಂದ ಕಾಲ್ ಬರುತ್ತೆ. ಸರಿ ಸಾಹೇಬ್ರು ಕರೀತಾ ಇದಾರೆ, ಬನ್ನಿ ಮಾತಾಡ್ಬೇಕಂತೆ ಅಂತ ಹೇಳಿ ನನ್ನನ್ನು ಕರ್ಕೊಂಡು ಹೋಗಿದ್ದಾರೆ. ಅವತ್ತಿನ ದಿನ ನನಗೆ 25,000 ರೂಪಾಯಿ ಅವ್ರು ನನಗೆ ಕೊಟ್ಟಂತಹ ಮೊದಲನೇ ಚೆಕ್ ಅದು. ಸೊ ದಟ್ ವಾಸ್ ದ ಥಿಂಗ್. ನನಗೆ ಕಾಂಪಿಟೇಷನ್ಸ್ ಗಳಿಗೆ ಕಾಸ್ಟ್ಯೂಮ್ಸು, ಮೇಕಪ್ ಮೆಟೀರಿಯಲ್ಸು, ನನಗೆ ಒಂದಷ್ಟು ಐಟಮ್ಸ್ ನ ತಗೊಳಕ್ಕೆ ನನಗೆ ಹೆಲ್ಪ್ ಮಾಡಿದದ್ದು ಫಸ್ಟ್ ನನಗೆ ರಾಮಚಂದ್ರ ಗೌಡ ಸರ್. ಅವ್ರಿಗೆ ಈ ಮೂಲಕ ಧನ್ಯವಾದ ಹೇಳಕ್ ಇಷ್ಟಪಡ್ತೀನಿ. ಬಿಕಾಸ್ ಎವ್ರಿಥಿಂಗ್ ಮ್ಯಾಟರ್ಸ್. ಒಂದೊಂದು ಹೆಜ್ಜೆನಲ್ಲಿ ಒಬ್ಬೊಬ್ರು ನಮ್ಗೆ ಏನೇನ್ ಸಹಾಯ ಮಾಡಿದಾರೋ, ಅಮ್ಮನ್ ಕೊಲೀಗ್ ಆಗ್ಲಿ, ನನ್ನ ಫ್ಯಾಮಿಲಿ ಆಗ್ಲಿ ಅಂಡ್ ಫ್ರೆಂಡ್ಸ್ ಆಗ್ಲಿ, ಎಲ್ಲರೂ ನಿಂತ್ಕೊಂಡ್ರು. ಒಂದು ಹಂತದಲ್ಲಿ ಅಮ್ಮನ್ಗೆ ಡಯಾಬೆಟಿಕ್ ಇರೋ ಕಾರಣ ಅಮ್ಮನ್ಗೆಲ್ಲೋ ಒಂದು ಕಾಲಲ್ಲಿ ಚಿಕ್ಕ ಗಾಯ ಆಗಿತ್ತು. ಬಟ್ ಅದನ್ನ ನೆಗ್ಲೆಕ್ಟ್ ಮಾಡ್ತಾ ಇರ್ಬೇಕಾದ್ರೆ ಅದು ಸೆಪ್ಟಿಕ್ ಆಗಿ ಟರ್ನ್ ಆಯ್ತು. ಡಾಕ್ಟರ್ ಒಂದೇ ಮಾತಲ್ಲ, ಐ ಥಿಂಕ್ ಅವಾಗ ನಾನು ತುಂಬಾ ಚಿಕ್ಕವಳಿದ್ದೆ, ಮೇ ಬಿ ಒಂದು 7th ಸ್ಟ್ಯಾಂಡರ್ಡ್ 6th ಸ್ಟ್ಯಾಂಡರ್ಡ್ 7th ಸ್ಟ್ಯಾಂಡರ್ಡ್ ಅಲ್ಲಿ ಇದ್ದೆ. ಕರೆದ್ಬಿಟ್ಟು, ನೋಡಮ್ಮ ಹಿಂಗ್ ಮಂಡಿ ನಿಜವಾಗ್ಲೂ ಆ ಪಾದದಲ್ಲಿ ಈ ತರ ಬೆರಳಿಂಗ್ ಅಲ್ಲಾಡ್ಸ್ಬಿಟ್ಟು, ನೋಡಮ್ಮ ಈ ಒಂದು ಫಿಂಗರ್ನ ಒಂದು 1 hour ಅಲ್ಲಿ ನೀವು ಆಪರೇಟ್ ಮಾಡ್ಲಿಲ್ಲ ಅಂದ್ರೆ ನೀವೇ ಹಿಂಗ್ ತೆಗೆದ್ ಬಿಡ್ಬೋದು ಅಂತ ಹೇಳಿದ್ರು. ಅವಾಗ ಏನ್ ಡಿಸಿಷನ್ ತಗೊಳ್ಬೇಕು ಗೊತ್ತಿಲ್ಲ. ಯಾಕಂದ್ರೆ ಅಪ್ಪ ಆಫೀಸ್ಗೆ ಹೋಗಿದ್ದಾರೆ, ಅಣ್ಣ ಕಾಲೇಜ್ಗೆ ಹೋಗಿದ್ದಾನೆ. ನಾನು ಧೈರ್ಯ ಮಾಡಿ ಅಪ್ಪ ಅಣ್ಣಂಗೂ ಎಲ್ಲ ಮಾತಾಡ್ಬಿಟ್ಟು, ಸರಿ ಮಾಡ್ಬಿಡಿ ಸರ್ ಆಯ್ತು ಅಂತ ಹೇಳಿ ಅವ್ರನ್ನ ಅಡ್ಮಿಟ್ ಕೂಡ ಮಾಡ್ಬಿಟ್ಟು ಇಲ್ಲೇ ರಂಗಾದ್ರೆ ಹಾಸ್ಪಿಟಲ್ ಅಲ್ಲಿ ನಾವು ಅವ್ರನ್ನ ಟ್ರೀಟ್ ಕೂಡ ಮಾಡಿಸಿದ್ವಿ. ಅವಾಗ ಒಂದು 3 months ಅವರು ಬೆಡ್ ರೆಸ್ಟ್ ತಗೊಳ್ಬೇಕಾಗಿತ್ತು. ಅಲ್ಲಿ ನನಗೆ ಅಲ್ಲಿಂದ ಒಂಥರ ಬೇರೆ ಒಂದು ರೆಸ್ಪಾನ್ಸಿಬಿಲಿಟೀಸ್ ಅಂತ ಒಂದು ಬರಕ್ಕೆ ಸಾಧ್ಯ ಆಯ್ತು. ಅಂದ್ರೆ ಅಡಿಗೆ ತಿಂಡಿ ಕೆಲ್ಸ ಆಗ್ಲಿ, ಅದನ್ನ ಕಲಿಯೋದಾಗ್ಲಿ, ಮನೇನ ನಿಭಾಯಿಸೋ ಅಂತ ಒಂದು ಕೆಲ್ಸ ಆಗ್ಲಿ. ಸೊ ಅಮ್ಮ ಕಾಲ್ ಅಲ್ಲಾಡ್ಸಕ್ಕೆ ಸಾಧ್ಯ ಆಗ್ತಿರ್ಲಿಲ್ಲ. ಅವ್ರನ್ನ ಒಂದು ನೋಡ್ಕೊಳ್ಳೋದು ಖಂಡಿತವಾಗ್ಲೂ ಸಾಧ್ಯ ಆಗಲ್ಲ. ತಂದೆ ತಾಯಿ ಒಂದು ಋಣ ಅಂತ ಹೇಳೋದಕ್ಕಿಂತ ಅವರ ಒಂದು ವ್ಯಕ್ತಿತ್ವನ ನಾವು ಅದನ್ನ ತೀರ್ಸಕ್ ಸಾಧ್ಯ ಆಗಲ್ಲ. ಆದ್ರೆ ಎಲ್ಲೋ ಅವ್ರಿಗೆ ನಾನು ಐ ಥಿಂಕ್ ಸರ್ವ್ ಮಾಡಕ್ಕೆ ಒಂದಷ್ಟು ಟೈಮ್ ಸಿಕ್ತು. ಅವಾಗಿಂದ ನಾನು ಅಡಿಗೆ ತಿಂಡಿನೂ ಕಲ್ತಿದ್ದು. ಒಂದು ಮನೆ ಅಂದ್ರೆ ಈ ತರ ಇರತ್ತೆ, ಸೊ ಈ ತರ ನಿಭಾಯಿಸ್ಬೇಕು ಅಂತ ನನಗೆ. ಸೊ ಜೀವನದಲ್ಲಿ ನನಗೆ ಏನಂತ ಹೇಳಿದ್ರೆ, ಒಂದು 40 ವರ್ಷದ ಎಕ್ಸ್ಪೀರಿಯನ್ಸು ಇವಾಗ್ಲಿಂದಾನೇ ಆಗಕ್ ಸ್ಟಾರ್ಟ್ ಆಯ್ತು, ಚಿಕ್ಕ ವಯಸ್ಸಿಂದಾನೇ ಆಗಕ್ ಸ್ಟಾರ್ಟ್ ಆಯ್ತು. ಅದಕ್ಕೆ ನಾನು ಯಾವತ್ತೂ ರಿಗ್ರೆಟ್ ಮಾಡ್ಕೊಳಲ್ಲ. ಅದೆಲ್ಲ ಆಗಿದ್ದಕ್ಕೆ ಐ ಥಿಂಕ್ ಐ ಆಮ್ ಸ್ಟ್ರಾಂಗ್ ಇನ್ ಫ್ರಂಟ್ ಆಫ್ ಎವ್ರಿ ಒನ್ ನೌ. ಏನೇ ಬಂದ್ರು ಎದುರಿಸೋ ಅಂತ ಒಂದು ಶಕ್ತಿ ಎಲ್ಲ ನನ್ನ ಹಾರ್ಡ್ ಡೇಸ್ ನನಗೆ ಹೇಳ್ಕೊಟ್ಟಿದೆ ಅಂತ ಹೇಳ್ಬೋದು. ಹಂಗೇನೆ ಒಂದಷ್ಟು ಒಳ್ಳೆ ಬ್ಯೂಟಿಫುಲ್ ಮೆಮೊರೀಸ್ ಇರುವಂತಹ ಡ್ಯಾನ್ಸರ್ ಆದೆ ಅಂಡ್ ರಂಗಭೂಮಿನಲ್ಲಿ ಎಂಟರ್ ಆದೆ. ನಾಗತಿಹಳ್ಳಿ ಚಂದ್ರಶೇಖರ್ ಸರ್ ಅವರ ಬೆಳ್ಳಿ ಚುಕ್ಕಿ ಧಾರಾವಾಹಿಗೆ ಒಂದು ಆಡಿಷನ್ ಕಾಲ್ ಬರುತ್ತೆ. ಅವಾಗ ಅಮರ್ನಾಥ್ ಸರ್ ಅಂತ ಅವರು ಅಸೋಸಿಯೇಟ್ ಆಗಿದ್ರು. ಇದೇ ರೀತಿ ವಿಸಿಟಿಂಗ್ ಕಾರ್ಡ್ ನನಗೆ ಐ ಥಿಂಕ್ ದಟ್ ಚೇಂಜ್ ಮೈ ಲೈಫ್ ಅಂತ ಹೇಳ್ಬೋದು. ವಿಸಿಟಿಂಗ್ ಕಾರ್ಡ್ ನಮ್ಮ ಅಪ್ಪ ಎಲ್ಲಾ ಕಾಂಪಿಟೇಷನ್ಸ್ ಬರುವಂತಹ ಒಂದಷ್ಟು ಗೆಸ್ಟ್ ಗಳಿಗೆ, ಒಂದಷ್ಟು ಜನರಿಗೆ ಕೊಡ್ತಾ ಬರ್ತಾ ಇದ್ರು. ಅವಾಗ ಆ ಒಂದು ವಿಸಿಟಿಂಗ್ ಕಾರ್ಡ್ ಇಂದ ನನಗೆ ಕಾಲ್ ಬರುತ್ತೆ, ಈ ತರ ಅಮರ್ ಮಾತಾಡ್ತಿರೋದು ನಾನು, ನಾಗತಿಹಳ್ಳಿ ಚಂದ್ರಶೇಖರ್ ಸರ್ ಅವರ ಅಸೋಸಿಯೇಟ್ ಡೈರೆಕ್ಟರ್ ನಾನು, ಸ್ಕ್ರೀನ್ ಟೆಸ್ಟ್ ಇದೆ, ಕರ್ಕೊಂಡ್ ಬನ್ನಿ ನಿಮ್ಮ ಮಗಳನ್ನ, ಮೇ ಬಿ ನೋಡೋಣ ಏನಾಗುತ್ತೋ, ಕರ್ಕೊಂಡ್ ಬನ್ನಿ ಅಂತ ಹೇಳಿದ್ರು. ಸರಿ ಎಲ್ಲಾ ಒಂದು ಪ್ರಯತ್ನಗಳು ಆಗ್ತಾ ಇದೆಯಲ್ಲ, ಇದು ಯಾಕೆ ಆಗ್ಬಾರ್ದು, ಸರಿ ಆಗ್ಲಿ ಅಂತ ಹೇಳಿ ನನ್ನ ತಂದೆ ತಾಯಿ ಕರ್ಕೊಂಡು ಹೋದ್ರು. ನನಗೆ ಅಲ್ಲಿವರೆಗೂ ನನಗೆ ಕ್ಯಾಮ್ರಾ ಫೇಸಿಂಗ್ ಅಂದ್ರೆ ಏನು, ಮತ್ತೆ ಕ್ಯಾಮ್ರಾ ಲೈಟಿಂಗ್ಸ್ ಹೆಂಗಿಟ್ಟಿರ್ತಾರೆ, ಅಥವಾ ಸೀರಿಯಲ್ ಅಂದ್ರೆ ಹೇಗಿರುತ್ತೆ, ಸಿನಿಮಾ ಶೂಟಿಂಗ್ ಹೆಂಗ್ ಮಾಡಿ, ನನಗೆ ಏನೂ ಗಂಧ ಗಾಳಿ ಗೊತ್ತಿರ್ಲಿಲ್ಲ. ಬಿಕಾಸ್ ನಾನು ಯಾವ್ದೇ ಒಂದು ಇನ್ಸ್ಟಿಟ್ಯೂಷನ್ಗೆ ಹೋಗಿ ಜಾಯಿನ್ ಆಗಿ ಕಲಿಯುವಷ್ಟು ನನಗೆ ಬ್ರೀದಿಂಗ್ ಸ್ಪೇಸ್ ಸಿಗ್ಲಿಲ್ಲ ಹುಟ್ಟದಾಗಿಂದ ಅಂತ ಹೇಳ್ಬೋದು. ಬರೀ ಕಲೆ, ಡ್ಯಾನ್ಸು, ರಂಗಭೂಮಿ ಇದನ್ನ ಮಾತ್ರ ಕಲ್ತ್ಕೊಂಡು ಬಂದಂತವಳು ನಾನು. ಹೋಗಿದ ತಕ್ಷಣ ಒಂದು 15 ಜನ ಚೈಲ್ಡ್ ಆರ್ಟಿಸ್ಟ್ಗಳು ಈ ಕಡೆ ನೋಡ್ತೀನಿ, ಆಗ್ಲೇ ಆಲ್ರೆಡಿ ಹೆಸರಿರುವಂತ ಚೈಲ್ಡ್ ಆರ್ಟಿಸ್ಟ್, ಈಗಿನ ನೋಡ್ತಾ ಇದ್ದೀನಿ ಫುಲ್ ಎಲ್ಲ ಪ್ರಿಪೇರ್ ಆಗ್ತಾ ಇದಾರೆ, ಲೈಕ್ ಪೇಜ್ ಕಟ್ಲೆ ಡೈಲಾಗ್ಗಳು ಕೊಡ್ತಾ ಇದಾರೆ. ನನಗೆ ಅಲ್ಲೇ ಒಂದ್ ಸೆಕೆಂಡ್ ಮೋಸ್ಟ್ಲಿ ಇದು ನನಗೆ ಏನಾಗತ್ತೋ ಏನೋ ಗೊತ್ತಿಲ್ಲ ಅಂತ ಅನ್ಕೊಂಡು, ಬಟ್ ದೆನ್ ಆಲ್ಸೋ ಹೋಗಿ ಟ್ರೈ ಮಾಡೋಣ, ಪರವಾಗಿಲ್ಲ, ಜಸ್ಟ್ ಇಲ್ಲಿವರೆಗೂ ಬಂದಿದೀವಲ್ಲ, ಸೊ ಹೋಗಿ ಟ್ರೈ ಮಾಡೋಣ ಅಂತ ಹೇಳಿ ನನ್ನ ಟರ್ನ್ ಬರೋ ಅಷ್ಟರಲ್ಲಿ ಒಂದಷ್ಟು ಪ್ರಿಪರೇಷನ್ಸ್ ಆಗಿದ್ದೆ. ಇನ್ನ ಜ್ಞಾಪಕ ಇದೆ, ಫಸ್ಟ್ ಟೈಮ್ ಹೋಗಿ ಕ್ಯಾಮ್ರಾ ಮುಂದೆ ನಿಂತ್ಕೊಂಡಿದೀನಿ, ಡೆಫಿನೆಟ್ಲಿ ನರ್ವಸ್ ಆಗಿದ್ದೀನಿ. ಒಂದು ಕ್ರೀಮ್ ಕಲರ್ ಫ್ರಾಕ್ ಹಾಕೊಂಡು ಹೋಗಿದ್ದೀನಿ.
ನಿಂತ್ಕೊಂಡಾಗ ಜೋರಾಗಿ ಡೈಲಾಗ್ ಹೇಳ್ತಾ ಇದ್ದೀನಿ. ಬಿಕಾಸ್ ರಂಗಭೂಮಿನಲ್ಲಿ ನಾವು ವಾಯ್ಸ್ ಥ್ರೋ ಜಾಸ್ತಿ ಇರ್ಬೇಕು, ಒಂದಷ್ಟು ಆಡಿಯನ್ಸ್ ಕ್ಯಾಚ್ ಆಗ್ಬೇಕು ಅಂತ ಹೇಳಿ ಆ ಮಾಡ್ಯುಲೇಷನ್ ಅಲ್ಲಿ ನಾನು ಒಂದು ಆಕ್ಟ್ ಮಾಡಕ್ ಸ್ಟಾರ್ಟ್ ಮಾಡಿದೆ. ಇಮಿಡಿಯೇಟ್ಲಿ ಅಲ್ಲಿ ಅಮರ್ ಸರ್ ಕಟ್ 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 ಅಂತ ಹೇಳಿ, ನೋಡಮ್ಮ ಇದು ಸ್ಟೇಜ್ ಅಲ್ಲ, ಇದು ನೀನು ಕ್ಯಾಮ್ರಾ ಮುಂದೆ ಫೇಸ್ ಮಾಡ್ತಾ ಇದೀಯ ಅಂತ ಹೇಳಿದ್ರೆ ನಿನ್ನ ಒಂದು ವಾಯ್ಸು ಮೆಲೋ ಡೌನ್ ಆಗಿರ್ಬೇಕು, ತುಂಬಾ ನ್ಯಾಚುರಲ್ ಆಗಿ ಬರ್ಬೇಕು. ಸೊ ಅದನ್ನ ಒಂದು ಚೂರ್ ನೀನು ಪಾಲಿಶ್ ಮಾಡ್ಕೊ ಅಂತ ಹೇಳಿ ನನಗೂ ಒಂದಷ್ಟು ಒಂದು 5-10 ನಿಮಿಷ ಸಮಯಾವಕಾಶ ಕೊಟ್ಟು ತಿರ್ಗಾ ಬಂದೆ. ಒಂದೂವರೆ ಪೇಜ್ ಡೈಲಾಗ್ ಇತ್ತು, ಹೇಳ್ದೆ. ಕ್ಯಾಮ್ರಾ ಸೆನ್ಸ್ ಏನು ಅಂತ ಕಲ್ತೆ, ಅಂಡ್ ವಾಯ್ಸ್ ಮಾಡ್ಯುಲೇಷನ್ ಹೇಗಿರ್ಬೇಕು ಅಂತ ನನಗೆ ಫಸ್ಟ್ ಅಲ್ಲಿಂದ ಒಂದು ಪಾಠ ಕಲ್ತಿದ್ದೀನಿ ಇಂಡಸ್ಟ್ರಿನಲ್ಲಿ ಅಂತ ಹೇಳ್ಬೋದು. ಆಸ್ ಯೂಶುವಲ್ 1-2 ದಿನ ಆದ್ಮೇಲೆ ಕಾಲ್ ಮಾಡ್ತೀನಿ, ನೋಡೋಣ ನಿಮಗೆ ಕರೆ ಬರುತ್ತೆ ಅನ್ಸುತ್ತೆ, ನೋಡೋಣ ಅಂತ ಹೇಳಿದ್ರು. ಏನೋ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿರಲಿಲ್ಲ, ಬಿಕಾಸ್ ನನ್ನ ಹಿಂದೆ ಕಾಂಪಿಟೇಟರ್ಸ್ ಅಷ್ಟು ದಂಡಿದ್ರು. ಓಕೆ ಫೈನ್, ಪ್ರಯತ್ನ ಅಂತೂ ಪಟ್ಟಿದ್ದೀನಿ ಅಂತ ಒಂದು ಖುಷಿಯಿಂದನೇ ವಾಪಸ್ ಬಂದೆ. ಕರೆಕ್ಟ್ ಆಗಿ 2 ದಿನ ಆದ್ಮೇಲೆ ನನಗೆ ಕಾಲ್ ಬರುತ್ತೆ, ನಿಮ್ ಮಗಳು ಬೆಳ್ಳಿ ಚುಕ್ಕಿ ಅನ್ನೋ ಒಂದು ಸೀರಿಯಲ್ಗೆ ಸೆಲೆಕ್ಟ್ ಆಗಿದ್ದಾಳೆ, ನಾಗತಿಹಳ್ಳಿ ಚಂದ್ರಶೇಖರ್ ಸರ್ ಅವರ ಒಂದು ಪ್ರೊಡಕ್ಷನ್ ಅಲ್ಲಿ ಕಲ್ಪನಾ ಮ್ಯಾಮ್ ಅವರ ಕತೆ ಒಂದು ಇಟ್ಕೊಂಡು ನಾವು ಸೀರಿಯಲ್ ನ ಮಾಡ್ತಾ ಇದೀವಿ ಅಂತ. ಎಷ್ಟು ಖುಷಿ ಅಂತ ಹೇಳಿದ್ರೆ, ಯಾಕೆ ಅಂದ್ರೆ ದಟ್ ವಾಸ್ ಅ ಕಂಟಿನ್ಯೂಟಿ ರೋಲ್. ಅಲ್ಲಿ ಅಭಿನಯ ಮ್ಯಾಮ್ ಅವ್ರ ಮಗಳ ಪಾತ್ರ ನನಗೆ ಸಿಕ್ಕಿದ್ದು. ತಿಂಗಳಿಗೆ ಏನಿಲ್ಲ ಅಂತ ಹೇಳಿದ್ರು ಒಂದ್ 15-20 ದಿನ ನನಗೆ ನನ್ನ ಪಾತ್ರ ನಿಭಾಯಿಸೋದು, ಅಷ್ಟು ಇಂಪಾರ್ಟೆಂಟ್ ರೋಲ್. ನನಗೆ ಫಸ್ಟ್ ಸೀರಿಯಲ್ಗೆ ಹೋಗಿ ನೋಡಿದ್ದು, ನನ್ನ ಫಸ್ಟ್ ಸ್ಯಾಲ್ರಿ ಪರ್ ಡೇ 300 ರೂಪಾಯಿ ನಾನು ಸಂಪಾದನೆ ಮಾಡಿದ್ದು. ಅದು ಎಷ್ಟು ಈಗ್ಲೂ ಖುಷಿ ಆಗಿದೆ ಅಂತ ಹೇಳಿದ್ರೆ, ಹೋಗ್ತಾ ಇದ್ವಿ ದಿನ ಶೂಟಿಂಗ್ ಮುಗಿಸ್ಕೊಂಡು ಸೈಮಲ್ಟೇನಿಯಸ್ಲಿ ಸ್ಕೂಲ್ ಕೂಡ ನಾನು ಕಾನ್ಸಂಟ್ರೇಟ್ ಮಾಡ್ಕೊಂಡು ಹೋಮ್ ವರ್ಕ್ಸ್ ಗಳು ಮಾಡ್ಕೊಂಡು ಎಲ್ಲ ಬ್ಯಾಲೆನ್ಸ್ ಮಾಡ್ತಿರ್ಬೇಕಾದ್ರೆ ಕಂಟಿನ್ಯೂಸ್ ಆಗಿ ನನಗೆ ಒಂದಾದ್ಮೇಲೆ ಒಂದು ಆಫರ್ ಬರಕ್ಕೆ ಸ್ಟಾರ್ಟ್ ಆಯ್ತು. ಬೆಳ್ಳಿ ಚುಕ್ಕಿ ಆಯ್ತು. ಬೆಳ್ಳಿ ಚುಕ್ಕಿ ಆಗಿದ ತಕ್ಷಣ ತ್ರಿವೇಣಿ ಸಂಗಮ ಅಂತ ಒಂದು ಬ್ಯೂಟಿಫುಲ್ ಆಗಿರುವಂತಹ ಕಾದಂಬರಿ ಆಧಾರಿತ ಒಂದು ಸೀರಿಯಲ್ ಅಲ್ಲಿ, ಅದು ETV ನಲ್ಲಿ ಬರ್ತಾ ಇತ್ತು. ಅದ್ರಲ್ಲಿ ನಾನು ಒಂದು ಮೇನ್ ಲೀಡ್ ರೋಲ್ ಅಲ್ಲೇ ನಾನು ಕಾಣಿಸ್ಕೊಳಕ್ ಸಾಧ್ಯ ಆಯ್ತು. ಅದ್ರಲ್ಲಿ ನಮ್ಮ ಶ್ರೀನಿವಾಸ್ ಮೂರ್ತಿ ಅಂಕಲ್ ಡೈರೆಕ್ಷನ್, CR ಸಿಂಹ ಸರ್ ಮತ್ತೆ ಶಶಿಕಲಾ ಮೇಡಮು, ನನ್ನ ಫಸ್ಟ್ ನೃತ್ಯ ನಿರ್ದೇಶಕರು ಬಂದು ನವೀನ್ ಕೃಷ್ಣ ಸರ್. ನನಗೆ ಟೈಟಲ್ ಟ್ರ್ಯಾಕ್ ತ್ರಿವೇಣಿ ಸಂಗಮ ಟೈಟಲ್ ಟ್ರ್ಯಾಕ್ ನ ಕಂಪೋಸ್ ಮಾಡಿದ್ದು, ಕೊರಿಯೋಗ್ರಫಿ ಮಾಡಿದ್ದು ನವೀನ್ ಕೃಷ್ಣ ಸರ್. ಸೊ ಅದಕ್ಕೆ ನಾನು ಹೇಳ್ತಿರ್ತೇನೆ, ನನ್ನ ಫಸ್ಟ್ ಅಫಿಷಿಯಲ್ ನೃತ್ಯ ಗುರುಗಳು ನನಗೆ ನವೀನ್ ಕೃಷ್ಣ ಸರ್ ಮಾಸ್ತರ್ ಅಂತಾನೆ ಹೇಳ್ಬೋದು. ಸೊ ಇಷ್ಟೆಲ್ಲ ಐ ಥಿಂಕ್ ಅದಾದ್ಮೇಲೆ ಹಸೆಮಣೆ ಅಂತ ಒಂದು ಸೀರಿಯಲ್ ವಜ್ರೇಶ್ವರಿ ಕಂಬೈನ್ಸ್ ಅಲ್ಲಿ ಮಾಡಿದೆ. ಮತ್ತೆ 50-50 ಅಂತ ನಮ್ಮ ವಿಜಯ್ ಪ್ರಕಾಶ್ ಸರ್ ಫೈನಲ್ ಕಟ್ ಪ್ರೊಡಕ್ಷನ್ಸ್ ಅಲ್ಲಿ ಒಂದು 15-20 ಸೀರಿಯಲ್ಗಳನ್ನ ನಾನು ಕಂಟಿನ್ಯೂಸ್ ಆಗಿ ಒಂದಾದ್ಮೇಲೆ ಒಂದು ಅವಕಾಶಗಳನ್ನ ನನಗೆ ಬರ್ಮಾಡ್ಕೊಳ್ತಾ ಹೋಯ್ತು. ಅಂಡ್ ಐ ವಾಸ್ ಸೋ ಬ್ಲೆಸ್ಡ್. ತುಂಬಾ ಒಳ್ಳೊಳ್ಳೆ ಕಲಾವಿದ್ರ ಜೊತೆ, ತಂತ್ರಜ್ಞರ ಜೊತೆ, ನಿರ್ದೇಶಕರ ಜೊತೆ ಕೆಲಸ ಮಾಡಿದ್ದಕ್ಕೇನೆ ಐ ಥಿಂಕ್ ನನಗೆ ಬೇರೆ ಯಾವ್ದು ಎಕ್ಸ್ಟ್ರಾ ಎಜುಕೇಶನ್ ಬೇಕಾಗಿರ್ಲಿಲ್ಲ ಅಂತ ಅನ್ನಿಸ್ತು. ಅಂದ್ರೆ ಇವಾಗ ಒಂದು ಕ್ಲಾಸ್ಗೆ ಹೋಗಿ ಕಲ್ತು ನಾನು ಆ ಒಂದು ಎಕ್ಸ್ಪೀರಿಯನ್ಸ್ ನನಗೆ ಅದು ಬೇಕಾಗಿರ್ಲಿಲ್ಲ ಅಂತ ಅನ್ನಿಸ್ತು. ಬಿಕಾಸ್ ಅಲ್ಲಿ ನನಗೆ ಪ್ರಾಕ್ಟಿಕಲ್ ಆಗಿ ಒಂದಷ್ಟು ಎಕ್ಸ್ಪೀರಿಯನ್ಸ್ ಆಗ್ತಾ ಬರ್ತಾ ಇತ್ತು. ಹಾಗೇನೆ ಒಂದಷ್ಟು ಸೀರಿಯಲ್ ಇಂಡಸ್ಟ್ರಿ ಆಗ್ತಾ ಇದ್ದಂಗೆನೆ ಒಂದಷ್ಟು ಜನಕ್ಕೆ ನಾನು ಕಾಣಿಸ್ಕೊಳಕ್ಕೋ, ಇಂಡಸ್ಟ್ರಿನಲ್ಲಿ ಅಪೂರ್ವ ಅಂತಾನು ಒಂದು ಚೈಲ್ಡ್ ಆರ್ಟಿಸ್ಟ್ ಹುಟ್ಕೊಂಡ್ಲು ಅಂತ ಒಂದಷ್ಟು ನನಗೆ ರೆಕಗ್ನೈಸೇಷನ್ ಸ್ಟಾರ್ಟ್ ಆಯ್ತು. ಐ ವಾಸ್ ಅದನ್ನ ಎಂಜಾಯ್ ಮಾಡ್ಕೊಂಡು ಬರ್ತಾ ಇದ್ದಂಗೆನೆ ನನಗೆ ಸಿನಿಮಾ ಇಂಡಸ್ಟ್ರಿಯಿಂದ ಕೂಡ ನನಗೆ ಕರೆಗಳು ಬರಕ್ಕೆ ಸ್ಟಾರ್ಟ್ ಆಯ್ತು. ನನ್ನ ಫಸ್ಟ್ ಸಿನಿಮಾ ಬಂದು ಕೃಷ್ಣ. ನೋಡಿದ್ರೆ ಒಂದಷ್ಟು ಜನಕ್ಕೆ ಜ್ಞಾಪಕ ಬರಬಹುದು. ಫಸ್ಟ್ ಸಿನಿಮಾ ಗೋಲ್ಡನ್ ಸ್ಟಾರ್ ಗಣೇಶ್ ಅವ್ರ ಜೊತೆ ಶರ್ಮಿಳಾ ಮಾಂಡ್ರೆ ಅವ್ರ ತಂಗಿಯಾಗಿ ನಾನು ಪಾತ್ರನ ಮಾಡಿದ್ದು. ದಟ್ ವಾಸ್ ಆಲ್ಸೋ ವೆರಿ ಗುಡ್ ಸ್ಟೋರಿ. ಆವಾಗ ಗಣೇಶ್ ಅವ್ರ ಅಂದ್ರೆ ಎಲ್ಲಾ ಹುಡುಗಿರಿಗೂ ಒಂಥರ ಹಾರ್ಡ್ ಕೋರ್ ಫೇವ್ರೆಟ್, ಒಂಥರ ಡ್ರೀಮ್ ಬಾಯ್ ಅಂತ ಹೇಳ್ಬೋದು. ನನಗೂ ಅನ್ನಿಸ್ತಿತ್ತ ಕರೆಕ್ಟ್ ಅಪ್ಪ, ಗಣೇಶ್ ಅವರೆಲ್ಲ ಇದ್ದಾರೆ, ನಾನು ಅವ್ರ ಜೊತೆ ಅಟ್ಲೀಸ್ಟ್ ಒಂದು ಜೂನಿಯರ್ ಆರ್ಟಿಸ್ಟ್ ಹಿಂದೆ ಪಾಸಿಂಗ್ ಶಾಟ್ ಅಲ್ಲಾದ್ರೂ ಕಾಣಿಸ್ಕೊಳ್ಬೇಕು ನನಗೆ. ನನಗೂ ಅವ್ರಿಗೆ ಕ್ರೇಜ್ ಇತ್ತು. ರವೀಂದ್ರ ಕಲಾಕ್ಷೇತ್ರದಲ್ಲಿ ಒಂದು ಪರ್ಫಾರ್ಮೆನ್ಸ್ ಮುಗಿದ್ಮೇಲೆ ನನಗೊಂದು ಕಾಲ್ ಬರುತ್ತೆ, ಈ ತರ ಪ್ರಶಾಂತ್ ಅಂತ ನಾನು ಮಾತಾಡ್ತಿರೋದು, ಅಸೋಸಿಯೇಟ್ ಡೈರೆಕ್ಟರು, ಈಗ ತಾನೇ ಪ್ರಕೃತಿ ಲಾಡ್ಜ್ಗೆ ಬಂದ್ಬಿಡಿ, MD ಶ್ರೀಧರ್ ಸರ್ ನಿಮ್ಮನ್ನ ಮೀಟ್ ಮಾಡ್ಬೇಕಂತೆ ಅಂತ. ಏನ್ ಪರ್ಫಾರ್ಮೆನ್ಸ್ ಮುಗಿಸಿದೀನಿ, ಇಳಿದಿದ್ದೀನಿ, ಹಂಗೇನೆ ಆಸ್ ಯೂಶಲ್ ನಮ್ಮ ಹೀರೋ ಚೇತಕ್ ಗಾಡಿನಲ್ಲಿ ಪ್ರಕೃತಿ ಲಾಡ್ಜ್ಗೆ ಇಷ್ಟೊಂದಷ್ಟು ಆಲ್ಬಮ್ಗಳನ್ನ ತಗೊಂಡ್ ಹೋಗಿದೀವಿ. ಭರತನಾಟ್ಯಂ ಕಾಸ್ಟ್ಯೂಮು, ಇನ್ನ ಅಲ್ತಾ ಮತ್ತೆ ಎಲ್ಲ ಟೋಟಲಿ ಭರತನಾಟ್ಯಂ ಅಟೈರ್ ಅಲ್ಲೇ ಹೋಗಿದ್ದೆ ಪ್ರಕೃತಿ ಲಾಡ್ಜ್ ಅಲ್ಲಿ. ಹೋಗಿದ ತಕ್ಷಣ ನಾನು ಅಪ್ಪ ಅಮ್ಮ ಹೋಗಿ ಅಲ್ಲಿ
ಫಸ್ಟ್ ಎಂ ಡಿ ಶ್ರೀಧರ್ ಸರ್ನ ನೋಡಿದ್ವಿ. ಯಾವ ಸಿನಿಮಾ ಏನು ಎತ್ತ ಏನೂ ಡೀಟೇಲ್ಸ್ಗಳು ಅವಾಗ ಬೇಕಿರ್ಲಿಲ್ಲ, ಅವಕಾಶಗಳು ಸಿಕ್ಕಿದ್ರೆ ಸಾಕು. ಯಾಕಂದ್ರೆ ಅಷ್ಟು ಒಂದು ಡಿಮ್ಯಾಂಡ್ ಇತ್ತು, ಸಿನಿಮಾ ಇಂಡಸ್ಟ್ರಿ ಅಷ್ಟು ಬ್ಯುಸಿ ಆಗಿತ್ತು. ಅಲ್ಲಿ ಹೋಗಿ ಎಲ್ಲ ನೋಡಿದ್ಮೇಲೆ ನನ್ನೆಲ್ಲ ಆಕ್ಟಿವಿಟೀಸ್ ನೋಡಿದ್ರು, ನನ್ನ ಪರ್ಫಾರ್ಮೆನ್ಸ್ ಬಗ್ಗೆ ಎಲ್ಲ ಮಾತಾಡ್ತಾರೆ, ನನ್ನ ಫೋಟೋಸ್ ನೋಡಿದ್ರು. ಸರ್ ಯಾವ ಸಿನಿಮಾ ಬಗ್ಗೆ ನನಗೆ ಗೊತ್ತಾಯ್ತು, ಈ ತರ ಗೋಲ್ಡನ್ ಸ್ಟಾರ್ ಗಣೇಶ್ ಅವ್ರು ಮಾಡ್ತಿರುವಂತಹ ಕೃಷ್ಣ ಸಿನಿಮಾದಲ್ಲಿ ತಂಗಿ ಪಾತ್ರ ಯಾವ್ದಂದ್ರೆ ಶರ್ಮಿಳಾ ಮಾಂಡ್ರೆ ಅವ್ರ ತಂಗಿ ಪಾತ್ರ. ದಟ್ ವಾಸ್ ಆಲ್ಸೋ ಚಾಲೆಂಜ್. ಯಾಕೆ ಅಂದ್ರೆ ಕುಂಟಿ ಪಾತ್ರ, ನನಗೆ ಫಸ್ಟ್ ಹೋಗಿದ ತಕ್ಷಣ ನನಗೆ ಕುಂಟಿ ರೋಲ್ ನ ನಿಭಾಯಿಸ್ಬೇಕು, ಆ ಮ್ಯಾನರಿಸಮ್ ನ ಬರ್ಬೇಕು ಅಂತ ಹೇಳಿ ಎಲ್ಲ ಆಯ್ತು. ಆಯ್ತಮ್ಮ ನಾಳೆಯಿಂದ ಶೂಟಿಂಗ್ ಬಂದ್ಬಿಡ್ಬೇಕು ಅಂದ್ರು. ಸರ್ ನಾಳೆಯಿಂದ ಶೂಟಿಂಗ್? ಹೌದು, ಬೆಳಿಗ್ಗೆ 6 ಗಂಟೆ 6:30ಗೆ ಒಂದು ನಮ್ಮ ಅಸೋಸಿಯೇಟ್ ಕರ್ಕೊಂಡು ಹೋಗ್ತಾರೆ ಒಬ್ರು ಮನೆಗೆ. ಅಲ್ಲಿ ಒಂದು 1 ಅವರ್ ನೀವು ನೋಡಿ. ಆಕ್ಚುಲಿ ಪೋಲಿಯೋ ಅಟ್ಯಾಕ್ ಆಗಿರುವಂತ ಹುಡುಗಿ ಮನೆಗೆ ನನ್ನ ಕರ್ಕೊಂಡು ಹೋದ್ರು. ಅಲ್ಲಿ ಒಂದೂವರೆ ಅವರ್ ನನಗೆ ಟ್ರೈನಿಂಗ್ ಕೊಟ್ಟು, ಅವ್ರು ಯೂಸ್ ಮಾಡ್ತಾ ಇದ್ದಂತಹನೇ ನನಗೆ ಒಂದು ಏನಂತಾರೆ ಅದನ್ನ, ಐ ಥಿಂಕ್ ಲೆಗ್ ಗೈಡ್ ಅಂತ ಹೇಳ್ಬೋದು, ಅದನ್ನೇ ಅವ್ರು ನನಗೆ ಕೊಟ್ಟು ಅದನ್ನ ಕುಂಟಿ ತರಾನೇ ನನಗೆ ನಡೆಸಿ, ಆ ಒಂದು ಮ್ಯಾನರಿಸಮ್ ನ, ಆ ಒಂದು ಸ್ಟಿಕ್ ಹೇಗಿಟ್ಕೊಳ್ತಾರೆ, ಕಾಲ ಅದೊಂದು ಗೈಡ್ ಹಾಕೊಂಡಿದ್ದಾಗ ಹೇಗಿರುತ್ತೆ ಅಂತೆಲ್ಲಾನು ನನಗೆ ಒಂದೂವರೆ ಅವರ್ ನನಗೆ ಟ್ರೈನಿಂಗ್ ಕೊಟ್ಟು, ಅವತ್ತಿಂದ ನನಗೆ ವಿನಯಾ ಪ್ರಸಾದ್ ಮೇಡಮ್ ನನ್ನ ತಾಯಿ ಅಂಡ್ ಅವಿನಾಶ್ ಸರ್ ನನ್ನ ತಂದೆಯಾಗಿ ಆ ಒಂದು ಸಿನಿಮಾದಲ್ಲಿ ಕಾಣಿಸ್ಕೊಂಡ್ರು. ಕೃಷ್ಣ ಆಯ್ತು, ಶಿವಣ್ಣ ಜೊತೆ ಸತ್ಯ ಅಂಡ್ ಲವ್, ಅಂಡ್ ತೀರ್ಥ ಸಾಧು ಕೋಕಿಲ ಸರ್ ಡೈರೆಕ್ಷನ್ ಅಲ್ಲಿ, ಹಾಗೆ ಸುದೀಪ್ ಅವ್ರು ಆಕ್ಟ್ ಮಾಡಿರುವಂತಹ ತೀರ್ಥದಲ್ಲಿ ಕೂಡ ನಾನು ಆಕ್ಟ್ ಮಾಡುವಂತ ಒಂದು ಗುಡ್ ಆಪರ್ಚುನಿಟಿ. ತೀರ್ಥ ಬಗ್ಗೆ ಹೇಳ್ಬೇಕಂತ ಹೇಳಿದ್ರೆ, ತೀರ್ಥದಲ್ಲಿ ಏನಾಯ್ತು ಅಂದ್ರೆ, ನಾನು ಹೀರೋಯಿನ್ ಫ್ರೆಂಡ್ ಅಂದ್ರೆ ಚಿಕ್ಕ ಹೀರೋಯಿನ್ ಫ್ರೆಂಡ್ ಕ್ಯಾರೆಕ್ಟರ್ ನಾನು ಹೋಗಿದ್ದು ಮೈಸೂರ್ಗೆ. ಹೋಗೆಲ್ಲ ರೆಡಿ ಆದ್ಮೇಲೆ ಸಾಧು ಕೋಕಿಲ ಸರ್ ಫಸ್ಟ್ ಮುಂದೆ ಬಂದು ನನ್ನನ್ನ ನಿಲ್ಸಿದ್ರು. ಎಲ್ಲರೂ ಒಂದು 4-5 ಜನ ಹುಡುಗಿನ ನಿಲ್ಸ್ಬಿಟ್ಟು, ಓಕೆ ಸರಿ ಆಯ್ತು, ಯಾರಮ್ಮ ಇನ್ನೊಬ್ರು ಯಾರೋ ಬೇರೆ ಅವ್ರು ಬಂದಿದ್ರು. ನೀವು ಚಿಕ್ಕ ಹೀರೋಯಿನ್? ಓಕೆ ಸರಿ, ನೀನೇನಮ್ಮ ಅಂದ್ರು. ಸರ್ ನಾನು ಅಪೂರ್ವ ಅಂತ ಸರ್, ನಾನು ಹೀರೋಯಿನ್ ಫ್ರೆಂಡ್ ಕ್ಯಾರೆಕ್ಟರ್ ಮಾಡ್ತಿರೋದು. ಸರಿ ಓಕೆ, ನೀನ್ ಈ ಕಡೆ ಬಾಮ್ಮ ಅಂತಂದ್ರೆ ಅಷ್ಟೇ ಹೇಳಿದ್ದು. ನಾನು ಜಾಗಕ್ಕೆ ನಾನ್ ಹೋಗಿದ್ದೀನಿ, ಇಲ್ಲಿರೋ ಜಾಗಕ್ಕೆ ಅವಳು ಬಂದಿದ್ದಾಳೆ. ನನಗೇನೋ ಅರ್ಥ ಆಗಿಲ್ಲ. ಶೂಟಿಂಗ್ ಸ್ಟಾರ್ಟ್ ಅಂತಂದ್ರು. ಆಮೇಲೆ ನನ್ ಪಾಡಿ ನಾನು ಆಕ್ಟ್ ಮಾಡ್ತಾ ಇದೀನಿ, ಎಲ್ಲ ಆಯ್ತು. ಅಲ್ಲಿ ಏನ್ ಬದಲಾವಣೆ ಆಯ್ತು ಅಂತ ಹೇಳಿದ್ರೆ, ಚಿಕ್ಕ ಫ್ರೆಂಡ್ ಕ್ಯಾರೆಕ್ಟರ್, ಸ್ಕೂಲಲ್ಲಿ ಓದ್ತಿರೋಂತಹ ಫ್ರೆಂಡ್ ಕ್ಯಾರೆಕ್ಟರ್ 1-2 ದಿನಕ್ಕೆ ಮಾಡಕ್ ಬಂದಂತಹ ಒಂದು ಹುಡುಗಿ, ಅಲ್ಲಿಂದ ನನಗೆ ಪ್ರಮೋಷನ್, ಚಿಕ್ಕ ಹೀರೋಯಿನ್ ಪಾತ್ರಕ್ಕೆ ನನಗೆ ಆಫರ್ ಕೊಟ್ಟಿದ್ದು. 14 ದಿನ ನಾನು ಕೆಲಸ ಮಾಡಿದೆ. ಐ ಥಿಂಕ್ 2-3 ದಿನಕ್ಕೆ ಕೆಲಸ ಮುಗಿಸ್ಕೊಂಡು ವಾಪಸ್ ಬರ್ಬೋದು ಅಂತ ಅನ್ಕೊಂಡೋಳು 14 ವರ್ಕಿಂಗ್ ಡೇಸ್. ಅಂಡ್ ಅಷ್ಟು ಇಂಪಾರ್ಟೆಂಟ್ ರೋಲ್ ನನಗೆ ಸಾಧು ಸರ್ ಕೊಟ್ರು. ಅದನ್ನ ಈಗಲೂ ನೆನೆಸ್ಕೊಳ್ತೀನಿ. ಥ್ಯಾಂಕ್ ಯು ಸೋ ಮಚ್ ಸರ್. ಅದೇನ್ ರೆಕಗ್ನೈಸ್ ಮಾಡಿದ್ರು, ಅಲ್ಲಿ ಏನ್ ನೀವು ನನ್ನಲ್ಲಿ ಯು ಗಾಟ್ ದಟ್ ಪಾಯಿಂಟ್, ಅಥವಾ ಏನ್ ನನಗೆ ಯೋಗ್ಯತೆ ಇದೆ ಅಂತ ಕೊಟ್ಟರೋ ಗೊತ್ತಿಲ್ಲ, ಬಟ್ ಐ ಥಿಂಕ್ ಅದನ್ನ ನಾನು ಫುಲ್ಫಿಲ್ ಮಾಡಿದೀನಿ ಅಂತ ಹೇಳ್ತಾ, ಸೊ ನನ್ಗೆ ತೀರ್ಥ ಆಯ್ತು, ಜಾಲಿ ಡೇಸ್ ಆಯ್ತು, ಅಂಡ್ ಒಂದಷ್ಟು ಪ್ರೇಮ್ ಕಹಾನಿ, ಅಜಯ್ ರಾವ್ ಅವ್ರ ಜೊತೆ ಪ್ರೇಮ್ ಕಹಾನಿನಲ್ಲಿ ಹೀರೋಯಿನ್ ತಂಗಿ ಪಾತ್ರ ಮಾಡಿದ್ದೀನಿ. ಜಾಲಿ ಡೇಸ್ ಅಲ್ಲಿ ಟೈಸನ್ ತಂಗಿಯಾಗಿ ನಿಭಾಯಿಸಿದ್ದೀನಿ. ಹಾಗೆ ಗಿಲ್ಲಿನಲ್ಲಿ ಜಗ್ಗೇಶ್ ಅವ್ರ ಮಗನ್ ಜೊತೆ, ದಿಸ್ ಇಸ್ ಸಮಥಿಂಗ್ ತುಂಬಾನೇ ಕೋಇನ್ಸಿಡೆನ್ಸ್. ಒಂದ್ ಕಡೆ ಏನಂತ ಹೇಳಿದ್ರೆ, ಜಗ್ಗೇಶ್ ತಂಗಿ ಪಾತ್ರ ಇನ್ನೇನ್ ಮುಗಿತಾ ಬರ್ತಾ ಇತ್ತು ಗಿಲ್ಲಿನಲ್ಲಿ. ಒಂದ್ ಸ್ಟುಡಿಯೋದಲ್ಲಿ ಎಸ್ ನಾರಾಯಣ್ ಸರ್ ಅಂತಹ ಒಂದು ಮಹಾನ್ ವ್ಯಕ್ತಿತ್ವ, ಒಂದು ಇಂಡಸ್ಟ್ರಿಯ ಐ ಥಿಂಕ್ ಅವ್ರ ಬಗ್ಗೆ ಮಾತಾಡೋದಕ್ಕೆ ಪದಗಳು ಕೂಡ ಸಾಲಲ್ಲ. ಯಾಕಂದ್ರೆ ಹಿ ವಾಸ್ ಅ ಡೈರೆಕ್ಟರ್, ಆರ್ಟಿಸ್ಟ್, ಮ್ಯೂಸಿಕ್ ಡೈರೆಕ್ಟರ್, ಪ್ರೊಡ್ಯೂಸರ್, ವಾಟ್ ನಾಟ್, ಎಲ್ಲಾ ಒಂದು ಕ್ಷೇತ್ರದಲ್ಲೂ ಅಷ್ಟು ಸಕ್ಸಸ್ಫುಲ್ ಆಗಿ ಅವ್ರನ್ನ ಜರ್ನಿನ ನಿಭಾಯಿಸಿ ಅದ್ಭುತವಾದಂತಹ ಕಲಾವಿದರನ್ನ ಕೊಟ್ಟು, ಹಾಗೆ ಸಿನಿಮಾಗಳನ್ನ ಕೊಟ್ಟಂತಹ ಒಂದು ಮೇರು ಐ ಥಿಂಕ್ ಪರ್ಸನಾಲಿಟಿ ಅಂತ ಹೇಳ್ಬೋದು. ಅವ್ರ ಸ್ಟುಡಿಯೋದಲ್ಲಿ ಯಾವ್ದೋ ಎಡಿಟಿಂಗ್ ಕೆಲಸ ಮಾಡಕ್ ಹೋಗಿದ್ದಾಗ, ಪ್ರಶಾಂತ್ ಮತ್ತೆ ನಮ್ಮ ಒಂದು ಸೌಂದರ್ ರಾಜ್ ಸರ್ ಅಂತ ಎಡಿಟರ್ ಇದ್ದಾರೆ, ಅವರು ಕೃಷ್ಣ ಫುಟೇಜಸ್ ನ ತೋರಿಸ್ತಾ ಇದ್ರು ಸುಮ್ನೆ. ಯಾರಿದು ಅಂತಂದ್ರು. ಸರ್ ಹೊಸ ಚೈಲ್ಡ್ ಆರ್ಟಿಸ್ಟ್ ಅಪೂರ್ವ ಅಂತ ಹೇಳಿ. ಕರ್ಸಿ ಆಫೀಸ್ಗೆ ಅಂತ ಹೇಳಿದ್ದಾರೆ. ಅಂಬೇಡ್ಕರ್ ಭವನ್ ಪ್ರೋಗ್ರಾಮ್, ನನ್ಗೊಂಥರ ಪ್ರೋಗ್ರಾಮ್ ಜರ್ನಿನೇ ಜಾಸ್ತಿ ಆಗಿತ್ತು. ಸೊ ಅಂಬೇಡ್ಕರ್ ಭವನ್ ಅಲ್ಲಿ ಪ್ರೋಗ್ರಾಮ್ ಮುಗಿಸ್ಕೊಂಡು ನಾನು ನಾರಾಯಣ್ ಸರ್ ಮನೆಗೆ ಡೈರೆಕ್ಟ್ ಆಗಿ ಹೋಗಿ ಫಸ್ಟ್ ನಿಂತ್ಕೊಂಡಿದೀನಿ. ಸೆಕ್ಯೂರಿಟಿ, ಯಾರಮ್ಮ ನೀವು, ಏನು ಅಂತಂದ್ರು. ಈ ತರ ನಾರಾಯಣ್ ಸರ್ನ ಭೇಟಿ ಆಗ್ಬೇಕಾಗಿತ್ತು. ಏನಕ್ಕೆ ಹೋಗ್ತಾ ಇದೀನಿ ಗೊತ್ತಿಲ್ಲ, ಏನಕ್ಕೆ ಕರೆದಿದ್ದಾರೆ ಗೊತ್ತಿಲ್ಲ, ಏನೂ ಪ್ರಿಪರೇಷನ್ಸ್ ಇಲ್ಲ, ಯಾವ ಆಡಿಷನ್ಸ್ ಕಾಲ್ ಕೂಡ ಇಲ್ಲ. ಅವಾಗ ನಾನು 9th ಸ್ಟ್ಯಾಂಡರ್ಡ್ ಓದ್ತಾ ಇದ್ದೆ. ಡೈರೆಕ್ಟ್ ಆಗಿ ನಾನು ಪ್ರೋಗ್ರಾಮ್ ಮುಗಿಸ್ಕೊಂಡು ಹೋಗಾದ್ಮೇಲೆ ಸೆಕ್ಯೂರಿಟಿ ಸರ್ ಈ ತರ ನಾರಾಯಣ್ ಸರ್ ಕರ್ತಿದ್ದಾರೆ ಅಂತ ಹೇಳ್ದೆ.
ಅವಾಗ ಇನ್ನೊಂದೆಲ್ಲೋ ಹಿಂಜರಿಕೆ. ನನ್ನ ಅಣ್ಣನ ಹತ್ರ ಕೆನೆಟಿಕ್ ಗಾಡಿ ಇತ್ತು. ಆ ಕೆನೆಟಿಕ್ ಗಾಡಿನಲ್ಲಿ 1 ಕಿಲೋಮೀಟರ್ ದೂರ ನಿಲ್ಸ್ಬಿಟ್ಟು ನಡ್ಕೊಂಡ್ ಬಂದಿದೀವಿ. ಅವ್ರ ಮನೆ ಮುಂದೆ ಕಾರ್ ಇಲ್ದೆ ಗಾಡಿನಲ್ಲಿ ಹೋದ್ರೆ ಏನ್ ಅನ್ಕೊಳ್ತಾರೋ ಅಂತೆಲ್ಲ ಹೇಳಿ. ಈ ಚಿಕ್ಕ ಚಿಕ್ಕ ಮೆಮೊರೀಸ್ ಇರುತ್ತೆ ಗೊತ್ತಾ, ಅದು ನಮ್ಗೆ ಈಗ ನೆನೆಸ್ಕೊಂಡ್ರೆ ಖುಷಿ ಬರುತ್ತೆ. ಬಟ್ ಅವಾಗ ಆ ಒಂದು ಸ್ಟ್ರಗಲ್ಲೇ ಒಂಥರ ನಮ್ಗೆ ಮೋಟಿವೇಟ್ ಮಾಡ್ತಾ ಹೋಯ್ತು. ಸೊ ನಾನು ನಮ್ಮ ಅಣ್ಣ 1 ಕಿಲೋಮೀಟರ್ ದೂರದಿಂದ ನಡ್ಕೊಂಡ್ ಬಂದು, ನಾರಾಯಣ್ ಸರ್ ಅಂದ್ರೆ ಎಲ್ರಿಗೂ ಗೊತ್ತು, ಒಂಥರ ತುಂಬಾ ಸ್ಟ್ರಿಕ್ಟು, ಒಂಥರ ಮಿಲಿಟರಿ ಕ್ಯಾಂಪಸ್ ಅಲ್ಲಿ ಕೆಲಸ ಮಾಡ್ತಾರೆ, ಹಾಗೆ ಹೀಗೆ ಅಂತೆಲ್ಲ. ಅವ್ರದ್ದೊಂದಷ್ಟು ಡಿಸಿಪ್ಲಿನ್ಡ್ ಲೈಫ್ ಸ್ಟೈಲ್ ನ ಅವರು ಇಂಡಸ್ಟ್ರಿಲ್ ಕೂಡ ಮಾಡ್ಕೊಂಡು ಹೋಗ್ತಾ ಇದ್ರು. ಹೋಗಿ ಕೂತಿದ್ದೀನಿ, ನಾರಾಯಣ್ ಸರ್ ಟವಲ್ ಹಾಕೊಂಡು ನೀಟಾಗಿ ಒಂಥರ ಆ ಡೈರೆಕ್ಷನ್ ಗತ್ತಲ್ಲೇನೆ ಬಂದ್ರು. ಲಿಟ್ರಲಿ ನಡಕ್ತಾ ಇದ್ದೀನಿ, ಏನ್ ಮಾತಾಡ್ಬೇಕು ಗೊತ್ತಿಲ್ಲ. ಬಿಕಾಸ್ ಅವ್ರ ಹೆಸರು ಕೇಳಿದ್ರೆ ಅಷ್ಟು ಸಾಧನೆ ಮಾಡಿರುವಂತಹ ಒಂದು ಲೆಜೆಂಡರಿ ಪರ್ಸನಾಲಿಟಿ, ಅವ್ರನ್ನ ಮುಂದೆ ನೋಡ್ತಿರೋದೇ ನನ್ನ ಐ ಥಿಂಕ್ ನನ್ ಸೌಭಾಗ್ಯ ಅಂತ ಹೇಳ್ಬೋದು. ಬಂದ್ ಕೂತ್ಕೊಂಡ್ರು, ಬಯೋಡೇಟಾ ನೋಡ್ಬಿಟ್ಟು ಹಾ ಓಕೆ ಏನೇನ್ ಸಿನಿಮಾ ಮಾಡಿದ್ಯಮ್ಮ ಅಂತೆಲ್ಲ ನೋಡಿ ಎಲ್ಲ ಆಯ್ತು. ಮತ್ತೆ ಭಾಗ್ಯಮ್ಮ ಬಂದ್ರು, ನೋಡಿದ್ರು. ಆಮೇಲೆ ಅವ್ರ ಮಗಳು ವಿದ್ಯಕ್ಕ ಬಂದ್ರು, ಪವನ್, ಪಂಕಜ್ ಎಲ್ಲ ಸುಮ್ನೆ ಬಂದು ಮಾತಾಡ್ಸ್ಕೊಂಡು ಹೋದ್ರು. 1 hour ಆಗಿದೆ ಹೋಗಿ. ಸರಿ ಬಾದಾಮಿ ಹಾಲ್ ಕೊಟ್ರು. ನನಗೂ ನಮ್ಮ ಅಣ್ಣಂಗೂ ಯಾವಾಗ್ಲೂ ಒಂದ್ಸಲಿ ಮಾತಾಡ್ಕೊಳ್ತಿರ್ತೀವಿ. ಇಬ್ರು ಹಿಂಗ್ ನಡಕ್ತಾ ಇದೀವಿ, ಬಾದಾಮಿ ಹಾಲು ಲೋಟ ಮತ್ತೆ ಆ ಒಂದು ಕಪ್ಪಿನ ಸಾರ್ಸರ್. ಯಾಕಂದ್ರೆ ವಿ ವರ್ ಸೋ ಟೆನ್ಸ್ಡ್. ಏನ್ ಅವ್ರ ಮುಂದೆ ಕೂತ್ಕೊಂಡಿದೀವಿ, ಕನ್ಸ ನನ್ಸ ಅನ್ನೋ ಒಂದ್ ದಿನ ಅದು. ಸೊ ಕೂತ್ಕೊಂಡ್ ಮಾತಾಡ್ತಿರ್ಬೇಕಾದ್ರೆ, ಸರ್ ಯಾವ ಸಿನಿಮಾ ಮಾಡ್ತಾ ಇದೀರಾ ಸರ್? ಧೈರ್ಯ ಮಾಡಿ ಕೇಳ್ದೆ, ಯಾವ ಸಿನಿಮಾ ಮಾಡ್ತಾ ಇದೀರಾ ಸರ್? ಮಾಡ್ತೀಯಮ್ಮ ಅಂತಂದ್ರು. ಸರ್ ಖಂಡಿತವಾಗ್ಲೂ ನಾನು ಮಾಡ್ತೀನಿ ಸರ್. ಏನ್ ಪಾತ್ರ ಅಂತ ಹೇಳಿದೆ. ಇದು ನಾನು ಸುಮ್ಮನೆ ಸ್ಕ್ರಿಪ್ಟೆಡ್ ಆಗೋ ಅಥವಾ ನಿಮ್ಮನ್ನೆಲ್ಲ ಹೇಳ್ಕೊಳ್ಬೇಕು ಅಂತ ನಾನು ಹೇಳ್ಕೊಳ್ತಾ, ದಿಸ್ ಇಸ್ ರಿಯಲಿ ಮೈ ಎಕ್ಸ್ಪೀರಿಯನ್ಸ್, ಖಂಡಿತವಾಗ್ಲೂ ಮಾಡ್ತೀನಿ ಸರ್ ಅಂತ ಹೇಳಿ. ಏನೋ ಆಡಿಷನ್ಸ್ ಮಾಡ್ಲಿಲ್ಲ, ನನ್ನ ಅಲ್ಲಿ ಆಕ್ಟ್ ಮಾಡು ಅಂತಾನು ಹೇಳಲಿಲ್ಲ, ಅಥವಾ ನನ್ನ ಒಂದು ಆಕ್ಟಿಂಗ್ ಹಿಂದೆ ಫುಟೇಜಸ್ ಅವರು ಅವತ್ ನೋಡಿದ್ ಬಿಟ್ರೆ ಮಿಕ್ಕಿದ್ ಎಲ್ಲಿ ನೋಡಿದಾರೋ ನನ್ಗೆ ಏನೋ ಗೊತ್ತಿಲ್ಲ. ನೀನೇಮ್ಮ ಹೀರೋಯಿನ್ನು ಅಂತಂದ್ರು. ಇಷ್ಟೇ ನನ್ನ ಸೈಲೆನ್ಸ್ ಇದ್ದಿದ್ದು. ಐ ವಾಸ್ ಟೋಟಲಿ ಬ್ಲಾಂಕ್. ಏನ್ ಅದಕ್ಕೆ ರೆಸ್ಪಾಂಡ್ ಮಾಡ್ಬೇಕು ಅಂತ ಗೊತ್ತಾಗಿಲ್ಲ, ಏನ್ ಅದಕ್ಕೆ ರಿಯಾಕ್ಟ್ ಮಾಡ್ಬೇಕು ಅಂತ ಗೊತ್ತಾಗಿಲ್ಲ. ಯಾಕೆಂದ್ರೆ ಎಷ್ಟೋ ಜನ ಕಲಾವಿದ್ರು ಆಗ್ಬೇಕು ಅಂತ ಇಂಡಸ್ಟ್ರಿಗೆ ಬರ್ತಾರೆ, ಏನೇನೋ ಪ್ರಯತ್ನಗಳು ಪಡ್ತಾರೆ, ಏನೇನೋ ಶಾರ್ಟ್ ಕಟ್ಸ್ ಗಳಿಗೆ ಹೋಗ್ತಾರೆ. ಆದ್ರೆ ನನಗೆ ಗೊತ್ತಾಗಿದ್ದು ಅಷ್ಟೇ, ಏನೇ ಆದ್ರೂ ಸತತ ಪ್ರಯತ್ನ, ಹಾರ್ಡ್ ವರ್ಕ್, ಪೇಶನ್ಸ್ ಇದ್ರೆ, ಖಂಡಿತವಾಗ್ಲೂ ನಿಯತ್ತಾಗಿ ನೀನ್ ದುಡಿತಾ ಹೋಗ್ತಾ ಇದ್ರೆ ಆ ಕಲಾ ದೇವಿ ನೀನ್ ಕೈ ಹಿಡಿತಾಳೆ, ಅಥವಾ ನಿನ್ಗೊಂದು ಒಳ್ಳೆ ದಾರಿ ತೋರಿಸ್ಕೊಡ್ತಾಳೆ ಅಂತ ಹೇಳಿ. ಬಿಕಾಸ್ ಒಂದು ಸ್ಟಾರ್ಟಿಂಗ್, ಒಂದು ಬಿಗಿನಿಂಗ್ ಅನ್ನೋದು ಒಬ್ಬ ಕಲಾವಿದನಿಗೆ ತುಂಬಾನೇ ಮುಖ್ಯ ಆಗತ್ತೆ. ಅದು ಇಂಡಸ್ಟ್ರಿನಲ್ಲಿ ಎಸ್ಪೆಷಲಿ ಹೀರೋಯಿನ್ಸ್ ಆಗಿ ನಾವು ಲಾಂಚ್ ಆಗ್ಬೇಕು ಅನ್ನೋದು, ದಟ್ ಇಸ್ ಅ ಬಿಗ್ಗೆಸ್ಟ್ ಥಿಂಗ್ ಇನ್, ಒಂಥರ ಮೈಲ್ ಸ್ಟೋನ್ ಅಂತ ಹೇಳ್ಬೋದು. ನೀನೇಮ್ಮ ಹೀರೋಯಿನ್. ಅದು ಅದಾದ್ಮೇಲೆ ಕೂಡ ಎಷ್ಟು ಅವರು ಒಂದು ಡಿಸಿಪ್ಲಿನ್ ಅವ್ರ ಲೈಫ್ ಸ್ಟೈಲ್ ಅಂತ ಹೇಳಿದ್ರೆ, ಯೂಶಲಿ ಅವ್ರಿಗೆ ಅದೆಲ್ಲ ಮ್ಯಾಟರ್ ಆಗಲ್ಲ. ನನ್ನ ಫ್ಯಾಮಿಲಿ ಏನು ಎತ್ತ ಅಂತ ಅವ್ರಿಗೆ ತಿಳ್ಕೊಳ್ಬೇಕು ಅಂತ ಗೊತ್ತಿಲ್ಲ, ಅಥವಾ ನನ್ನ ಹೆಸರು ಚೇಂಜ್ ಮಾಡ್ಕೊಳ್ಬೇಕು ಅನ್ನೋದು ಅದ್ಯಾವುದೂ ಅವ್ರದ್ದು ಮ್ಯಾಟರ್ ಆಗಲ್ಲ. ನನ್ನ ಆಸ್ ಅನ್ ಆರ್ಟಿಸ್ಟ್ ಅವ್ರಿಗೆ ಏನ್ ಬೇಕು, ಒಳ್ಳೆ ಪರ್ಫಾರ್ಮೆನ್ಸ್ ಬೇಕು, ಮತ್ತೆ ಒಂದು ಪ್ರಮೋಷನ್ಸ್ ಬೇಕು. ದಿಸ್ ಇಸ್ ವಾಟ್ ಇಸ್ ಒಂದು ಮಾನದಂಡ ನಾವು ಕಲಾವಿದರಾಗಿ ಮಾಡೋದು. ಆದ್ರೆ ನಾಳೆ ನಿನ್ನ ತಂದೆ ತಾಯಿನ ಕರ್ಕೊಂಡ್ ಬಾ ಅಂತ ಹೇಳಿ ಅವರೇ ಕಾರ್ನ ಕಳಿಸ್ತಾರೆ. ಅದೇ ಕಾರಲ್ಲಿ ನಾನು, ನನ್ನ ಅಪ್ಪ ಅಮ್ಮ ಅಣ್ಣ ಎಲ್ಲ ನಾವು ಎಸ್ ನಾರಾಯಣ್ ಸರ್ ಮನೆಗೆ ಊಟ ಕರೀತಾರೆ. ಅದಾಗಿದ್ ಗೊತ್ತಾಗಿದ ತಕ್ಷಣನೇ ಹೇಗೆಲ್ಲ ಇರತ್ತೆ ಒಂದು ಅಂತ ಹೇಳಿದ್ರೆ, ನಂಗೆ 1-2-3 ಫೋನ್ ಕಾಲ್ಸ್ ಬರುತ್ತೆ. ಫೋನ್ ಕಾಲ್ಸ್ ಬಂದು, ನೀನು ನಾರಾಯಣ್ ಸರ್ ಸಿನಿಮಾದಲ್ಲಿ ಮಾಡ್ತಿದ್ಯಾ ಅಂದ್ರು. ಸರ್ ಮಾತುಕತೆ ನಡೀತಾ ಇದೆ ಸರ್, ಇನ್ನ ಗೊತ್ತಿಲ್ಲ, ನೋಡ್ಬೇಕು ಏನು ಅಂದ್ರು. ಅಮ್ಮ ಮಿಲಿಟರಿ ಕ್ಯಾಂಪಸ್ ಅಮ್ಮ, ಬೈತಾರಮ್ಮ, ತುಂಬಾ ಸ್ಟ್ರಿಕ್ಟ್ ಅಮ್ಮ. ನನಗೆ 9th ಸ್ಟ್ಯಾಂಡರ್ಡ್, ಏನ್ ಡಿಸಿಷನ್ ತಗೊಳ್ಬೇಕು ಅಂತ ಗೊತ್ತಿಲ್ಲ. ಮೇ ಬಿ ಇದು ನಾನು ಎಲ್ಲೂ ಹೇಳ್ಕೊಂಡಿಲ್ಲ ಅನ್ಸತ್ತೆ. ಮೇ ಬಿ ನಾರಾಯಣ್ ಸರ್ ನೋಡಿದ್ರೆ ಏನ್ ತಿಳ್ಕೊಳ್ತಾರೋ ಗೊತ್ತಿಲ್ಲ, ಬಟ್ ಶೇರ್ ಮಾಡ್ಕೊಳ್ಬೇಕು ಅಂತ ಅನಿಸ್ತು. ಹೌದಾ, ಇಷ್ಟೆಲ್ಲ ಸ್ಟ್ರಿಕ್ಟ್ ಆಗಿರುತ್ತಾ, ನಾನು ಹೆಂಗ್ ಕೆಲಸ ಮಾಡ್ಬೇಕು, ಅದು ಹೀರೋಯಿನ್ ಆಗಿ ನಾನು ಅವ್ರ ಜೊತೆ ಅಂದ್ರೆ ಅವ್ರ ಸಿನಿಮಾದಲ್ಲಿ ಕೆಲಸ ಮಾಡ್ಬೇಕು ಅಂತ ಭಯಕ್ಕೆ ಚೆನ್ನಾಗಿ ಎಣ್ಣೆ ಹಚ್ಕೊಂಡು, ಯಾವ್ದೋ ಒಂದು ಕುರ್ತಾ ಹಾಕೊಂಡು, ಏನೂ ಮೇಕಪ್ ಮಾಡ್ಕೊಳ್ದೆ, ಒಂದು ಕುಂಕುಮನ ಇಟ್ಕೊಂಡು, ಒಂದು ಲಿಪ್ ಬಾಮ್ ಹಾಕೊಂಡು, ಒಂದ್ ಯಾವ್ದೋ ಗೌರಮ್ಮನ್ ತರ ಅವ್ರ ಮನೆಗೆ ಹೋಗಿದ್ದೀನಿ ಅವತ್ತು. ಇಷ್ಟುದ್ದ ಕೂದ್ಲಿತ್ತು, ಒಂದು ದಪ್ಪ ಕಣ್ಣು, ಆಸ್ ಯೂಶಲ್ ಡ್ಯಾನ್ಸರ್ಗಿರೋ ಅಂತ ಒಂದು ಇದು. ಸೊ ಚೆನ್ನಾಗಿ ಕೊಬ್ಬರಿ ಎಣ್ಣೆ ಹಚ್ಕೊಂಡು, ಜಡೆ ಹಾಕೊಂಡು, ಇಷ್ಟುದ್ದ ನಾನು ಅವ್ರ ಮನೆಗೆ ಹೋಗಿ ಕೂತ್ಕೊಂಡಿದ್ದೀನಿ. ಕೂತ್ಕೊಂಡೆಲ್ಲ ಆದ್ಮೇಲೆ, ಚೆನ್ನಾಗಿದೆ ಈ ಲುಕ್, ಚೆನ್ನಾಗಿ ಸೆಟ್ ಆಗ್ತಿದೆ ನನಗೆ. ಅಂದ್ರೆ ಹೇಳಿಲ್ವಾ, ನಿಮಗ್ ಬರ್ದಿದೆ ಅಂತ ಹೇಳಿದ್ರೆ ಖಂಡಿತವಾಗ್ಲೂ ಅದ್ ನಿಮಗೆ ಆಗಿರಕ್ಕೆ ಸಾಧ್ಯ ಆಗತ್ತೆ. ಇಷ್ಟೇ ಸಿಂಪಲ್ ಆಗು ನನ್ನ ಸಿನಿಮಾದಲ್ಲೂ ಕಾಣಿಸ್ಕೊಳ್ಬೇಕು ಅಂತ ಹೇಳಿದ್ರು.
ನನಗೆ ನಿನ್ನಲ್ಲಿ ಸೆಲೆಕ್ಟ್ ಮಾಡಿದ್ ನನಗೆ ಫಸ್ಟ್ ಇಷ್ಟ ಆಗಿದ್ದೆ ನಿನ್ ಉದ್ದ ಜಡೆ ಮತ್ತೆ ಅದಪ್ಪ ಕಣ್ಣು, ಅದೆರಡೇ ನಿನ್ ಕ್ಯಾಟಗರಿ ಫಸ್ಟ್ ನನಗೆ ಈ ಹುಡುಗಿ ಸೆಲೆಕ್ಟ್ ಆಗಿದ್ದಾಳೆ, ನನಗೆ ಈ ಹುಡುಗಿ ಸೆಟ್ ಆಗಿದ್ದಾಳೆ ಅಂತ ಒಂದು ಅಂತ ನನಗೆ ಫಸ್ಟ್ ಸೆಲೆಕ್ಷನ್ ಕ್ರೈಟೀರಿಯಾನೇ ನನಗೆ ಅದನ್ನ ಕೊಟ್ರು. ಆ ಸಿಂಪ್ಲಿಸಿಟಿನ ಇದನ್ನೇ ಮೇಂಟೈನ್ ಮಾಡ್ಬೇಕಮ್ಮ ಅಂತ ಹೇಳ್ತಿದ್ರು. ಐ ವಾಸ್ ಲೈಕ್ ಓಕೆ ಫೈನ್, ಇನ್ನು ನನಗೆ ಇದು ಸಿನಿಮಾ ಅಂತ ಹೇಳ್ಕೊಂಡು ನಾನು ಐ ಸ್ಟಾರ್ಟೆಡ್ ಟು ಲರ್ನ್ ಫ್ರಮ್ ದೆಮ್. ಅಂಡ್ ಅವತ್ತು ನನಗೆ ಇನ್ನೊಂದು ತುಂಬಾ ನನ್ನ ಲೈಫ್ ಟೈಮ್ ಮರೆಯೋದಿಲ್ಲ ಅಂತ ಹೇಳಿದ್ರೆ, ನನ್ನ ತಂದೆ ತಾಯಿ ಮುಂದೆ ಪ್ರಾಮಿಸ್ ಮಾಡಿಸ್ಕೊಂಡ್ರು. ಏನ್ ಪ್ರಾಮಿಸ್ ಮಾಡಿಸ್ಕೊಂಡ್ರು ಅಂತ ಹೇಳಿದ್ರೆ, ಸಿನಿಮಾ ಬಗ್ಗೆ ಆಗಿಲ್ಲ ಅಥವಾ ನನ್ನ ಪರ್ಸನಲ್ ಲೈಫ್ ಬಗ್ಗೆ ಅಲ್ಲ, ಏನೇ ಕಾರಣಕ್ಕೂ ನೀನ್ ಎಜುಕೇಶನ್ ನ ಕ್ವಿಟ್ ಮಾಡಬಾರ್ದು ಅಂತ. ದಟ್ ಇಸ್ ವಾಟ್ ಆ ಒಂದು ತಂದೆ ಸ್ಥಾನನ ನಾನು ಖಂಡಿತವಾಗ್ಲೂ ನಾನು ಸಾರಿ ಟು ಟೆಲ್ ದಟ್ ನನ್ನ ತಂದೆನ 4 ತಿಂಗಳಾಯ್ತು ಕಳ್ಕೊಂಡು. ನಾನು ಅವತ್ತಿಂದ ನಾನು ನಾರಾಯಣ್ ಸರ್ನ ಅಪ್ಪ ಅಂತ ಕರಿತಾ ಇದ್ದೀನಿ. ಎಷ್ಟು ಒಂದು ನನ್ನ ಲೈಫಲ್ಲಿ ತುಂಬಾ ಇಂಪಾರ್ಟೆಂಟ್ ಪರ್ಸನ್ ಆದ್ರು ಅಂತ ಹೇಳಿದ್ರೆ, ತಂದೆ ಹೋದ್ಮೇಲೆ ಆ ಒಂದು 11 ದಿನದಲ್ಲಿ ತುಂಬಾ ಚಾಲೆಂಜಸ್ ಬಂತು. ಒಂದಷ್ಟು ಯಾಕಂದ್ರೆ ತುಂಬಾ ತುಂಬಾ ಸಡನ್ ಆಗಿ ನಾವು ಅವ್ರನ್ನ ಕಳ್ಕೊಂಡ್ಬಿಟ್ವಿ. ಶನಿವಾರ ಎಲ್ಲಾ ಪ್ರೋಗ್ರಾಮ್ ನಮ್ ಜೊತೆ ಬರ್ತಾರೆ, ಶುಗರ್ ಇಲ್ಲ, BP ಇಲ್ಲ, ತುಂಬಾ ಸ್ಟ್ರಾಂಗ್ ಪರ್ಸನಾಲಿಟಿ. ಅಂಡ್ ಮಗಳಂದ್ರೆ ಪ್ರಾಣ. ಮಗಳು ಏನೇ ಮಾಡಿದ್ರು ತಪ್ಪು ಮಾಡಿದ್ರು ಕೂಡ ಅದನ್ನ ಅಪ್ಕೊಂಡು ನನ್ನ ಮಗಳಲ್ವಾ ಅಂತ ಅಷ್ಟು ಸಪೋರ್ಟ್ ಮಾಡಿ ಎಲ್ಲದಕ್ಕೂ ನನ್ನ ಜೊತೆಯಾಗಿದ್ದ ಒಂದು ವ್ಯಕ್ತಿತ್ವ. ಅಂಡ್ ಏನೂ ಡಿಮ್ಯಾಂಡ್ ಮಾಡ್ತಾ ಇರ್ಲಿಲ್ಲ. ಅಂಡ್ ನನ್ನ ಜೀವನ ಹಿಂಗೆ ಇರ್ಬೇಕು ಅಂತ ಒಂದು ಸ್ಟ್ರಿಕ್ಟ್ ಆಗಿ ನಿಂತ್ಕೊಳ್ತಾ ಇರ್ಲಿಲ್ಲ. ಐ ಥಿಂಕ್ ಹಿ ಪ್ಲೇಡ್ ಅ ವೆರಿ ಇಂಪಾರ್ಟೆಂಟ್ ರೋಲ್ ಇನ್ ಮೈ ಲೈಫ್. ಐ ಮಿಸ್ ಯು ಅಪ್ಪ, ಬಟ್ ಐ ನೋ ದಟ್ ನೀನ್ ಯಾವಾಗ್ಲೂ ನನ್ನ ಜೊತೆನಲ್ಲೇ ಇರ್ತೀಯ. ಆ ಒಂದು ದಿನ 11 ದಿನದಲ್ಲಿ ನಾರಾಯಣ್ ಸರ್ಗೆ ವಿಷಯ ಗೊತ್ತಾಗಿದ ತಕ್ಷಣ ಅವತ್ತು ಬರಕ್ ಆಗ್ಲ, ಬಿಕಾಸ್ ಅವ್ರು ಬೇರೆ ಎಲ್ಲ ಔಟ್ ಆಫ್ ಸ್ಟೇಷನ್ ಚೆನ್ನೈಯಲ್ಲಿದ್ರು. ಬಟ್ ಫೋನ್ ಕಾಲಲ್ಲಿ ಖಂಡಿತವಾಗ್ಲೂ ನನಗೆ ಮಾತಾಡಿ ಕನ್ವಿನ್ಸ್ ಮಾಡಕ್ಕೆ ಟ್ರೈ ಮಾಡಿದ್ರು. ಸೊ ಶನಿವಾರ ಲೈಕ್ ಚೆನ್ನಾಗಿ ನನ್ನ ಜೊತೆ ಪ್ರೋಗ್ರಾಮ್ಗೆಲ್ಲ ಬಂದವರು ಮಲಗದವರು ಭಾನುವಾರ ಎದ್ದೇಳಲಿಲ್ಲ. ಲಾಸ್ಟ್ ಅಲ್ಲಿ ಕೂಡ ಅಷ್ಟೇ ಹೋಗಿ ಅಪ್ಪ ಅಪ್ಪ ಅಂತ ಹೇಳ್ತಾ ಇದೀನಿ, ಜೋರಾಗಿ ಉಸಿರಾಡ್ತಾ ಇದಾರೆ. ನಾನು ನಮ್ಮ ಅತ್ತಿಗೆ ನಮ್ಮಮ್ಮ ಹೋಗಿ ಅವ್ರನ್ನ ಏಪ್ಸೋ ಪ್ರಯತ್ನ ಪಡ್ತಾ ಇದೀವಿ. ಕೈ ಲಿಟ್ರಲಿ ಹಿಂಗೆ ಕೆಳಗಡೆ ಡ್ರಾಪ್ ಆಗೋಯ್ತು. ಅಲ್ಲೇ ನನ್ಗೆಲ್ಲೋ ಅನ್ನಿಸ್ತು, ಇಲ್ಲ ಯಾಕೋ ನೆಗೆಟಿವ್ ಸೆನ್ಸ್ ಬರ್ತಾ ಇದೆ ಅಂತ ಹೇಳಿ 2 ಗುಟ್ಟಕ್ಕೆ ನೀರ್ ಕುಡಿಸ್ದೆ. ಲಿಟ್ರಲಿ ನನ್ಗೆ ಐ ಸೆನ್ಸ್ ದಟ್ ನಾನು ತೊಡೆ ಮೇಲೆ ಮಲಗಿಸ್ಕೊಂಡಿದ್ದೀನಿ. ಇಲ್ಲಿ 2 ಗುಟ್ಟಕ್ಕೆ ನೀರ್ ಕುಡಿಸಿ ಒಂದು ನಗು ನನಗೆ ಆ ಮುಖದಲ್ಲಿ ಆ ನಗು ಕಾಣಿಸ್ತು. ನಕ್ಬಿಟ್ಟು ಹಿಂಗಂದ್ರು ಅಷ್ಟೇ. ಅದಾದ್ಮೇಲೆ ನನ್ನ ಇಡೀ ಗೆಜ್ಜೆ ಫ್ಯಾಮಿಲಿಗೆ ನಾನು ಯಾವತ್ತೂ ನನ್ನ ಜನ್ಮ ಇರೋವರೆಗೂ ನಾನು ಅವ್ರಿಗೆ ಚಿರಋಣಿ ಆಗಿರ್ತೀನಿ. ಇನ್ಕ್ಲೂಡಿಂಗ್ ಮೈ ಸ್ಟೂಡೆಂಟ್ಸ್ ಅಂಡ್ ಮೈ ಕೊರಿಯೋಗ್ರಾಫರ್ ಲಿಖಿತ್ ಆರ್ ಎನಿವನ್. ಅಂಡ್ ನನ್ನ ಡ್ರೈವರ್ ಕೂಡ ಅಷ್ಟೇ. ಒಂದು ಕ್ಷಣನೂ ನನ್ನನ್ನ ಆ ಟೈಮಿಂದ ಬಿಟ್ಟಿರ್ಲಿಲ್ಲ. ಏನೇ ಅಪ್ಸ್ ಅಂಡ್ ಡೌನ್ಸ್ ಬಂದ್ರು ನಾವು ನಿಮ್ ಜೊತೆನಲ್ಲಿ ಇದೀವಿ ಅಂತ ನನ್ನ ಸ್ಟೂಡೆಂಟ್ಸ್ ಕೂಡ ನಿಂತ್ಕೊಂಡ್ರು. ಐ ಥಿಂಕ್ ಐ ಆಮ್ ಸೋ ಬ್ಲೆಸ್ಡ್. ನನ್ಗೆ ಇಂಥ ಒಂದು ಧೈರ್ಯ ನನಗೆ ಕೊಟ್ರು. ಅಂಡ್ ರಂಗದೊರೆ ಹಾಸ್ಪಿಟ್ಲ್ ಕರ್ಕೊಂಡು ಹೋದ್ವಿ, ಎಲ್ಲ ಟೆಸ್ಟ್ ಮಾಡಿಸಿದ್ರು. ಟೆಸ್ಟ್ ಮಾಡಿಸಿ ಒಂದು 1.5 hour ಎಲ್ಲಾ ತರದ ಒಂದು ಪ್ರಯತ್ನಗಳು ಡಾಕ್ಟರ್ಸ್ ಕೂಡ ಪಟ್ರು. ಡಾಕ್ಟರ್ ಬಂದು ನನಗೆ ಹೇಳ್ತಾರೆ, ನನಗಿನ್ನ ಸೀನ್ ಜ್ಞಾಪಕ ಇದೆ, ಡಾಕ್ಟರ್ ಹಿಂಗ್ ಬರ್ತಾರೆ, ನಾನು ಇಲ್ಲಿ ನಿಂತ್ಕೊಂಡಿರ್ತೀನಿ, ಮೇ ಬಿ ನಿಮಗೆ ಎಕ್ಸ್ಪ್ಲೈನ್ ಮಾಡ್ತಾರೆ, ಏನಪ್ಪ ಸಿನಿಮ್ಯಾಟಿಕ್ ಆಗಿ ಎಕ್ಸ್ಪ್ಲೈನ್ ಮಾಡ್ತೀರಾ ಅಂತ. ಬಟ್ ಅದು ನನ್ನ ಲೈಫಲ್ಲಿ ನಾನು ಯಾವತ್ತೂ ಮರೆಯಕ್ಕೆ ಸಾಧ್ಯನೇ ಇಲ್ಲ. ಬಂದು ನಿಂತ್ಕೊಂಡಿದ್ದಾರೆ. ನಿಂತ್ಕೊಂಡ್ಮೇಲೆ ಯಾಕೆ ನನಗೆ ದೇವ್ರು ಆ ಒಂದು ಟೈಮ್ ನನಗೆ ಕೊಟ್ಟ, ನನಗೆ ಯಾಕೆ ಅದನ್ನ ಫೇಸ್ ಮಾಡಕ್ ಕೊಟ್ಟ ಅಂತ ಕೋಪ ಕೂಡ ಇದೆ ನನಗೆ. ನಿಂತ್ಕೊಂಡಿದ್ದೀನಿ, ಮೇ ಬಿ ಬರ್ತಾರೇನೋ ಅಂತ ಒಂದು ಎಕ್ಸ್ಪೆಕ್ಟೇಷನ್ ಅಲ್ಲಿ ಎಲ್ಲೋ ಇದ್ದೆ. ಸಾರಿ ಮಾ, ವಿ ಶುಡ್ ಡಿಕ್ಲೇರ್ ಅಂತಂದ್ರು. ಐ ವಾಸ್ ಲೈಕ್, ವಾಟ್ ಟು ಡಿಕ್ಲೇರ್ ಡಾಕ್ಟರ್, ಹಿ ಇಸ್ ನೋ ಮೋರ್ ಅಂತ. ದಟ್ ವಾಸ್ ಲೈಕ್ ಲೈಫ್ ಶೆಡ್ಡಿಂಗ್ ಥಿಂಗ್. ಬಟ್ ಟು ಬಿ ವೆರಿ ಹಾನೆಸ್ಟ್, ನನ್ನ ಅಪ್ಪ ಹೋದ ಮೇಲೂ ಕೂಡ ನಾನು ಯಾವತ್ತೂ ಇಷ್ಟು ಎಮೋಷನಲಿ ಬ್ರೇಕ್ ಡೌನ್ ಆಗಿಲ್ಲ. ಐ ಡೋಂಟ್ ನೋ ವೈ, ಐ ಆಮ್ ಲೈಕ್ ಟೋಟಲಿ ಎಮೋಷನಲ್ ಇವತ್ತು. ಅವತ್ತು ನಾನು ಅಣ್ಣನ್ಗೆ ವಿಚಾರ ತಿಳಿಸೋದು ಧೈರ್ಯ ಇರ್ಲಿಲ್ಲ. ಅಂಡ್ ಅಮ್ಮನ್ನ ಹೇಗ್ ಕರ್ಕೊಂಬರೋದು ಅಂತ ನನಗೆ ಗೊತ್ತಾಗ್ತಿರ್ಲಿಲ್ಲ. ಆ ಟೈಮಲ್ಲಿ ನನಗೆ ಪ್ರತಿಯೊಂದು ಹೆಜ್ಜೆರು ನನ್ನ ಅತ್ತಿಗೆ ತುಂಬಾನೇ ನನಗೆ ಸಪೋರ್ಟಿವ್ ಆಗಿ ನಿಂತ್ಕೊಂಡ್ಲು. ಐ ಥಿಂಕ್ ಅತ್ತಿಗೆ ಅಂದ್ರೆ 2ನೇ ತಾಯಿ ಸ್ಥಾನ ನನ್ನ ಲೈಫಲ್ಲಿ ತಗೊಂಡ್ಬಿಟ್ಟಿದ್ದಲ್ಲ ಆಲ್ರೆಡಿ ಅವಳು. ನನ್ನ ಫ್ರೆಂಡೇ. ಐ ಥಿಂಕ್ ಥ್ಯಾಂಕ್ ಯು ಸೋ ಮಚ್. ಲೈಕ್ ನನ್ನ ಅತ್ತಿಗೆಗೆ ಥ್ಯಾಂಕ್ಸ್ ಎಲ್ಲ ಹೇಳಲಿಲ್ಲ ಅಂದ್ರೂ ತುಂಬಾ ಮಾರಲ್ ಸಪೋರ್ಟ್ ಆಗಿ ನಿಂತ್ಕೊಂಡು ಅಮ್ಮನ್ನ ಕರ್ಕೊಂಡು, ಅಮ್ಮ ಏನಂದ್ರು ಡಾಕ್ಟ್ರು ಅಂತ ಹೇಳಿ, ಬಟ್ಟೆ ಚೇಂಜ್ ಮಾಡ್ಕೊಂಡ್ ಬಾ ಅಮ್ಮ, ಹೋಗೋಣ ಹಾಸ್ಪಿಟ್ಲಿಗೆ ಅಂತ ಹೇಳ್ದೆ.
ಯಾಕಮ್ಮ ಏನಾಯ್ತು ಇಲ್ಲ ಕರ್ಕೊಂಡು ಹೋಗಿ ತೋರಿಸ್ಬೇಕು ಅಂತ ಹೇಳಿದ್ರು. ಬಟ್ ನನಗೆ ತಡಿಲಿಲ್ಲ, ಬಿಕಾಸ್ ಅಲ್ಲಿ ಹೋಗಿ ನೋಡ್ದಾಗ ಇನ್ನ ಅವ್ರು ಕುಸ್ದು ಹೋಗ್ತಾರೆ ಅಂತ ಹೇಳಿದಾಗ, ಇಲ್ಲಮ್ಮ ಅಪ್ಪ ನಮ್ಮನ್ನೆಲ್ಲ ಬಿಟ್ಟು ಹೋದ್ರು ಅಂತ ಆ ಒಂದು ಸೀನ್ ನೆನೆಸ್ಕೊಂಡ್ರೆ ಅದಕ್ಕೆ ಹೇಳೋದು, ತಂದೆ ತಾಯಿ ಇದ್ದಾಗ ನಾವು ಅವ್ರಿಗೆ ಪ್ರೀತಿ ಕೊಡ್ಬೇಕು, ಅವ್ರನ್ನ ಚೆನ್ನಾಗಿ ನೋಡ್ಕೋಬೇಕು, ಅಥವಾ ಆದಷ್ಟು ಟೈಮ್ ಸ್ಪೆಂಡ್ ಮಾಡಿ. ಫ್ರೆಂಡ್ಸ್ ಬರ್ತಾರೆ ನಿಮ್ ಲೈಫ್ ಅಲ್ಲಿ, ಪ್ಲೀಸ್ ಟ್ರೈ ಟು ಅಂಡರ್ಸ್ಟ್ಯಾಂಡ್, ಇಟ್ಸ್ ಮೈ ಪರ್ಸನಲ್ ಎಕ್ಸ್ಪೀರಿಯನ್ಸ್. ಫ್ರೆಂಡ್ಸ್ ಖಂಡಿತವಾಗ್ಲೂ ಬರ್ತಾರೆ ನಿಮ್ ಲೈಫಲ್ಲಿ, ಅವರು ಇಂಪಾರ್ಟೆಂಟ್. ಆದ್ರೆ ಆದಷ್ಟು ತಂದೆ ತಾಯಿಗಳ ಜೊತೆ ಟೈಮ್ ಸ್ಪೆಂಡ್ ಮಾಡಿ. ಯಾವುದೇ ವೃದ್ಧಾಶ್ರಮಕ್ಕೂ ಸೇರ್ಸೋ ಅಂತ ಒಂದು ನೀಚ ಕೆಲಸಕ್ಕೆ ಯಾರು ಇಳಿಬೇಡಿ. ಬಿಕಾಸ್ ನಿಮಗೋಸ್ಕರ ಪ್ರಾಣ ಇಟ್ಕೊಂಡಂತಹ ಒಂದು ಜೀವಗಳಂದ್ರೆ ಅದು ತಂದೆ ತಾಯಿನೇ ಅಂತ ಹೇಳ್ಬೋದು. ನನಗಿಷ್ಟು ವರ್ಷ ನನ್ನ ಯೋಗ್ಯತೆ ನೋಡ್ಕೊಂಡು ನನಗ್ ಕೈ ಹಿಡ್ದಂತಹ ಜೀವನ ಕಳ್ಕೊಂಡ್ಬಿಟ್ಟಾಗ ಆ ಒಂದು ಹೆಂಗೋ ಧೈರ್ಯ ಮಾಡಿ ತಿರ್ಗಾ ನನ್ನ ಅಮ್ಮನ ಎಲ್ಲ ಕರ್ಕೊಂಡು ಹೋಗಿ ಎಲ್ಲ ಫಾರ್ಮ್ಯಾಲಿಟೀಸ್ ಮುಗಿಸ್ವಿ. ಎಲ್ಲ ನನ್ನ ಇಡೀ ಫ್ಯಾಮಿಲಿ ಬಂತು, ಅದೆಲ್ಲ ಪ್ರೊಸೀಜರ್ ಮಾಡಾದ್ಮೇಲೆ ಗೊತ್ತಿಲ್ಲ, ಇವಾಗ ಅನ್ಕೊಳ್ಬೋದು ಮೋಸ್ಟ್ಲಿ ನನಗೆ ಅದೆಲ್ಲ ನೆನೆಸ್ಕೊಳ್ಳೋಣ, ಅಷ್ಟು ಮಾಡಿದ್ನ ನಾನು, ಅಥವಾ ನಾನು ನಮ್ಮ ಅಣ್ಣ ಅಥವಾ ನಮ್ಮ ಅತ್ತಿಗೆ ಎಲ್ಲ ಸೇರ್ಕೊಂಡು ಅಷ್ಟು ಮಾಡಿದ್ವಾ ಅಂತ ಎಲ್ಲಾರ್ಗು ಫೋನ್ ಮಾಡಿ ಎಲ್ಲ ಮಾಡಿದಾಗ ಇದೆಲ್ಲ ಮೇ ಬಿ ಐ ಥಿಂಕ್ ಕನ್ನಡ ಪಿಕ್ಚರ್ಸ್ ಅಲ್ಲೇ ಫಸ್ಟ್ ಹೇಳ್ತಿರೋದು. ಯಾಕೋ ಮನಸ್ಸು ತಡಿತಾ ಇಲ್ಲ, ಇವತ್ತು ಹೇಳ್ಕೋಬೇಕು ಅಂತ ಅನಿಸ್ತಾ ಇದೆ. ಆಂಬ್ಯುಲೆನ್ಸ್ ಹಿಂಗ್ ಪಾಸ್ ಆಗ್ತಾ ಇದೆ, ಆಂಬ್ಯುಲೆನ್ಸ್ ಹಿಂಗ್ ಹೋಗ್ತಾ ಇರ್ಬೇಕಾದ್ರೆ ಅಲ್ಲಿವರೆಗೂ ತುಂಬಾನೇ ನಾನು ಹೆಂಗಿದ್ದೆ ಅಂದ್ರೆ, ನನ್ನಷ್ಟು ಒಂದು ಧೈರ್ಯಶಾಲಿ ಜೀವನದಲ್ಲಿ ಇನ್ಯಾರು ಇಲ್ಲ ಅನ್ನೋ ತರ ಎಲ್ಲಾ ಕೆಲಸಗಳು ಮಾಡ್ತಾ ಇದ್ವಿ. ಅಂಡ್ ಒಬ್ಬ ಮನುಷ್ಯನ ಯೋಗ್ಯತೆ ಅವ್ರು ಇದ್ದಾಗಿಂತ ಅವ್ರು ಹೋದಾಗ ಗೊತ್ತಾಗತ್ತೆ ಅನ್ನೋದು ನನ್ನ ತಂದೆ ಅದನ್ನ ತೋರಿಸ್ಕೊಟ್ಬಿಟ್ರು. ಯಾಕಂದ್ರೆ ವಿಷಯ ಗೊತ್ತಾಗಿದ ತಕ್ಷಣ ಇಲ್ಲಿದ್ದಂತಹ ಒಂದು ಕೃಷ್ಣಣ್ಣ ಅಂತ ತಿಬ್ಬಾದೇವಿ ಟೆಂಟ್ ಹೌಸ್ ಅವ್ರು ಇಮಿಡಿಯೇಟ್ಲಿ ಕಾಲ್ ಮಾಡಿ ನಿಮ್ ಮನೆ ಲೊಕೇಶನ್ ಕಳ್ಸುಕಂದ ಅಂತ ಹೇಳಿ, ಸುಖದಲ್ಲಿ ಆಗ್ತಾರೋ ಗೊತ್ತಿಲ್ಲ, ಆದ್ರೆ ಕಷ್ಟದಲ್ಲಿ ಆಗೋರು ನಿಜವಾಗ್ಲೂ ಅವ್ರು ನಮ್ಗೆ ತುಂಬಾ ಗ್ರೇಟ್ ಆಗ್ತಾರೆ. ಅವ್ರು ಇಮಿಡಿಯೇಟ್ಲಿ ಬಂದು ಒಂದಷ್ಟು ಚೇರ್ಸ್ ಗಳನ್ನ ಅರೇಂಜ್ ಮಾಡಿ ಅಂಡ್ ವಾಟರ್ ಪ್ರೂಫ್ ಶಾಮಿಯಾನಗಳನ್ನ ಹಾಕಿ ಒಂಥರ ಹೆಂಗ್ ಮಾಡ್ಬಿಟ್ರು ಅಂದ್ರೆ ಲೈಕ್ ನನಗೇನು ಕೇಳಲಿಲ್ಲ. ಅಂಡ್ ನಮ್ಮ ಕಾರ್ಪೊರೇಟರ್ ರಮೇಶ್ ಸರ್ ಬಂದು ಅವ್ರು ಇಮಿಡಿಯೇಟ್ಲಿ ನನಗೆ ಎಲ್ಲಾ ಅಲ್ಲಿ ವ್ಯವಸ್ಥೆಗಳು ಚಿತಾಗಾರದ ವ್ಯವಸ್ಥೆ ಮಾಡಿಕೊಟ್ಟು ಏನೂ ನನಗ್ ತೊಂದರೆ ಆಗದೆ, ಹಾಗೆ ನನ್ನ ದೊಡ್ಡಪ್ಪ ಆಗ್ಲಿ ಚಿಕ್ಕಪ್ಪ ಆಗ್ಲಿ ಮಾವಂದ್ರಾಗ್ಲಿ ಎಲ್ಲಾರು ನಮಗೆ ಸ್ಟ್ಯಾಂಡ್ ಬೈ ಆಗಿ ನನಗೆ ನಿಂತ್ಕೊಂಡು ನಮಗೆ ಧೈರ್ಯ ಹೇಳಿ ಕೂಡ ನಮಗೆ, ಮತ್ತೆ ನನ್ನ ಅತ್ತಿಗೆ ಅವರ ಅಪ್ಪ ಅಮ್ಮ ಕೂಡ ಎಲ್ಲರೂ ಒಂಥರ ನಾವಿದೀವಿ ಬನ್ನಿ. ಯಾಕಂದ್ರೆ ಚಿಕ್ಕ ಹುಡುಗರು ನಾನು ನಮ್ಮ ಅಣ್ಣ, ಏನೂ ತೋಚ್ತಾ ಇರ್ಲಿಲ್ಲ. ಇವದೆಲ್ಲ ನಮ್ಗೆ ಅಮ್ಮನ್ನಂತೂ ನಾವ್ ಅದನ್ನ ಅವ್ರ ಹತ್ರ ಹೋಗಕ್ಕೂ ನಮಗೆ ಧೈರ್ಯ ಆಗ್ತಿರ್ಲಿಲ್ಲ, ಆ ತರ ಒಂದಿದು. ಬಟ್ ನಮ್ಮಪ್ಪ ಅಷ್ಟು ಜನನ್ ಸಂಪಾದನೆ ಮಾಡ್ಬಿಟ್ಟಿದ್ರು. ನಮ್ಮಪ್ಪ ಬಂದಿದ್ ಹೇಗೋ ರಾಜರ ತರಾನೇ ಹೋದ್ರು ಅಂತ ಹೇಳಿದ್ರೆ ತಪ್ಪಾಗಲ್ಲ. ಎಲ್ಲಾ ಚೆನ್ನಾಗಿ ಚಾಚು ತಪ್ಪದೆ ಎಲ್ಲಾ ಕೆಲ್ಸಗಳನ್ನ ಮಾಡಿಸ್ಕೊಂಡು, ಇನ್ನೇನ್ ಆಂಬ್ಯುಲೆನ್ಸ್ ನ ತಗೊಂಡು ಬಾಯಲ್ಲಿ ಅಕ್ಕಿ ಕಾಳು ಹಾಕಿ ಆಂಬ್ಯುಲೆನ್ಸ್ ನ ತಗೊಂಡು ಇನ್ನೇನು ಹೋಗ್ತಿರ್ಬೇಕಾದ್ರೆ ನನ್ನ ಕೈಲಿ ಖಂಡಿತವಾಗ್ಲೂ ತಡ್ಕೊಳಕ್ ಸಾಧ್ಯನೇ ಆಗಿರ್ಲಿಲ್ಲ. ಅಪ್ಪ ಅಂತ ಜೋರಾಗಿ ಕಿರುಚ್ಕೊಂಡವಳು ಅವತ್ತೇ ಡಿಸೈಡ್ ಆದೆ. ಅದು ಮೇ ಬಿ ನನಗೆ ಇವಾಗ ನಾನು ನೆನೆಸ್ಕೊಂಡ್ರು ಕೂಡ ನನ್ಗೆ ಅಷ್ಟು ನನ್ ಕಿರ್ಚಿದ್ನ, ಅಷ್ಟು ನಾನು ಬ್ರೇಕ್ ಡೌನ್ ಆದ್ನ ಅಂತ ಹೇಳಿ ಅವಾಗ ಒಂದು 5 ನಿಮಿಷ ನಾನೇ ಅನ್ಕೊಂಡೆ, ನೋ ದಿಸ್ ಇಸ್ ನಾಟ್ ಥಿಂಗ್. ಇನ್ಮೇಲೆ ಜೀವನ ಬೇರೆ ಇದೆ, ಇನ್ಮೇಲೆ ಜವಾಬ್ದಾರಿಗಳು ಬೇರೆ ಇದೆ, ಇನ್ಮೇಲೆ ಫೇಸೇ ಬೇರೆ ಇದೆ. ಇದು ಆಗತ್ತೆ ಅನ್ನೋದಕ್ಕೆ ದೇವ್ರು ನಮ್ಗೆಲ್ಲ ಚಾಲೆಂಜಸ್ ಕೊಡ್ತಾರೆ ಅಂತ ಹೇಳಿದಕ್ಕೇನೆ ಐ ಥಿಂಕ್ ಅವತ್ತು ಡಿಸೈಡ್ ಮಾಡ್ದೋಳು ಆದಷ್ಟು ಕಂಟ್ರೋಲ್ ಮಾಡ್ಕೊಳ್ತೀನಿ, ಅಳಲ್ಲ. ತಂದೆ ವಿಚಾರ ಬಂದಾಗ ಅಳಬಾರ್ದು. ಅಂಡ್ ಅವತ್ತು ನಾನು ಒಂದು ಅನ್ಕೊಳ್ತೀನಿ, ನಾನು ಏನೇ ಕಲೆಯಲ್ಲಿ ಸೇವೆ ಮಾಡ್ತೀನಿ ಅಥವಾ ನಾನು ಏನೇ ಸ್ಟೇಜಸ್ ಹತ್ತೀನಿ ಅಂದ್ರು ಅದ್ ಎಷ್ಟೇ ಜನ ಸ್ವಾರ್ಥತೆ ಅಂತ ಅನ್ಕೊಂಡ್ರು ಪರವಾಗಿಲ್ಲ, ನಾನು ನನ್ನ ತಂದೆ ನೆನೆಸ್ಕೊಂಡು ಅವ್ರಿಗೆ ಥ್ಯಾಂಕ್ಸ್ ಹೇಳಿನ ನಾನು ವೇದಿಕೆಯಿಂದ ಇಳಿಯೋದು. ಈಗ್ಲೂ ಅಷ್ಟೇ ಹೇಳ್ತಾ ಇದೀನಿ, ವಿ ಆಲ್ ರಿಯಲಿ ಮಿಸ್ ಯು ಅಪ್ಪ. ಬಟ್ ನನ್ನ ಜೊತೆ ಯಾವತ್ತಿದ್ರು ಇರ್ತೆ, ನನ್ನ ಫ್ಯಾಮಿಲಿನ, ನನ್ನ ಅಣ್ಣ ಅತ್ತಿಗೆನ ಅಮ್ಮನ್ನ ಎಲ್ಲಾನು ಚೆನ್ನಾಗಿ ನೀನ್ ನೋಡ್ಕೊಳ್ತೀಯ ಅನ್ನೋ ಧೈರ್ಯದ ಮೇಲೆ ನಾನು ಇಲ್ಲಿ ಕೂತ್ಕೊಂಡಿದ್ದೀನಿ ಅಂತ ಹೇಳ್ಬೋದು. ಲವ್ ಯು ಫಾರ್ ಎವರ್, ಯು ಆರ್ ಮೈ ಸ್ಟ್ರೆಂತ್, ಯು ಆರ್ ಮೈ ಸಪೋರ್ಟ್ ಅಂತ ಹೇಳ್ಬೋದು. ಐ ಆಮ್ ಸಾರಿ. ಬಟ್ ಒಂದು ಖುಷಿ ಏನಂತ ಹೇಳಿದ್ರೆ, ತಂದೆಗೇನು ಕೊರತೆ ಮಾಡ್ಲಿಲ್ಲ. ಎಲ್ಲಾ ಕಡೆ ಇಷ್ಟ ಆದಂತೇನೆ ದೇವಸ್ಥಾನಗಳಿಗೆ ಕರ್ಕೊಂಡು ಹೋದೆ. ಎಲ್ಲ ಅವ್ರಿಗೆ ಎಷ್ಟು ಚೆನ್ನಾಗಿ ನೋಡ್ಕೊಳಕ್ ನಮ್ಮ ಕೈಯಲ್ಲಿ ಸಾಧ್ಯ ಆಯ್ತು ಅದೆಲ್ಲಾನು ಮಾಡಿದೀನಿ. ಮೇ ಬಿ ಅದಕ್ಕೆ ದೇವ್ರು ಏನು ನರಳ್ದೇನೆ ಆ ಒಂದು ಸುಖದ ಸಾವು ನನ್ನ ತಂದೆ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು. ಮೇ ಬಿ ಹೀಸ್ ಬ್ಲೆಸ್ಡ್ ವಿತ್ ಇಟ್. ಏನೂ ನೋವು ಆಗದೆ, ಬೆಡ್ ರಿಡನ್ ಆಗದೆ, ಇನ್ನೊಂದೇನೋ ಅನುಭವಿಸ್ದೆ ಅವ್ರು ಆರಾಮಾಗಿ ಅವರೊಂದು
ಗೂಡ್ನ ತಲುಪಿದ್ದಾರೆ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಸೊ ಹಿಂಗೆ ನಡೀತಾ ಹೋಗ್ತಾ ಇದ್ದಾಗ ಈ ಟೈಮಲ್ಲೂ ಕೂಡ ನನಗೆ ನನ್ನ ಇಂಡಸ್ಟ್ರಿ ಅವ್ರು ನನಗೆ ಕೈ ಬಿಟ್ಟಿಲ್ಲ. ಆ ನನ್ನ ಮನೆ ಮಗಳು ಅಂತಾನೆ ಅನ್ಕೊಂಡಾಗ ಅವಾಗ್ಲೇ ನಾನು ಮಾತಾಡ್ತಾ ಇದ್ದೆ, ಎಸ್ ನಾರಾಯಣ್ ಸರ್ 11 days ಅಲ್ಲಿ ಬಂದು ಮಾತಾಡ್ಸ್ಕೊಂಡ್ ಹೋಗಿ ಅದೇ 11 ದಿನದಲ್ಲಿ ನಮ್ಗೆ ರಿಲೇಟಿವ್ಸ್ ಊಟ ಹಾಕ್ಬೇಕು, ಒಂದು ಪದ್ಧತಿ ಇದೆ, ವಾಡಿಕೆ ಇದೆ. ಋಣ ಅನ್ನೋದು ರಕ್ತ ಸಂಬಂಧದಲ್ಲೇ ಬರ್ಬೇಕು ಅಂತ ಯಾವುದೇ ಒಂದು ಇದಿರಲ್ಲ. ಎಸ್ ನಾರಾಯಣ್ ಸರ್ ಮತ್ತೆ ಭಾಗ್ಯಮ್ಮ ದೂರ ಶಿವಗಂಗಲ್ಲಿ ಇರ್ತಾರೆ. ನಾನ್ ಅವ್ರು ಒಂದು ಸಿನಿಮಾ ಮಾಡಿದ್ದೀನಿ ಅಷ್ಟೇ, ನನ್ಗೊಂದು ಅವಕಾಶ ಕೊಟ್ಟವರು ಅಷ್ಟೇ, ಒಂದು ನಮ್ಮ ಒಂದು ಸಂಬಂಧ ಅಂತ ಅನ್ಕೊಳ್ಬೋದು. ಆದ್ರೆ ಆ ಒಂದು 11 ದಿವಸದಲ್ಲಿ ಸ್ವತಃ ಅವರೇ ಅಡ್ಗೆ ಮಾಡ್ಕೊಂಡು ಭಾಗ್ಯಮ್ಮ ನಮ್ ಇಡೀ ಫ್ಯಾಮಿಲಿಗೆ ಬಾಳೆ ಎಲೆ ಊಟ ಅದು ಕೊಟ್ಟು, ಅವತ್ತಕ್ಕೋಸ್ಕರನೇ ನಮ್ ಬೆಂಗಳೂರಿಗೆ ಬರ್ಬೇಕು, ನಮ್ ಮನೆಗ್ ಬರ್ಬೇಕು ಅಂತ ಹೇಳಿನೇ ಅವತ್ತು ಬಂದು ನಮ್ಗೆಲ್ಲಾನು ಊಟ ಬಡಿಸ್ಬಿಟ್ಟು ಹೋಗ್ತಾರೆ. ಅವತ್ತೇ ನಾನು ಡಿಸೈಡ್ ಆದೆ, ನನಗೆ ಐ ಥಿಂಕ್ ಹಿಸ್ ಮೈ ಫಾದರ್ ಸೋಲ್ ಅಂತ. ಅವತ್ತಿಂದ ಎಷ್ಟು ಕೇರ್ ಮಾಡಕ್ ಶುರು ಮಾಡಿದ್ರು ಅಂದ್ರೆ, ಒಂದು 5D ಅಂತ ಒಂದು ಸಿನಿಮಾ ಮಾಡ್ತಾರೆ. ಸಿನಿಮಾದಲ್ಲಿ ನಾನು ಸೆಲೆಬ್ರಿಟಿ ಶೋ ಮುಗಿಸ್ಕೊಂಡು ನನಗೂ ಅವಕಾಶ ಮಾಡ್ಕೊಡ್ತಾರೆ, ಕರೀತಾರೆ, ಹೋಗ್ತೀನಿ, ಹೋಗೆಲ್ಲ ಸೆಲೆಬ್ರಿಟಿ ಶೋ ನಲ್ಲಿ ಪಾರ್ಟಿಸಿಪೇಟ್ ಮಾಡ್ತೀನಿ. ವಾಪಸ್ ಹೋಗ್ತಿರ್ಬೇಕಾದ್ರೆ ಅವ್ರು ಕೇಳ್ಬೇಕು ಅಂತ ಏನೋ ಅವ್ರಿಗೆ ಇಲ್ಲ, ಹೆಂಗ್ ಬಂದಿದ್ಯಾ, ಹೆಂಗ್ ಹೋಗ್ತೀರಾ ಅಂತ ಒಂದು ಒಳ್ಳೆ ರೀತಿನಲ್ಲಿ ನನಗೆ ಕೇಳ್ಬಿಟ್ಟು, ಫಸ್ಟ್ ಮನೆಗೆ ಹೋಗ್ಕಂದ ನೀನು, ನಾನು ಡ್ರಾಪ್ ಮಾಡ್ಲಾ ಅಂತ ಹೇಳಿ. ಅಂದ್ರೆ ಆ ಒಂದು ತಂದೆ ಕೊಡುವಂತಹ ಜವಾಬ್ದಾರಿಗಳು, ಮನೆಗ್ ಬಂದಿದ ತಕ್ಷಣನು ಕೂಡ ನನಗೆ ಒಂದು ಮೆಸೇಜ್ ಮಾಡಿ ಅಥವಾ ಫೋನ್ ಮಾಡಿ, ಮನೆಗ್ ತಲುಪ್ತಿಯಕ್ಕಂದ, ಎಲ್ಲ ಆರಾಮಲ್ವಾ ಅಂದ್ರೆ ಆ ಒಂದು ಇನ್ನೊಂದು ಮುಖ ನಾರಾಯಣ್ ಸರ್ ಅಲ್ಲಿ ನಾನ್ ನೋಡಿದ್ದೀನಿ. ಅಂದ್ರೆ ಆ ಒಂದು ಪ್ರೀತಿ, ವಾತ್ಸಲ್ಯ, ಮಮಕಾರ ಅದನ್ನ ನಾನ್ ಅನುಭವಿಸಿದ್ದೀನಿ. ಥ್ಯಾಂಕ್ ಯು ಸೋ ಮಚ್ ಸರ್ ಅಲ್ಲ ಅಪ್ಪ, ಥ್ಯಾಂಕ್ ಯು ಸೋ ಮಚ್ ನನಗೆ ಆ ಒಂದು ಸ್ಥಾನನ ಕೊಟ್ಟಿದ್ದಕ್ಕೆ. ಅಂಡ್ ಏನೇ ಕೆಲಸ ಮಾಡ್ಬೇಕಾದ್ರು ಅದೆಲ್ಲ ಆದ್ಮೇಲೆ ನಾನೊಂದು ಆಲ್ಬಮ್ ಸಾಂಗ್ ಕೂಡ ಮಾಡಕ್ಕೆ ಅವಕಾಶ ಆಯ್ತು. ಅಯೋಧ್ಯ ಇದಕ್ಕೋಸ್ಕರ ನನ್ನ ಗೆಜ್ಜೆ ಡ್ಯಾನ್ಸ್ ಸ್ಟುಡಿಯೋ, ಡೆಫಿನೆಟ್ಲಿ ಅದ್ ನನ್ನ ಸ್ಟ್ರೆಂತ್. 5 ವರ್ಷದ ಹಿಂದೆ ನನ್ನ ಡ್ಯಾನ್ಸ್ ಸ್ಟುಡಿಯೋನ ಒಂದು ಓಪನ್ ಮಾಡಿದೀವಿ. ಅದು ಕೂಡ ಅಷ್ಟೇ, ನನ್ನ ಅಪ್ಪ ಅಮ್ಮಗೆ ಹೇಳ್ದೆ, ಅಪ್ಪ ಒಂದು ಡ್ಯಾನ್ಸ್ ಕ್ಲಾಸ್ ಓಪನ್ ಮಾಡ್ಬೇಕು ಅಂತ. ಎಲ್ ಮಾಡ್ಬೇಕು ಅನ್ಕೊಂಡಿದ್ಯಾ? ಇಲ್ಲೇ ಮೇಲ್ಗಡೆ ಮಾಡಿದ್ರೆ ಬೆಟರ್, ಬಿಕಾಸ್ ರೆಂಟ್ ಎಲ್ಲ ಕಷ್ಟ ಆಗತ್ತೆ, ಎಲ್ಲಾನು ನಿಭಾಯಿಸಕ್ ಕಷ್ಟ ಆಗತ್ತೆ ಅಂತ ಒಂದಷ್ಟು ಪ್ರಾಕ್ಟಿಕಲ್ ಸಿನಾರಿಯೋನಲ್ಲಿ ಸರಿ ಆಯ್ತು ಅಂತ ಹೇಳಿ ನಮ್ಮ ಅಪ್ಪ ಅಮ್ಮ ಏನ್ ಮಾಡಿದ್ರು, ಅವಾಗ ಅಲ್ಲಿ ಟೆನೆಂಟ್ ನ ಇದ್ದಿದ್ದು ಅವ್ರನ್ನ ಬಿಡಿಸಿ ಇಡೀ ಒಂದು ಡೆಮಾಲಿಷನ್ ಮಾಡಿಸಿ ನನಗೆ ಎಷ್ಟು ಬೇಕು ಮನೆ ಮಟ್ಟಕ್ಕೆ ಹೇಗ್ ಬೇಕೋ ಆತರ ಸ್ಟುಡಿಯೋನ ಕಟ್ಟಿಸ್ಕೊಟ್ಟಿದ್ದಾರೆ. ಅವತ್ತಿನ ದಿನ ಅಂತೂ ಸ್ಟುಡಿಯೋ ಓಪನಿಂಗ್ ಆಯ್ತು. ಟು ಬಿ ವೆರಿ ಹಾನೆಸ್ಟ್, ಸ್ಟುಡಿಯೋ ಓಪನ್ ಆಗಿದೆ ಅಷ್ಟೇ, ಇನ್ಸ್ಟ್ರಕ್ಟರ್ ಯಾರು ಇಲ್ಲ, ಸ್ಟೂಡೆಂಟ್ಸ್ ಯಾರು ಇಲ್ಲ, ಬರೀ ಸ್ಟುಡಿಯೋ ಓಪನ್ ಆಗಿದೆ. ಫೌಂಡರ್ ನಾನಿದ್ದೀನಿ ಅಷ್ಟೇ. ಅದ್ ಯಾವ ಧೈರ್ಯದ ಮೇಲೆ ನಾನು ಕ್ಲಾಸ್ ಓಪನ್ ಮಾಡಿದೀನಿ ಗೊತ್ತಿಲ್ಲ. ಮತ್ತೆ ಒಂದಷ್ಟು ಹೆಸರುಗಳು ಬಂತು ನನಗೆ, ಅದಿಡೋಣ ಇದಿಡೋಣ, ಈ ತರ ಹೆಸರಿಡ್ಬೇಕು, ಆ ತರ ಹೆಸರಿಡ್ಬೇಕು ಅಂತ. ಗುರುವಾರ ನಾನು ಬಾಬನ ತುಂಬಾ ಆರಾಧನೆ ಮಾಡ್ತೀನಿ ನಾನು. ಸೊ ಗುರುವಾರ ಮಲ್ಕೊಂಡಿದ್ದಾಗ ನನ್ಗೆ ಸಡನ್ ಆಗಿ ಯಾಕೋ ಏನ್ ಹೆಸರಿಡೋಣ, ಇನ್ 1 ವಾರ ಇದೆ, ಸ್ಟುಡಿಯೋ ಓಪನ್ ಮಾಡ್ಬೇಕು, ಡೇಟು ಫಿಕ್ಸ್ ಆಗೋಗಿದೆ ಅಂತೆಲ್ಲ ಅನ್ಕೊಂಡಾಗ, ಡ್ಯಾನ್ಸರ್ಸ್ಗೂ ಬೇಕಾಗಿರೋದು ಗೆಜ್ಜೆ, ಸಿಂಗರ್ಸ್ಗೂ ಬೇಕಾಗಿರೋದು ಆ ರಿದಮ್ ಗೆಜ್ಜೆ. ಸೊ ಕಲೆಗೆ ಒಂದು ಕಲಾವಿದರಿಗೆ ಬೇಕಾಗಿರೋದು ಒಂದು ಗೆಜ್ಜೆ ಅಂತ. ಸಡನ್ ಆಗಿ ಗೆಜ್ಜೆ ಅಂತ ಯಾಕೆ ಇಡಬಾರ್ದು ಅಂತ ಅನ್ನಿಸ್ತು ಅಷ್ಟೇ. ಆಮೇಲೆ ಅಮ್ಮಂಗ್ ಹೋಗಿ ಹೇಳ್ದೆ, ಅಪ್ಪನ್ಗೆ ಹೋಗಿ ಹೇಳ್ದೆ, ಅಣ್ಣಂಗ್ ಹೋಗಿ ಹೇಳ್ದೆ, ಅತ್ತಿಗೆ ಎಲ್ಲ ಸರಿ ಚೆನ್ನಾಗಿದೆ ಅಂತ ಹೇಳಿದ್ರು. ಎಲ್ಲೂ ಕೇಳೋ ಅಂತ ಒಂದು ಸರಿ ಹೋಗಿದೆ, ಡೈರೆಕ್ಟ್ ಆಗಿ ಗೆಜ್ಜೆ ಡ್ಯಾನ್ಸ್ ಸ್ಟುಡಿಯೋ ಅಂತ ಅನೌನ್ಸ್ ಮಾಡಿದೆ. ಅಂಡ್ ಅವತ್ತು ಎಷ್ಟು ಒಳ್ಳೊಳ್ಳೆ ಆಡಿಯೋ ಲೈಕ್ ಚೀಫ್ ಗೆಸ್ಟ್ ಗಳು ಬಂದಿದ್ರು. ಅದು ಬರೀ ಒಂದ್ ಮಾತಿಗೆ ನಮ್ಮ ಶ್ರೀಧರ್ ಸರ್, ಶಿವನ್ ತದ್ವಿರುದ್ಧ ಅಂತಾನೆ ಹೇಳ್ಬೋದು, ಅವರು ಸಾಕ್ಷಾತ್ ಶಿವನ ಮೂರ್ತಿಯಾಗೆ ಕಾಣಿಸ್ಕೊಳ್ತಾರೆ ನಮ್ಗೆ. ಶ್ರೀಧರ್ ಸರ್ ಬಂದಿದ್ರು, ಮತ್ತೆ DC ಸೋಮಶೇಖರ್ ಸರ್ ಬಂದಿದ್ರು. ಅವರಿಬ್ರು ಬಂದು ನಮ್ಮ ಸ್ಟುಡಿಯೋನ ಇನಾಗ್ರೇಟ್ ಮಾಡ್ಕೊಟ್ಟು ಮೇ ಬಿ ಅಂತ ಒಂದು ಪುಣ್ಯಾತ್ಮರು ಬಂದಿದ್ದಕ್ಕೇನೆ ಏನೇ ಅಡೆತಡೆಗಳು ಬಂದ್ರು ಕೂಡ ನಡ್ಸ್ಕೊಂಡು ಹೋಗ್ತಿರಕ್ ಸಾಧ್ಯ. ಇನ್ನೊಂದು ವಿಶೇಷತೆ ಏನಂತ ಹೇಳಿದ್ರೆ, ನನ್ನ ತರಾನೇ ಅಂತ ಹೇಳಲ್ಲ, ಎಲ್ಲಾ ಡ್ಯಾನ್ಸರ್ಸ್ಗೂನು ಐ ಥಿಂಕ್ ಗ್ರೇಟ್ ಸಲ್ಯೂಟ್ ಅಂತ ಹೇಳ್ಬೋದು. ಬಿಕಾಸ್ ನಾನು ಕೂಡ ಆರ್ಕೆಸ್ಟ್ರಾ ಡ್ಯಾನ್ಸ್ ಕೂಡ ಮಾಡಿದ್ದೀನಿ. ಅಂದ್ರೆ ಆ ಒಂದು ತಂಡದಲ್ಲಿ ಕೂಡ ಮೈಸೂರು ಮೋಹನ್ ಅಂಕಲ್ ಆರ್ಕೆಸ್ಟ್ರಾದಲ್ಲೂ ಕೂಡ ನಾನು ಪ್ರೋಗ್ರಾಮ್ಸ್ ಗಳನ್ನ ಕೊಟ್ಟಿದ್ದೀನಿ. ಎಲ್ಲೋ ಒಂದು TT ನಲ್ಲಿ ಕಾಸ್ಟ್ಯೂಮ್ಸ್ ಚೇಂಜ್ ಮಾಡ್ಕೊಳ್ಬೇಕು, ಯಾವ್ದೋ ಒಂದು ಗ್ರೀನ್ ರೂಮ್ ಅಲ್ಲಿ ಕಾಸ್ಟ್ಯೂಮ್ಸ್ ಚೇಂಜ್ ಮಾಡ್ಕೊಳ್ಬೇಕು, ನಮ್ಗೆ ಏನೂ ಒಂದು ಫೆಸಿಲಿಟೀಸ್ ಇರಲ್ಲ, ಊಟ ತಿಂಡಿ ಇರುತ್ತೋ ಗೊತ್ತಿಲ್ಲ, ಟೈಮಿಂಗ್ಸ್ ಇರುತ್ತೋ ಇಲ್ವೋ ಗೊತ್ತಿಲ್ಲ. ಸೊ ಡ್ಯಾನ್ಸಸ್ ಲೈಫೇ ತುಂಬಾನೇ ವಿಭಿನ್ನ, ತುಂಬಾ ಕಷ್ಟ. ಆದ್ರೆ ಸ್ಟೇಜ್ ಮೇಲೆ ಬಂದ್ರೆ
ಹೀರೋಯಿನ್ಗಳು ಎನರ್ಜಿಯಿಂದ ಮಾಡ್ತೀವೋ ಇಲ್ವೋ ಗೊತ್ತಿಲ್ಲ, ನಾವ್ ಕರೆಕ್ಟ್ ಆಗಿ ಮಾಡ್ತೀವೋ ಇಲ್ವೋ ಗೊತ್ತಿಲ್ಲ, ಬಟ್ ಬ್ಯಾಕ್ ಡ್ಯಾನ್ಸರ್ಸ್ ಎಷ್ಟು ಎನರ್ಜಿ ಕೊಡ್ತಾರೆ, ಎಷ್ಟು ಡ್ಯಾನ್ಸರ್ಸ್ ಮಾಡ್ತಾರೆ. ಸೊ ಎಲ್ಲಾ ಡ್ಯಾನ್ಸರ್ಸ್ಗೂ ಹ್ಯಾಟ್ಸ್ ಆಫ್ ಅಂತ ಹೇಳ್ಬೋದು. ಸೊ ಅ ಗ್ರೇಟ್ ಸಲ್ಯೂಟ್ ಅಂಡ್ ಅ ಬೋ ಫಾರ್ ಯು ಆಲ್ ಅಂತ ಹೇಳ್ತೀನಿ. ಸೊ ಅಂತ ಒಂದು ಹಸಿವಿರೋ ಅಂತ ಒಂದು ತಂಡ ನನಗ್ ಬೇಕಾಗಿತ್ತು. ನಾನು ಯಾವ್ದೋ ಒಂದು ರುಪೀಸ್ ರೆಸಾರ್ಟ್ ಅಲ್ಲಿ ನಾನು ಆಸ್ ಅ ಗೆಸ್ಟ್ ನಾನು ಹೋಗಿದ್ದೆ. ಅಲ್ಲಿ ಏನಂತ ಹೇಳಿದ್ರೆ ನನ್ ಡ್ಯಾನ್ಸ್ ಪರ್ಫಾರ್ಮೆನ್ಸ್ ನ್ಯೂ ಇಯರ್, ಐ ಗೆಸ್ ನ್ಯೂ ಇಯರ್ ಅಲ್ಲಿ ಡ್ಯಾನ್ಸ್ ಪರ್ಫಾರ್ಮೆನ್ಸ್ ಮುಗೀತು. ಹಾಗೆ ಸ್ಟುಡಿಯೋ ಶುರು ಮಾಡಿದಿನಲ್ಲ, ಪ್ರಮೋಷನ್ ಆಬ್ವಿಯಸ್ಲಿ ಮಾಡ್ಲೇಬೇಕಾಗತ್ತೆ. ಅಲ್ಲಿ ಹೋದೆ, ಅಲ್ಲಿ ಹೋಗಿ ಸೊ ಈ ತರ ಸ್ಟುಡಿಯೋ ಸ್ಟಾರ್ಟ್ ಆಗಿದೆ ಅಂತ ನಾನೊಂದು ಚಿಕ್ಕ ಬ್ಯಾನರ್ ಕೂಡ ಅಲ್ಲಿ ಹಾಕಿದ್ವಿ. ಅಲ್ಲಿ ಕೂಡ ಒಂದು ಲಾಂಚಿಂಗ್ ಮಾಡಾಯ್ತು. ಅಲ್ಲಿ ನನಗೆ ಸಿಕ್ಕಂತಹ ಒಬ್ಬ ಡ್ಯಾನ್ಸರ್, ಸೆಲ್ಫ್ ಮೇಡ್ ಆರ್ಟಿಸ್ಟ್ ಅಂತ ಹೇಳಿದ್ರೆ ಲಿಖಿತ್ ಆಚಾರ್ ಅಂತ ಹೇಳ್ಬೋದು. ಅಲ್ಲಿ ಒಂದು ತಂಡದಲ್ಲೇ ಒಂದು ಡ್ಯಾನ್ಸರ್ ಆಗಿ ಬಂದಿದ್ದ. ಅವತ್ತು ನಂಬರ್ ಎಲ್ಲ ತಗೊಂಡು ಎಲ್ಲ ಮೇಡಮ್ ಆಯ್ತು ಏನೇ ಶೋಸ್ ಇದ್ರು ಹೇಳಿ, ಖಂಡಿತ ಬಂದ್ ಮಾಡ್ಕೊಡ್ತೀನಿ ಅಂತ ಹೇಳಿದವನು. ಅವತ್ತಿಂದ ಕಂಟಿನ್ಯೂಸ್ ಆಗಿ 3 ವರ್ಷ ನನಗ್ ಫಾಲೋ ಅಪ್ ಮಾಡಿರೋದು. ಬಿಕಾಸ್ ಒಂದಷ್ಟು ಬೇರೆ ಬೇರೆ ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಇಂದ ನನ್ ಕ್ಲಾಸ್ ಶುರು ಮಾಡಕ್ ಆಗ್ಲಿಲ್ಲ ನನ್ಗೆ. ಸೊ 2.5 years ಏನೂ ನಡೀಲಿಲ್ಲ ನನ್ ಗೆಜ್ಜೆ ಸ್ಟುಡಿಯೋದಲ್ಲಿ. ಮೇಡಮ್ ಯಾವಾಗ ಶುರು ಮಾಡೋಣ, ಮೇಡಮ್ ಯಾವಾಗ ಶುರು ಮಾಡೋಣ ಅಂತ ಕಂಟಿನ್ಯೂಸ್ ಆಗಿ ನನಗೆ ಕಾಲ್ ಮಾಡಿ 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 ನನಗೆ ಐ ಥಿಂಕ್ ಆ ಇಂಟ್ರೆಸ್ಟ್ ಟುವರ್ಡ್ ಸ್ಟುಡಿಯೋ ನನಗೊಂಥರ ನನಗೆ ರೀಬೂಟ್ ಮಾಡಿದ್ದು ನನಗೆ ಲಿಖಿತ್ ಅಂತ ಹೇಳ್ಬೋದು. ಸೊ ಅವತ್ತು ಸರಿ ಆಯ್ತು ಲಿಖಿತ್ ಬನ್ನಿ ನಾವೆಲ್ಲ ಮಾತಾಡೋಣ ಅಂತ ಹೇಳಿ 3 ವರ್ಷ ಆದ್ಮೇಲೆ ಬಂದು ಒಂದು ಸ್ಟುಡಿಯೋ ಶುರು ಮಾಡೋಣ ಮೇಡಮ್, ಈ ತರ ಮಾಡೋಣ ಮೇಡಮ್, ಹಂಗ್ ಮಾಡೋಣ, ಈ ತರ ಕ್ಲಾಸ್ ತಗೊಳ್ತೀನಿ, ಈ ತರ ಒಂದು ಟೈಮ್ಸ್ ಅಂಡ್ ಇದು ಈ ಒಂದು ಎಲ್ಲ ಫಾರ್ಮ್ ನಾನು ಹೇಳ್ದೆ. ನಾನು ಒಂದೇ ಮಾತು ಹೇಳ್ದೆ, ಏನ್ ಬೇಕೋ ಏನ್ ಬೇಡ ಅದನ್ನ ನಿಮಗೆ ಇನ್ಚಾರ್ಜ್ ಕೊಟ್ಟಿದೀನಿ ಅಂತ ಹೇಳಿದ್ಮೇಲೆ ನೀನ್ ಅದನ್ನ ನೋಡ್ಕೊಂಡು ಹೋಗ್ಬೇಕು ಅಂತ ಹೇಳಿ ನನಗೆ ಅವನ್ ಬ್ಯಾಕ್ ಗ್ರೌಂಡ್ ತಿಳ್ಕೊಂಡಾಗ ತುಂಬಾನೇ ಖುಷಿ ಆಯ್ತು. ಬಿಕಾಸ್ ಆಗ್ಲೇ ಹೇಳಿದೆ ಸೆಲ್ಫ್ ಮೇಡ್ ಆರ್ಟಿಸ್ಟ್ ಅಂತ ಹೇಳಿ. ಯಾಕೆ ಹೇಳಿದೆ ಅಂದ್ರೆ ಅವನಿಗೆ ದೇವರ ಒಂದು ಬ್ಲೆಸ್ಸಿಂಗ್ಸ್ ಅಥವಾ ಲೈಕ್ ಏನೋ ಗೊತ್ತಿಲ್ಲ, ಅವ್ರಿಗೆ ತಂದೆ ತಾಯಿ ಎಲ್ಲ ಅವ್ರ ಅಜ್ಜಿ ತಾತನೇ. ಅವ್ನ್ ಚಿಕ್ಕ ವಯಸ್ಸಲ್ಲೇ ತಂದೆ ತಾಯಿನ ಕಳ್ಕೊಂಡ. ಒಂದಷ್ಟು ಕಡೆ ಬ್ಯಾಕ್ ಡ್ಯಾನ್ಸರ್ಸ್ ಆಗಿ ಕೆಲಸ ಮಾಡ್ದ, ಒಂದಷ್ಟು ಯಾವ್ದೇ ಮಾಸ್ತರ್ ಕೈ ಕೆಳಗಡೆ ಕೆಲಸ ಮಾಡ್ದೆ, ಒಂದಷ್ಟು ಪ್ರೋಗ್ರಾಮ್ಸ್ ಗಳನ್ನ ಕೊಡ್ತಾ ಇದ್ದ. ಅಲ್ಲಿ ಡ್ಯಾನ್ಸ್ ಕಲ್ತು ವಿಡಿಯೋ ಡ್ಯಾನ್ಸ್ ನೋಡಿ ಏನೋ ಅವನೇ ಎಲ್ಲ ಪ್ರಯತ್ನ ಪಟ್ಟು ಒಂದೊಂದಷ್ಟು ನನಗೆ. ಬಟ್ ಅವನ್ ಸ್ಟೈಲು, ಅವನ್ ವೇ ಆಫ್ ಸ್ಕ್ರೀನ್ ಪ್ರೆಸೆನ್ಸ್ ಅಥವಾ ಒಂದು ಸ್ಟೇಜ್ ಪ್ರೆಸೆನ್ಸ್ ತುಂಬಾನೇ ಇಂಪ್ರೆಸಿವ್ ಆಗಿತ್ತು. ಅಂಡ್ ಆ ಒಂದು ಇಂಟ್ರೆಸ್ಟ್ ಇತ್ತು ನನಗೆ. ಐ ಥಿಂಕ್ ಹೌದು ಇವ್ನಿಗೆ ಎಲ್ಲ ಕ್ಯಾಲಿಬರ್ ಇದೆ ಕೊರಿಯೋಗ್ರಾಫರ್ ಆಗಿ ಅಂತ ಹೇಳಿ, ಸರಿ ನೀವೇ ಕೊರಿಯೋಗ್ರಾಫರ್ ಆಗಿ ನಡ್ಸ್ಕೊಂಡು ಹೋಗಿ ಅಂತ ಹೇಳಿ ಐ ಥಿಂಕ್ ನನಗೆ ಹೆಂಗೆ ಅವಾಗೆಲ್ಲ ನಾನು ಗುರ್ಸಕ್ ಶುರು ಮಾಡಿದ್ರು. ಐ ಥಿಂಕ್ ನಾನು ಒಂದು ದೊಡ್ಡ ಕೆಲಸ ಮಾಡ್ತಿದ್ದೀನಿ ಅಂತ ಹೊಗಳ್ಕೊಳ್ತಾ ಇಲ್ಲ. ಅವತ್ತು ಅವನ್ಗೆ ಇನ್ಚಾರ್ಜ್ ಕೊಟ್ಟೆ, ಸರಿ ಕೊರಿಯೋಗ್ರಾಫರ್ ಆಗಿ ನೀನೇ ಮಾಡ್ಕೊಂಡು ಹೋಗಿಲಿಕ್ಕೆ ಅಂತ. ಅವತ್ತಿಗೂ ಒಂದು ಸ್ಟೂಡೆಂಟ್ ಇಲ್ಲ, ಆದ್ರೆ ಕೊರಿಯೋಗ್ರಾಫರ್ ಮಾತ್ರ ಬಂದಿದ್ದಾರೆ. ಅಡ್ಮಿಷನ್ಸ್ ಓಪನ್ ಅಂತ ಅವಾಗ ನಮ್ಮ ಗೆಜ್ಜೆ ಸ್ಟುಡಿಯೋ ಸ್ಟಾರ್ಟ್ ಆದಂತಹ ಒಂದು ದಿನ. ಅದಾಗಿ ಒಂದು ವಾರ ಒಂದಷ್ಟು ಪ್ರಯತ್ನ ಆದ್ಮೇಲೆ ಒಂದು ಸ್ಟೂಡೆಂಟ್ ನಮಗೆ ಬಂದಿದ್ದು. ಅವತ್ತವರೆಗೂ ಸ್ಟೂಡೆಂಟ್ ಆಗಿ ಲಿಖಿತೇ ಇದ್ದಿದ್ದು, ನಾನೇ ಇದ್ದಿದ್ದು. ನಾವೇ ಹೋಗ್ತಾ ಇದ್ವಿ ಸ್ಟುಡಿಯೋದಲ್ಲಿ ಡ್ಯಾನ್ಸ್ ಮಾಡ್ತಾ ಇದ್ವಿ. ಒಂದ್ ಐ ಥಿಂಕ್ ನಮ್ಮ ಸ್ಯಾಟಿಸ್ಫ್ಯಾಕ್ಷನ್ ಒಂದಿದಕ್ಕೋಸ್ಕರ ಮಾಡ್ತಾ ಇದ್ವಿ. ಸೊ ಅಂದ್ರೂನು ಏನು ಇಂಟ್ರೆಸ್ಟ್ ಬಿಡದೆ ಇಲ್ಲ ಮಾಡ್ತೀವಿ ನಾವು ಖಂಡಿತವಾಗ್ಲೂ ನಾವ್ ಏನಾದ್ರು ಒಂದು ಅಚೀವ್ ಮಾಡಬಹುದು ಅಂತ ಹೇಳಿ ಆ ಒಂದು ಪ್ರಯತ್ನದಲ್ಲೇ ಇದ್ದಾಗ ಫಸ್ಟ್ ಸ್ಟೂಡೆಂಟ್ ನಮಗೆ ಸುಮಿತ್ರಾ ಅವ್ರು ಬಂದಿದ್ದು. ನಮಗೆ ಬಂದು ಅಡ್ಮಿಷನ್ಸ್ ಆದ್ರು ಎಲ್ಲ ಆಯ್ತು. ಅವತ್ತಿಂದ ಒಂದು ಸ್ಟೂಡೆಂಟ್ಗೂ ನಾವು ಕ್ಲಾಸ್ ನ ತಪ್ಪಿಸ್ಲಿಲ್ಲ, ಜೋಕ್ಸ್ ಅಪಾರ್ಟ್. ಬಟ್ ಹೌದು, ಎಸ್ ದಟ್ ಮ್ಯಾಟರ್ಸ್ ಅ ಲಾಟ್. ಬಿಕಾಸ್ ನಾವೇನೋ ಶುರು ಮಾಡ್ತಾ ಇದೀವಿ, ಸ್ಟಾರ್ಟ್ಅಪ್ ಅಂದಾಗ ಖಂಡಿತವಾಗ್ಲೂ ಈಸಿ ಆಗಿರಲ್ಲ. ನನಗೆ ಯಾರಿಗೆ ಆಗ್ಲಿ ಇದೆಲ್ಲ ಎಕ್ಸ್ಪೀರಿಯನ್ಸ್ ಆಗಕ್ ಖಂಡಿತವಾಗ್ಲೂ ಆಗಿರತ್ತೆ. ಸೊ ಅಲ್ಲಿ ಸ್ಟುಡಿಯೋ ಸ್ಟಾರ್ಟ್ ಆಯ್ತು, ಎಲ್ಲ ಆಯ್ತು. ಗ್ರಾಜುಯಲಿ ಹೆಂಗಾಗೋಯ್ತು ಅಂದ್ರೆ ವಿತ್ ಇನ್ 1 month ನಮ್ಗೆ ಒಂದು 10-15 ಅಡ್ಮಿಷನ್ಸ್ ಆಯ್ತು. ಒಂದಷ್ಟು ಮಕ್ಕಳು ಬರಕ್ ಶುರು ಮಾಡಿದ್ರು. ಎಲ್ಲೆಲ್ಲಿಂದ ಅಂತ ಹೇಳಿದ್ರೆ ಯಾವ್ದೋ ವಿದ್ಯಾಪೀಠ ಇಂದನೋ, ಶ್ರೀನಗರಿಂದನೋ, ಶ್ರೀನಿವಾಸ್ ನಗರಿಂದನೋ, ಬಸವನಗುಡಿಯಿಂದನೋ ಅಲ್ಲ, ಕೆಂಗೇರಿಯಿಂದ, ಮುಕ್ತಿನಾಗ ಇಂದ, ರಾಮೋಹಳ್ಳಿಯಿಂದ ಈ ತರ ನಮ್ಗೆ ಅಡ್ಮಿಷನ್ಸ್ ನಮಗ್ ಬರಕ್ ನಾನ್ ಫಸ್ಟ್ ಕೇಳ್ತಾ ಇದ್ದೆ, ನಿಮ್ಗೆ ಕಷ್ಟ ಇಲ್ಲ ಅಕ್ಕ ನಾವ್ ಇಲ್ಲೇ ಕಲಿಬೇಕು ಅಂತ ನಾವ್ ಬಂದಿದ್ವಿ, ನಾವ್ ಇಲ್ಲೇ ಕಲಿತೀವಿ ಅಂದ್ರೆ ಅವ್ರಿಗೂ ಆ ಇಂಟ್ರೆಸ್ಟ್ ತೋರ್ಸಕ್ ಶುರು ಮಾಡಿದ್ರು. ಸೊ ಒಂದ್ ಒಳ್ಳೆ ಸ್ಟೂಡೆಂಟ್ಸ್ ನಮ್ಗೆ ಎಷ್ಟು ಬ್ಲೆಸ್ಡ್ ಆಗಿ ನಮಗ್ ಸಿಕ್ಕಿದ್ರು ಅಂತ ಹೇಳಿದ್ರೆ, ಯಾರು ಸ್ಟೂಡೆಂಟ್ಸ್ ಆಗಿ ಬರ್ಲಿಲ್ಲ, ಅವರು ಕೂಡ ಒಂದು ಒಳ್ಳೆ ಪ್ರೊಫೆಷನಲ್ ಡ್ಯಾನ್ಸರ್ಸ್ ಎಲಿಮೆಂಟ್ ಇಟ್ಕೊಂಡೆ ಬರಕ್ ಶುರು ಮಾಡಿದ್ರು.
ಅವ್ರಿಗೆ ಕ್ಲಾಸ್ ನಡೆಸ್ತಾ 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 ಒಂದು ಒಳ್ಳೆ ತಂಡ ಕೂಡ ಆಗಿದೆ. ಅಂಡ್ ಈ ಕಡೆ ಕ್ಲಾಸಿಕಲ್ ಡ್ಯಾನ್ಸರ್ ಆಗಿ ನನಗೆ ಇವಾಗ ಇನ್ಸ್ಟ್ರಕ್ಟರ್ ಆಗಿ ಶ್ರೀವಿದ್ಯಾ ಅವರಿದ್ದಾರೆ, ಹಾಗೆ ವೆಸ್ಟರ್ನ್ ಇನ್ಸ್ಟ್ರಕ್ಟರ್ ಆಗಿ ನನಗೆ ಇವಾಗ ಲಿಖಿತ್ ಆಚಾರ ಅಂತ ಇದ್ದಾರೆ. ಐ ಥಿಂಕ್ ಐ ಆಮ್ ಬ್ಲೆಸ್ಡ್ ಟು ಹ್ಯಾವ್ ಆಲ್ ಮೈ ಸ್ಟೂಡೆಂಟ್ಸ್. ಅವತ್ತು ಒಂದು ಸ್ಟೂಡೆಂಟ್ ಇಂದ ಶುರು ಆದಂತಹ ಗೆಜ್ಜೆ ಡ್ಯಾನ್ಸ್ ಸ್ಟುಡಿಯೋ ಇವತ್ತು ಈವೆಂಟ್ ಲೆಕ್ಕದಲ್ಲಿ ನಾವು ಪರ್ಫಾರ್ಮೆನ್ಸ್ ಮಾಡೋ ಕೂಡ ನಾವು ತಾಕತ್ತಿದೆ ಅಂತ ನಾವು ಎಲ್ಲೋ ಒಂಚೂರು ನಾವು ಮಾಡ್ಕೊಂಡು ಬರ್ತಾ ಇದೀವಿ. ಸೊ ಥ್ಯಾಂಕ್ ಯು ಸೋ ಮಚ್ ನಮಗೆ ಆ ಒಂದು ಆಪರ್ಚುನಿಟೀಸ್ ಕೊಟ್ಟಿದ್ದಕ್ಕೇನೆ. ಸೊ ಗೆಜ್ಜೆ ಡ್ಯಾನ್ಸ್ ಸ್ಟುಡಿಯೋ ಇಂದ ಒಂದಷ್ಟು ಒಳ್ಳೊಳ್ಳೆ ಕೆಲಸಗಳು ಕೂಡ ಆಗ್ತಾ ಇದೆ, ಒಂದಷ್ಟು ಒಳ್ಳೊಳ್ಳೆ ಪ್ರೋಗ್ರಾಮ್ಸ್ ಗಳು ಮಾಡ್ತಾ ಇದೀವಿ. ಐ ಥಿಂಕ್ ಅದೆಲ್ಲ ಕ್ರೆಡಿಟ್ಸ್ ನನ್ನ ಇಡೀ ತಂಡಕ್ಕೆ ಸೇರ್ಬೇಕು ಅಂತ ಹೇಳಿದ್ರೆ ತಪ್ಪಾಗಲ್ಲ. ಸೊ ಸ್ಟುಡಿಯೋ ಆಯ್ತು, ಹೀರೋಯಿನ್ ಆಗಿ ನನಗೆ ಆಫರ್ಸ್ ಗಳು ಬಂತು, ಚೈಲ್ಡ್ ಆರ್ಟಿಸ್ಟ್ ಆಯ್ತು, ರಂಗಭೂಮಿ ಆಯ್ತು, ಡ್ಯಾನ್ಸರ್ ಆಗಾಯ್ತು, ಏನ್ ಉಳಿದಿದೆ, ನಾನು ಇನ್ನೇನ್ ಮಾಡ್ಬೋದು, ಬಿಕಾಸ್ ನೆಕ್ಸ್ಟ್ ಸಸ್ಟೈನಬಿಲಿಟಿ ನಾನು ನೋಡ್ಕೊಳ್ಳೇಬೇಕಲ್ವಾ. ಅವಾಗ ನನಗೆ ಸೀರಿಯಲ್ಗಳ ಆಫರ್ ಖಂಡಿತಗಳು ಬಂತು. ಬಟ್ ಸೀರಿಯಲ್ಗಳು ನಾನು ತುಂಬಾ ಇಲ್ಲಪ್ಪ, ಒಂದ್ ಸ್ವಲ್ಪ ಜನ ಬೇಡ ಬೇಡ ಹೀರೋಯಿನ್ ಆಗಿದಾಗ ಹೀರೋಯಿನ್ ಆಗಿ ಇರ್ಬೇಕು, ಸೀರಿಯಲ್ ಮಾಡಿದ್ರೆ ಅದು ಜನ ಒಪ್ಕೊಳ್ತಾರೋ ಇಲ್ವೋ ಅಂತ. ಖಂಡಿತವಾಗ್ಲೂ ನನ್ಗದು ಐ ಥಿಂಕ್ ಅದೆಲ್ಲ ನಾವ್ ಅನ್ಕೊಂಡ್ರು ಅಂತ ಒಂದು ಫಾರ್ಮ್ಯಾಲಿಟೀಸ್ ಅಥವಾ ಫಾರ್ಮ್ಯಾಟ್ ಅಂತ ಹೇಳ್ಬೋದು. ಈಗ ಸೀರಿಯಲ್ ಮಾಡಿದ್ರು ಕಲಾವಿದ್ರೆ, ಸಿನಿಮಾ ಮಾಡಿದ್ರು ಕಲಾವಿದ್ರೇನೆ. ಸೊ ಮಜಾ ಟಾಕೀಸ್ ಅಲ್ಲಿ ನೋಡ್ತೀರಿ, ಅಂಡ್ ಸಾಯಿ ಗೋಲ್ಡ್ ಪ್ಯಾಲೇಸ್ ಅಲ್ಲಿ ನನ್ನ ಆಡ್ ಗಳ ಮೂಲಕ ನಾನು ರಂಜನೆ ಮಾಡಕ್ ನೋಡ್ದೆ. ಮಜಾ ಟಾಕೀಸ್ ಅಲ್ಲಿ ಕಮಿಡಿಯನ್ ಆಗಿ ಒಂದಷ್ಟು ವಿಭಿನ್ನ ಪಾತ್ರಗಳನ್ನ ನಿರ್ವಹಿಸಿದೆ. ಅಂಡ್ ಕಲರ್ಸ್ ಕನ್ನಡದಲ್ಲಿ ಲೀಡ್ ಆಗಿ ದೊರೆಸಾನಿ ಅಂತ ಒಂದು ಸೀರಿಯಲ್ ಅಲ್ಲಿ ನನ್ನ ಪ್ರೀತಿ ಕೊಟ್ಟು ಐ ಥಿಂಕ್ ಒಂದಷ್ಟು ಒಳ್ಳೊಳ್ಳೆ ಇಲ್ಲ ಮಾಡಬಹುದು ಅಂತ ಹೇಳಿ ತಿರ್ಗಾ ನನಗೊಂದು ಹುಮ್ಮಸ್ ತರಿಸ್ಕೊಟ್ರಿ. ಅಂಡ್ ಇದೆಲ್ಲ ಆಗಿ ಒಂದಷ್ಟು ಜರ್ನಿಗಳ ಅಪ್ಸ್ ಅಂಡ್ ಡೌನ್ಸ್ ಆಗಿ ಅಪ್ಪನ ಕಳ್ಕೊಂಡಾದ್ಮೇಲೆ ತಿರ್ಗಾ ಏನು ಕೆಲಸ ಇರ್ಲಿಲ್ಲ. ಐ ವಾಸ್ ಲೈಕ್ ಎಂಟಿ ಹ್ಯಾಂಡೆಡ್. ಬಟ್ ಅವಾಗ ಏನ್ ಮಾಡ್ಬೇಕು ಅಂತ ನನ್ ಕ್ವಶನ್ ಮಾರ್ಕ್ ಬಂದಾಗ ಅಪ್ಪನ್ 3ನೇ ತಿಂಗಳ ತಿಥಿ ದಿನ ನನಗೆ ಎಲ್ಲ ಸ್ವಯಂ ಪಾಕ ಕೊಡಕ್ಕೆ ನಾವೆಲ್ಲ ರೆಡಿ ಮಾಡ್ಕೊಳ್ತಾ ಇದ್ವಿ. ಇಟ್ ಇಸ್ ವೆರಿ ರೀಸೆಂಟ್, ಸ್ವಯಂ ಪಾಕ ಕೊಡಕ್ಕೆ ರೆಡಿ ಮಾಡ್ಕೊಳ್ತಾ ಇದ್ವಿ. ಆಗ ನನಗೆ ಮಿತ್ರಾ ಸರ್ ಕಾಲ್ ಮಾಡ್ತಾನೆ ಇರ್ತಾರೆ, ಕಾಲ್ ಮಾಡಿ ಒಂದ್ 5-6 ಸಲ ಕಂಟಿನ್ಯೂಸ್ ಆಗಿ ಕಾಲ್ ಮಾಡ್ತಾ ಇದ್ರು. ಬಟ್ ನನ್ನ ಪೂಜೆನ ಇದ್ರಲ್ಲಿ ಇದ್ದಾಗ ನನ್ಗೆ ನೋಡಕ್ ಆಗ್ಲಿಲ್ಲ. ಕಾಲ್ ಪಿಕ್ ಮಾಡಿ ಇಮ್ಮಿಡಿಯೇಟ್ಲಿ ಲುಕ್ ಟೆಸ್ಟ್ ಬರ್ಬೇಕಂತೆ ಅಂತ ಹೇಳಿದ್ರು. ಸರ್ ಇಲ್ಲ ಸರ್, ಅಪ್ಪನ್ಗೆ ಈ ತರ ಸ್ವಯಂ ಪಾಕ ಕೊಡ್ತಾ ಇದೀವಿ, ಅಪ್ಪ ಹೋಗಿ 3rd ಮಂತ್ ಸೆರೆಮನಿ ಮಾಡ್ತಾ ಇದೀವಿ ಅಂತ ಹೇಳಿದೆ. ಸರಿ ಅದೆಲ್ಲ ಮುಗಿಸ್ಕೊಂಡು ಬರ್ಬೇಕು ಜಿ ಕನ್ನಡಗೆ ಅಂತ ಹೇಳಿದ್ರು. ಆಮೇಲೆ ನನಗೆ ನಿರ್ಮಲಾ ಮ್ಯಾಮ್ ಕಡೆಯಿಂದ ಕೂಡ ಪ್ರೊಡಕ್ಷನ್ ಇಂದ ಕಾಲ್ ಬಂತು, ಪರವಾಗಿಲ್ಲ ಚಿನ್ನ 6 ಗಂಟೆ 6:15 ಟೈಮ್ ತಗೋ ನೀನು, ಬಟ್ ನೀನ್ ಲುಕ್ ಟೆಸ್ಟ್ ಬರ್ಲೇಬೇಕು ಅಂತ ಹೇಳಿ. ಎಷ್ಟು ಅಂದ್ರೆ ಅವಾಗ ನಾನು ಕೆಲಸ ಹುಡುಕ್ತಾ ಇದ್ದೆ, ಖಂಡಿತ ಹೌದು. ನನಗೇನಾದ್ರು ಕೆಲಸ ಮಾಡ್ಬೇಕು ಅಂತ ಹುಡುಕ್ತಾ ಇದ್ದಂತಹ ಸಂದರ್ಭದಲ್ಲಿ ಅವತ್ತಿನ ದಿನಾನೇ ಅದು ಎಲ್ಲಿ ಲುಕ್ ಟೆಸ್ಟ್ ಅಂತ ಹೇಳಿದ್ರೆ ನನ್ನ ತಂದೆ ವೈಕುಂಠ ಆಗಿದ್ದ ಜಾಗದಲ್ಲೇ JK ಗ್ರ್ಯಾಂಡ್ ಅರೇನಾದಲ್ಲೇನೆ ಅವತ್ತು ಶೂಟಿಂಗ್ ಕೂಡ ಇದ್ದಿದ್ದು. ದಟ್ ವಾಸ್ ಸೋ ಕೋಇನ್ಸಿಡೆನ್ಸ್. ಅಂದ್ರೆ ಅಪ್ಪನ ಗೊತ್ತಾಯ್ತು ಅನ್ಸತ್ತೆ, ಮೋಸ್ಟ್ಲಿ ಇವಳಿಗೆ ನನ್ ಮಗಳು ಕೆಲ್ಸ ಬೇಕು ಅಂತ ನನ್ನ ಕೇಳ್ಕೊಳ್ತಾ ಇದ್ದಾಳೆ, ಅವ್ರು ನನ್ಗೆ ಅನ್ಸಿದ್ದು ಅವ್ರಿಗೆ ಕೇಳಿಸಿರ್ಬಹುದೇನೋ ಮೇ ಬಿ ಅವ್ರ ಆಶೀರ್ವಾದದಿಂದ ಅಂತ ಹೇಳಿ. ಸರಿ ಆಯ್ತು, ಎಲ್ಲಿ ಅಂತ ಹೇಳಿದ್ರೆ ಇಲ್ಲಿ JK ಗ್ರ್ಯಾಂಡ್ ಅರೇನಾದಲ್ಲಿ ಅಂತ. ನಾನು ಏನೂ ಯೋಚನೆ ಮಾಡಿಲ್ಲ, ಸರಿ ಆಯ್ತು ನಾನು ಬರ್ತೀನಿ ಅಂತ ಹೇಳಿದೆ. ಹೋದೆ, ಲುಕ್ ಟೆಸ್ಟ್ ಕೊಟ್ಟೆ, ಎಲ್ಲ ಆಯ್ತು. ರಾತ್ರಿ ಎಲ್ಲ ಮೇ ಬಿ ಕಾಲ್ ಬರ್ಬಹುದು ನೋಡೋಣ ಅಂತ ವೇಟ್ ಮಾಡ್ತಾ ಇದ್ದೆ, ಬಟ್ ಕಾಲ್ ಬರ್ಲಿಲ್ಲ. ಬೆಳಿಗ್ಗೆನೂ ಕಾಲ್ ಬರ್ಲಿಲ್ಲ. ಆ ಡಿಸ್ಕಷನ್ ಪ್ರೋಸೆಸ್ ಅಲ್ಲಿ ಇರತ್ತಲ್ಲ ಅಂತ ನಾನು ಸುಮ್ಮನೆ ಇದ್ದೆ. ಬಟ್ 11 o'clock ನನಗೆ ಎಲ್ಲ ಚಾನಲ್ ಕಡೆಯಿಂದ ಮಿಕ್ಕಿದ್ದೆಲ್ಲ ನನಗೆ ಕನ್ಫರ್ಮೇಶನ್ಸ್ ಎಲ್ಲ ಕಾಲ್ ಬಂದ ಮೇಲೆ ಯಾವಾಗಿಂದ ಶೂಟಿಂಗ್ ಅಂದ್ರೆ ಇವಾಗ್ಲೇ ಇಮ್ಮಿಡಿಯೇಟ್ಲಿ ಬಂದು ಬೇಗ ಬೇಗ ಡಿಸೈನರ್ ಹತ್ರ ಹೋಗೋಣ, ಇವತ್ತೇ 1 hour ಅಲ್ಲಿ ನಾನು ಎಲ್ಲ ಇಡೀ ಸೆಟ್ ನಿಮ್ಗೋಸ್ಕರ ವೇಟ್ ಮಾಡ್ತಾ ಇದ್ದೆ ಅಂತ. ಬಿಕಾಸ್ ಇಟ್ ವಾಸ್ ಅ ರೀಪ್ಲೇಸ್ಮೆಂಟ್ ಕ್ಯಾರೆಕ್ಟರ್. ಲಕ್ಷ್ಮೀ ನಿವಾಸ ಅಂತ ಒಂದು ಸೀರಿಯಲ್ಗೆ ಇಮ್ಮಿಡಿಯೇಟ್ಲಿ ನನಗೆ ಕ್ಯಾಸ್ಟಿಂಗ್ ಆಯ್ತು, ಲುಕ್ ಟೆಸ್ಟ್ ಅಲ್ಲಿ ಸೆಲೆಕ್ಟ್ ಆದೆ, ಅಂಡ್ ಝೀನಲ್ಲಿ ಕೆಲಸ ಮಾಡುವಂತಹ ಒಂದು ಆಪರ್ಚುನಿಟಿ. ಸೊ ಥ್ಯಾಂಕ್ ಯು ಸೋ ಮಚ್ ನನಗೆ ಝೀ ಅವ್ರಿಗಾಗ್ಲಿ ಅಂಡ್ ನಮ್ಮ SNP ಪ್ರೊಡಕ್ಷನ್ ಗಾಗ್ಲಿ ಇಡೀ ತಂಡಕ್ಕೆ ನನ್ನ ನಂಬಿ ಒಂದು ಇಟ್ ಇಸ್ ಡೆಫಿನೆಟ್ಲಿ ಅ ಚಾಲೆಂಜ್. ಬಿಕಾಸ್ ಇಷ್ಟು ದಿನ ಒಂದು ಪಾತ್ರನ ಒಬ್ರು ನಿರ್ವಹಿಸ್ಕೊಂಡು ಬಂದಾಗ ಆ ಪಾತ್ರನ ನನ್ನ ಒಂದು ಐ ಥಿಂಕ್ ಆಯಾಮಕ್ಕೆ ತಗೊಳ್ಳೋದಿಲ್ಲ. ದಟ್ ಇಸ್ ಅ ಗ್ರೇಟೆಸ್ಟ್ ಚಾಲೆಂಜ್ ಅದು. ಬಟ್ ಸಿಂಚನ ಅನ್ನೋ ಒಂದು ಪಾತ್ರನ ಎಲ್ರು ಒಪ್ಕೊಂಡಿದ್ದೀರಾ, ನನಗೆ ಇನ್ನ ಪ್ರೋತ್ಸಾಹ ಮಾಡ್ಕೊಂಡು ನನಗೆ ಬ್ಲೆಸ್ ಮಾಡ್ತಾ ಇದ್ದೀರಾ, ನನಗೆ ಕೈ ತುಂಬಾ ಕೆಲಸ ಕೊಟ್ಟಿದ್ದೀರಾ. ಮತ್ತೊಮ್ಮೆ ನನ್ನ ಇಡೀ ಜೀವನನ ನಾನು ಕೊನೆ ಕ್ಷಣದವರೆಗೂ ಇದ್ರೂನು ಅದ್ ನಾನು ವೇದಿಕೆ ಅಥವಾ ನನ್ನ ಕ್ಯಾಮ್ರಾ ಮುಂದೆನೆ ಕಳಿಯಕ್ಕೆ ಇಷ್ಟಪಡ್ತಾ ಇದ್ದೀನಿ. ಐ ಥಿಂಕ್ ದಿಸ್ ವಾಸ್ ಅ ನಾನ್ ಸ್ಟಾಪ್ ಇಂಟರ್ವ್ಯೂ ಫಾರ್ ದ ಫಸ್ಟ್ ಟೈಮ್. ಶುರು ಮಾಡಿದವಳು ಎಂಡಲ್ಲೇ ಐ ಥಿಂಕ್ ಎಂಡ್ ಅಲ್ಲ, ಇದು ಒಂದು ಫಸ್ಟ್ ಹಾಫ್ ಅಲ್ಲಿ ನಾನು ನಿಲ್ಲಿಸ್ತಾ ಇದ್ದೀನಿ ಅಂತ ಹೇಳ್ತಾ ಇದ್ದೀನಿ. It was some cute or
ಮಿಕ್ಸ್ಡ್ ವಿತ್ ಎವ್ರಿಥಿಂಗ್ ಅಂತ ಹೇಳ್ಬೋದು. ಎಮೋಷನಲ್, ಒಂಥರ ಕಾಮಿಡಿ ಎಲ್ಲ ನನ್ನ ಜೀವನ ದೇವ್ರು ನನಗೆ ರೂಪಿಸ್ಕೊಟ್ಟಿದ್ದಾನೆ. ಇಷ್ಟು ತಾಳ್ಮೆಯಿಂದ ನಾನ್ ಸ್ಟಾಪ್ ನನ್ನ ಮಾತನ್ನ ಕೇಳಿ ನನಗೆ ಪ್ರೋತ್ಸಾಹ ಮಾಡಿದ್ದಕ್ಕೆ ಎಲ್ಲರಿಗೂ ಮತ್ತೊಮ್ಮೆ ಥ್ಯಾಂಕ್ ಯು ಹೇಳ್ತಾ ಇದ್ದೀನಿ. ಇನ್ನಷ್ಟು ಕನಸುಗಳಿದೆ, ಇನ್ನಷ್ಟು ಆಸೆಗಳಿದೆ, ಇನ್ನೊಂದಷ್ಟು ಸಾಧನೆಗಳು ಮಾಡ್ಬೇಕು ಅಂತ ಹುರುಪಿದೆ. ಅದೆಲ್ಲದಕ್ಕೂ ಈ ಒಂದು ಪುಟ್ಟ ಕಲಾವಿದೆ ಮೇಲೆ ದಯವಿಟ್ಟು ನಿಮ್ಮೆಲ್ಲರ ಪ್ರೋತ್ಸಾಹ ಇರ್ಲಿ, ಆಶೀರ್ವಾದ ಇರ್ಲಿ ಅಂತ ಹೇಳ್ತಾ ಇದ್ದೀನಿ. ಏನೇ ತಪ್ಪು ಮಾಡಿದ್ರು ದಯವಿಟ್ಟು ಹೊಟ್ಟೆಗೆ ಹಾಕೊಂಡು ಮಡ್ಲಿಗೆ ಹಾಕೊಂಡು ನಿಮ್ಮ ಮಗಳು ಅಂತ ಹೇಳಿ ನನ್ನ ಮುಂದುವರಿಸಿ. ನಿಮ್ಮೆಲ್ಲರ ಆಶೀರ್ವಾದ ನನಗೆ ಖಂಡಿತವಾಗ್ಲೂ ನೆಸೆಸಿಟಿ ಇದೆ. ಇದಾಗಿತ್ತು ನನ್ನ ಕತೆ. ಥ್ಯಾಂಕ್ ಯು.